ನಮಸ್ತೆ ತಾಯಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಸರ್ ಅದು ಬೇಡ ಅನ್ಕಂತೀನಿ. ಆಯ್ತವ್ವ, ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ? ಹೌದು ಸರ್, ಇದೇ ಮೊದಲನೇ ಸಲ. ಓ, ಸಂತೋಷನವ್ವ. ಏನು ಮಾಡ್ಕೊಂಡಿರೋದು? ಏನಿಲ್ಲ ಸರ್, ಮನೇಲೇ ಇರೋದು. ಮನೇಲೂ ಏನು ಮಾಡಲ್ವಾ? ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸ ಮಾಡ್ತೀನಿ. ಆಯ್ತವ್ವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ 1 year ಇಂದ ನೋಡ್ತೀವಿ. 1 ವರ್ಷದಿಂದ? ಹಾ, ಹೇಳ್ತಾಯಿ. 1 year ಇಂದ ನೋಡ್ತಿದ್ದೀನಿ. ಕೆಲ್ಸಕ್ಕೆ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ಫಸ್ಟ್, ಇವಾಗ ಎಲ್ಲೂ ಹೋಗ್ತಿಲ್ಲ, ಮನೇಲೇ ಇದ್ದೀನಿ. ಓಕೆ. ಗಾರ್ಮೆಂಟ್ಸ್ಗೆ ಎಷ್ಟು ವರ್ಷ ಹೋದ್ರಿ? ಗಾರ್ಮೆಂಟ್ಸ್ಗೆ ಒಂದು 3 years ಹೋದೆ ಸರ್. ಈಗ ಸದ್ಯ ಮನೇಲಿದ್ದೀರಿ? ಸರ್ ಮನೆಯಲ್ಲಿ ಪಾಪು ನೋಡ್ಕೊಂಡಿದ್ದೀನಿ ಸರ್, ಮಗಳನ್ನ. ಆಗ್ಲವ ಸಂತೋಷ. ಹೇಳ್ತಾಯಿ. ಸರ್ ನಾವು 4 ಜನ ಹೆಣ್ಮಕ್ಳು, ಒಬ್ಬ ತಮ್ಮ. ಅಪ್ಪನ ಮನೆ. ಅಪ್ಪನ ಮನೆ ಚೆನ್ನಾಗಿದ್ದಾರೆ, ಮನೆ ಕಡೆ ಎಲ್ಲ. ತುಂಬಾ ದೊಡ್ಡ ಫ್ಯಾಮಿಲಿ. ಮತ್ತೆ ಊರಲ್ಲೂ ತುಂಬಾ ದೊಡ್ಡ, ಅಂದ್ರೆ ನ್ಯಾಯ ಹೇಳ್ತಾರಲ್ಲ ಆತರ. ಇವತ್ತಿಗೂ ನಮ್ಮ ಮನೆಯಲ್ಲೇ ಏನೇ ಆದ್ರೂ ಊರಲ್ಲಿ ಫಸ್ಟ್ ಹೋಗೋದೆ ನಮ್ಮನೆ. ಪಂಚಾಯ್ತಿ. ಇವತ್ತಿಗೂ ಅದೇ ಇದೆ. ಓಕೆ. ಅಂದ್ರೆ ನಿಮ್ ತಂದೆ, ನಿಮ್ ತಾತ ಅಥವಾ ನಿಮ್ಮ ಒಂದು ಕುಟುಂಬ, ಹಾಗೆ ಗೌರವಾನ್ವಿತ ಕುಟುಂಬ ಅಂತ. ಗೌರವಾನ್ವಿತ ಕುಟುಂಬ. ಇವಾಗ್ಲೂ ಒಂದು ಸಿಟಿನಲ್ಲಿ ಏನಾದ್ರು ತಗೋಬೇಕು, ಏನಾದ್ರು ಬೇಕಂದ್ರೆ ಬರೀ ನೇಮ್ ಹೇಳಿದ್ರೆ ಸಾಕು. ತಗೋಬೇಕಾಗಿರೋ ವಸ್ತು ನೇಮ ಅಥವಾ ನಿಮ್ಮ ಮನೆಯವ್ರ? ಇಲ್ಲ, ನಮ್ಮ ಮನೆಯವರು, ನಮ್ಮ ತಂದೆ ನೇಮ್. ನಿಮ್ಮ ವಂಶದ ಅಥವಾ ನಿಮ್ಮ ಮನೆಯವರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಹೇಳಿದ್ರೆ ಕೆಲ್ಸಗಳಾಗ್ತವೆ ಅಂತ. ಆಗ್ತವೆ. ತಂದೆ ನೇಮ್. ಒಂದ್ ಪೆಟ್ರೋಲ್ ಬಂಕ್ ಅಂದ್ ಹಿಡ್ದು ಒಂದು ದಿನಸಿ ಅಂಗಡಿ ಇತ್ತ ಇಲ್ಲಿ, ಒಂದ್ ಎಲ್ಲೇ ಏನೇ ಆಗ್ಲಿ, ಒಂದ್ ಹಣ್ಣಂಗಡಿ ಇತ್ತ, ರೋಡ್ ಸೈಡ್ ಹಣ್ಣಂಗಡಿ ಹತ್ರನೂ ಅಷ್ಟೇ. ಹಿಂಗೆ ನಮ್ಮ ಫಾದರ್ ನೇಮ್ ಹೇಳಿದ್ರೆ ಸಾಕು, ಅವರು ಇನ್ ಮಾತೇ ಆಡಲ್ಲ. ಕೊಡ್ತಾರೆ ಬಿಡಪ್ಪ ಆತರ. ಅಂದ್ರೆ ದುಡ್ಡು ಇಸ್ಕೊಳಲ್ವಾ? ಇಸ್ಕೊಳಲ್ಲ, ಅವ್ರ ಹತ್ರನೇ ಇಸ್ಕೊಂತೀವಿ ಅಂತಾರೆ. ಓಕೆ, ಒಳ್ಳೇದು. ಓಕೆ ಓಕೆ, ಫೈನ್. ಹೇಳುವ. ಆತರ ನಾನು ದೊಡ್ಡ ಮಗಳು. ಓ, ನೀವೇ ದೊಡ್ಡವರು? ನಾನೇ ದೊಡ್ಡ. ಅಂದ್ರೆ 4 ಮಕ್ಕಳಲ್ಲಿ ನೀವೇ ದೊಡ್ಡವರು ಅಥವಾ ಹೆಣ್ಣು? 5 ಮಕ್ಕಳಲ್ಲೂ ನಾನೇ ದೊಡ್ಡವಳು. ಓಕೆ, ಜ್ಯೇಷ್ಠ ಪುತ್ರಿ. ನಾನೇ ದೊಡ್ಡವಳು. ತಂಗೀರು 3 ಜನದಲ್ಲಿ ಒಬ್ಳು ತೀರ್ ಹೋಗ್ತಾಳೆ, ನನ್ನಿಂದವಳು. ಅದಾದ್ಮೇಲೆ ತಮ್ಮ ಲಾಸ್ಟ್ ಅಲ್ಲಿ ಗಂಡು ಮಗು ಬೇಕೇ ಬೇಕು ಅಂತೇಳಿ ಮಾಡ್ಕಂತಾರೆ. ಅವಾಗ ಅಪ್ಪ ಅಮ್ಮನ ಜಗಳ ಎಲ್ಲ ಇರುತ್ತಲ್ಲ ಸರ್, ಆಗೆಲ್ಲ ಅಮ್ಮನು ತುಂಬಾ ಕಷ್ಟಪಟ್ಟು, ಅವಾಗೆಲ್ಲ ಏನು ಇರಲ್ಲ. ನಮ್ ತಾತ ತುಂಬಾ ಅಂತ ಟೈಮಲ್ಲೆಲ್ಲ ಕಷ್ಟಪಟ್ಟು ಸಾಕಿ ನಮ್ಮನ್ನೆಲ್ಲ ಮಾಡಿರ್ತಾರೆ ನಮ್ಮ ಅಪ್ಪ ಅಮ್ಮ. ಇವತ್ಗೂ ಆ ನೇಮ್ ಇದೆ. ಇವತ್ಗೂ ಆ ನೇಮ್ ಇದೆ. ಬಟ್ ನಾನು ಯಾರ ಹತ್ರನು ಹೇಳ್ಕೊಂಡಿಲ್ಲ. ನನ್ ಮದ್ವೆ ಮಾಡ್ತಾರೆ. ಅಂದ್ರೆ ನೀವೇನು ಓದಿರೋದು? SLC ಸರ್. ಮದುವೆ ಮಾಡಿದ್ದು ಎಷ್ಟು ವರ್ಷಕ್ಕೆ? 19 ವರ್ಷಕ್ಕೆ. ಅಂದ್ರೆ SLC ಆದ್ಮೇಲೆ ನೀವು ಕಾಲೇಜ್ಗೆ ಹೋಗ್ಲಿಲ್ವಾ? ಕಳಿಸ್ಲಿಲ್ಲ ಸರ್, ಇವರು ಬೇಡ ಬೇಡ ಅಂತ ಹೇಳಿ ಮನೇಲೆ ಇಟ್ಕೊಂಡ್ರು. ಯಾಕೆ? ನಮ್ ತಾತ ಅದೇ ಮೆಚೂರ್ಡ್ ಆದ್ಮೇಲೆ ಕಳ್ಸಂಗಿಲ್ಲ ಅಂತ ಹೇಳಿದ್ರು ಅಂತ ಕಳಿಸ್ಲಿಲ್ಲ. ದೊಡ್ಡ ಮನುಷ್ಯ ಹೆಂಗ್ ಯೋಚನೆ ಮಾಡ್ತಾರ? ನಮ್ ತಾತನಿಂದಾನೇ ಇಷ್ಟೆಲ್ಲ ಆಗ್ಬೇಕಾದ್ರೆ ಸರ್. ಈ ವಿಚಾರದಲ್ಲಿ ಅವ್ರು ದೊಡ್ಡವ್ರಾಗ್ಲಿಲ್ಲ? ದೊಡ್ಡವ್ರಾಗ್ಲಿಲ್ಲ, ಚಿಕ್ಕವರಾಗಿ ಉಳಿದು ಬಿಟ್ರು. ಚಿಕ್ಕವರ. ನಾನು ಇಲ್ಲ ಹೋಗ್ಲೇಬೇಕು ಸ್ಕೂಲ್ಗೆ ಅಂತ ತುಂಬಾ ಆಟ ಮಾಡ್ತೀನಿ. ಬಟ್ ಅವಾಗೆಲ್ಲ ನಮ್ಮ ಅಪ್ಪನ ಮಾತೆ ನಡೀತಾ ಇರತ್ತಲ್ಲ. ಇಲ್ಲ, ಅವ್ರು ಹೇಳಿದ್ರು ಕಳ್ಸಿದ್ರು ಅಂತ ಮಾಡ್ತಾರೆ ಅಂತ ಹೇಳಿ ನನಗೂ ಹೊಡೆದು ಬಡ್ದು ಸ್ಕೂಲಿಗೆ ಕಳ್ಸಲ್ಲ. ಸ್ಕೂಲಿಂದನೂ HR ಸರ್ ಎಲ್ಲ ಬಂದ್ ಕೇಳ್ತಾರೆ. HR ಸರೇ ನಮ್ಮ ಮನೆಗ್ ಬಂದ್ ಕೇಳ್ತಾರೆ, ಹುಡ್ಗಿ ಚೆನ್ನಾಗ್ ಓದುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗ್ ಆಡುತ್ತೆ, ಕಳ್ಸಿ ಅಂತ. HR ಸರ್ ಮತ್ತೆ ಇನ್ನೊಬ್ರು ಸರ್ ಬಂದು ಕೇಳ್ತಾರೆ, ಸೋಷಿಯಲ್ ಸೈನ್ಸ್ ಸರ್. ಆದ್ರೂನು ಇವ್ರು ಇಲ್ಲ ಸರ್, ನಾವ್ ಕಳ್ಸಲ್ಲ, ನಮ್ಮ ಮಗಳು ನೀರ್ ಹಾಕೊಂಡ್ಮೇಲೆ ನಾವು ಸ್ಕೂಲಿಗೆ ಕಳ್ಸಲ್ಲ, ನಾವ್ ಇಲ್ಲೇ ಮನೇಲೆ ಇಟ್ಕೊಂತೀವಿ ಅಂತೇಳಿ ನನ್ನೊಬ್ಳನ್ ಇಟ್ಕೊಂತಾರೆ. ಓಕೆ, ಅಂದ್ರೆ SLC ಮುಗಿಸಿದ್ದೇ ದುರ್ಲಭ. ಅದೇ ದೊಡ್ಡ ವಿಚಾರ. ಅದೇ ದೊಡ್ಡ ವಿಚಾರ. ಆಯ್ತವ. ನನಗೆ ಅಲ್ಲಿ ನೋವಾಗಿದ್ದೇನಂದ್ರೆ, ಇನ್ನ ತಂಗೀರ್ ಇರ್ತಾರಲ್ಲ, ಅವ್ರನ್ನ ಕಳಿಸ್ತಾರೆ. ಓಹೋ, ಓಕೆ.
ಬಟ್ ನಾನ್ ಹಾಗೆ ಚೆನ್ನಾಗ್ ನೋಡಿದ್ರೆ ನೀವು SLC ಇದ್ದಾಗ ಅವರೆಲ್ಲ ಇನ್ನೂ ಚಿಕ್ಕವರು ಅನ್ಸುತ್ತೆ. ಇನ್ನೂ ಚಿಕ್ಕವರು. ನನ್ನಿನ್ನ ಸ್ಕೂಲಿಗೆ ಕಳ್ಸಲ್ಲ, ಹ್ಮ್ ಆಮೇಲೆ ಅವ್ರನ್ನ ಕಳಿಸ್ತಾರೆ ಸ್ಕೂಲಿಗೆ. ಆಯ್ತು, ಒಂದ್ ಕಡೆಯಿಂದ ಬರವ. ಈಗ ನಿಂದು SLC ಆಯ್ತು, ತಂಗಿದಿರ್ ಬಿಡು, ಅದ ಆಮೇಲೆ ಸೊ ಮದುವೆ ಮಾಡಿದ ಅಂದ್ರೆ SLC ಆಗಿ 2 ವರ್ಷ ಆದ್ಮೇಲೆ ಮದುವೆ ಮಾಡಿದ್ದ? ಮಾಡಿದ್ದು. ಓಕೆ, ಅಂದ್ರೆ ಅವರೇ ನೋಡಿ ಮದುವೆ ಮಾಡಿದ್ದು. ಅವರೇ ನೋಡ್ ಮದ್ವೆ ಮಾಡಿದ್ದು ಸರ್. ಯಾವತ್ತೂ ಲವ್ ಗಿವ್ ಅಂತೇನು ಹೋಗಿಲ್ಲ ನಾವು ಅಲ್ಲ, ಅವಾಗ. ಹಂಗ ಆಗ್ಲಿಕ್ಕೆ ಮನೆ ಬಿಟ್ಟು ಆಚೆ ಹೋಗಿದ್ರಲ್ವಾ? ಮನೆ ಬಿಟ್ಟು ಆಚೆನೆ ಹೋಗಿಲ್ಲ ಸರ್, ನಿಜ. ಓಲಿ ಆಗ್ಲಿಕ್ಕಲ್ಲ ಅವಕಾಶವೇ ಇಲ್ವಲ್ಲ. ಅಂದ್ರೆ ಅದು ನಮ್ಮನೆ ಒಂಥರ ಸರ್, ಹಿಂದೆ ತರ ಇರುತ್ತಲ್ಲ ಸರ್. ಈಗ 4 ಮನೆ ಇರುತ್ತೆ, ಸುತ್ತ ಕಾಂಪೌಂಡ್ ಇರುತ್ತೆ. ಅದು ವಟಾರ ತರ. ನಮ್ ಚಿಕ್ಕಪ್ಪನ ಮನೆ, ನಮ್ ತಾತ ನಮ್ಗಷ್ಟೇ ಒಂದ್ ಅರ್ಧ ಎಕರೆಗೆ ಅಷ್ಟಿದೆ. ಓಕೆ ಓಕೆ, ನೀವು ಇಲ್ಲಿ ಕಣ್ ತಪ್ಸಿ ಹುಣಸೆಕಾಯಿ ತಿನ್ನೋಕೆ ಹೋಗಂಗಿಲ್ಲ. ಇಲ್ಲಿ ಹಿಂದೆ, ಆಮೇಲೆ ಹಿಂದೆ ಬಾಗ್ಲಿರುತ್ತಲ್ಲ, ಈಗ ಮನೆ ಡೋರು ಮುಂದೆ ಒಂದು ಹಿಂದೆ ಒಂದು ಇರುತ್ತೆ. ಬಟ್ ಅಲ್ಲಂಗಿಲ್ಲ, ಬರೀ ಮುಂದೆ ಫ್ರಂಟ್ ಒಂದೇ ಡೋರ್ ಇರುತ್ತೆ. ಎಲ್ಲೋದ್ರು ಅಲ್ಲೇ ಅಲ್ಲೇ ಹೋಗ್ಬೇಕು, ಅಲ್ಲೇ ಬರ್ಬೇಕು. ಒಳ್ಳೆ ಚೆನ್ನಾಗಿದೆ. ಅಲ್ಲಿ ನಾವ್ ಅಕ್ಕದ ಪಕ್ಕದ ಮನೆಯವ್ರ ಜೊತೆನೂ ನಾನ್ ಮಾತಾಡ್ದಾಳಲ್ಲ. ಯಾಕಂದ್ರೆ ಹೋಗಕ್ಕೆ ಇಲ್ವಲ್ಲ, ಒಬ್ರು ಮನೆ ಹತ್ರ ಹೋಗಂಗಿಲ್ಲ, ಒಬ್ರ ಹತ್ರ ಮಾತಾಡಂಗಿಲ್ಲ. ಯಾಕಂದ್ರೆ ಮನೆ ಬೇಕಾಗಿದ್ದೆಲ್ಲ ಮನೇಲೆ ತಂದ್ ಕೊಡೋರು, ತಂದ್ ಹಾಕೋರು. ಓಕೆ, ಹಂಗಾಗಿ ನಮ್ಗೆ ನಾರ್ಮಲಿ ಇಂಥ ಕುಟುಂಬಕ್ಕೆ ಏನಾಗುತ್ತವ ಅಂದ್ರೆ, ನಾವು 4 ಜನಕ್ಕೆ ಹೇಳೋರಪ್ಪ, ನಮ್ಮನೆ ಹೆಣ್ಮಕ್ಳು ಏನಾರು ಎಡವಟ್ ಮಾಡ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದು ಒಂದು ಭಯ ಇರುತ್ತೆ. ಆ ಭಯ ನಿಮ್ಮ ಮೇಲೆ ಪ್ರಯೋಗ ಆಗುತ್ತೆ, ಅದಕ್ಕೆ ನೀವು ಬಲಿ ಆಗ್ತೀರಿ ಕೆಲವೊಮ್ಮೆ. ಆಯ್ತು, ಬಟ್ ಈ ಹುಡುಗನ್ ನೋಡೋ ವಿಚಾರದಲ್ಲಿ ಅವರೇ ಮುಂದೆ ನಿಂತು ಒಂದು ಗಂಡು ನೋಡ್ಕೊಂಡು ಬಂದ್ರು ಅಥವಾ ಗಂಡು ಬಂತು? ಗಂಡು ಬಂತು ಅಂತಂದ್ರೆ, ನಮ್ಮ ತಾತ ಇದಾರಲ್ಲ, ನಮ್ಮ ಅಪ್ಪನ ಅಪ್ಪ ಇದಾರಲ್ಲ, ಅವರ ಮಗಳನ್ನ ಒಂದೇ ಊರು ಕೊಟ್ಟಿರುತ್ತೆ ನಮ್ಮ ಊರಿಗೆನೆ. ಒಂದ್ ನಿಮಿಷ ಇನ್ನೊಂದ್ಸಲಿ ಹೇಳಿ. ನಮ್ಮ ತಾತ ಇದಾರಲ್ಲ, ತಾತ ಅವರ ಮಗಳನ್ನ ಒಂದೇ ಊರು ಕೊಟ್ಟಿರುತ್ತೆ. ಓಕೆ, ಅವ್ರಿಗೆ ನಿಮ್ ತಾತ ಅಂದ್ರೆ ನಿಮ್ ತಂದೆಯ ತಂದೆ? ತಂದೆ. ಓಕೆ, ಅಂದ್ರೆ ನಿಮ್ ತಂದೆಯ ತಂಗಿ ಬಗ್ಗೆ ಮಾತಾಡ್ತಿದ್ದೀರಾ? ಅಕ್ಕನ ಬಗ್ಗೆ. ಓಕೆ, ನಿಮ್ ತಂದೆಯ ಅಕ್ಕನ ಬಗ್ಗೆ. ನಮ್ ತಂದೆ ಅಕ್ಕನ್ನ ಆ ಊರಿಗೆ ಕೊಟ್ಟಿರುತ್ತೆ. ಅವನ ಮಗ ನನ್ನ ತುಂಬಾ ಇಷ್ಟ ಪಡ್ತಿರ್ತಾನೆ. ಅಂದ್ರೆ ಅತ್ತೆ ಮಗ. ಆದ್ರೆ ಬಟ್ ನಂಗೆ ಗೊತ್ತಿರಲ್ಲ, ತುಂಬಾ ಇಷ್ಟ ಪಟ್ಟಿರ್ತಾನೆ. ಆಮೇಲೆ ನನ್ ಮದ್ವೆ ಆದ್ರೆ ಅವಳನ್ನೇ ಆಗೋದು ಅಂತ ಹೇಳಿ ತುಂಬಾ ಮನೇಲಿ ಹಠ ಮಾಡಿ, ಊಟ ಮಾಡ್ದೆ, ನಿದ್ದೆ ಮಾಡ್ದೆ, ತುಂಬಾ ಹಠ ಮಾಡ್ತಾನೆ. ಅದೇ ಊರಲ್ಲಿ ಇನ್ನೊಂದ್ ಹುಡ್ಗ ನನ್ನನ್ನು ಇಷ್ಟಪಟ್ಟಿರ್ತಾನೆ. ಒಂದಲ್ಲ. ಅಂದ್ರೆ ನಮ್ಮಪ್ಪನ್ಗೆ ಇನ್ನೊಂದ್ ಹುಡ್ಗ ಅಂತ ಹೇಳಿದ್ನಲ್ಲ, ಅವ್ರಿಗೆ ತುಂಬಾ ಆಸೆ ಇರುತ್ತೆ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ. ಅಯ್ಯೋ, 3 ಅಂದ್ರೆ ನಿಮ್ಮ ಅತ್ತೆ ಮಗ ಒಂದು, ಮತ್ತೆ ನಿಮ್ಮ ಸಂಬಂಧದಲ್ಲಿ ಅಲ್ಲದವನು ಊರಲ್ಲಿ ಇನ್ನೊಬ್ಬ. ಸೊ ನಿಮ್ಮ ತಂದೆ ಇಚ್ಛೆ ಇದ್ದಿದ್ದು ಬೇರೆ ಹುಡುಗ. ಇನ್ನೊಬ್ಬ ಹುಡ್ಗ ಅಂತ ಹೇಳಿದ್ನಲ್ಲ, ಅವನಿಗೇನೆ. ಓಕೆ ಓಕೆ ಓಕೆ, ನಿಮ್ಮ ಅತ್ತೆ ಮಗ ಅಲ್ಲ, ಇನ್ನೊಬ್ಬ ಮೇಲೆ ನಿಮ್ ತಂದೆಗೆ ಆಸೆ ಇರುತ್ತೆ ಅಥವಾ ಮದುವೆ ಮಾಡ್ಬೇಕು ಅಂತ? ತುಂಬಾ ಆಸೆ ಇರುತ್ತೆ ಸರ್. ಅಪ್ಪ ಅಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗು ತುಂಬಾ ಆಸೆ ಇರುತ್ತೆ. ಓಕೆ, ಅವನಿಗೆ ಮದ್ವೆ ಮಾಡ್ಬೇಕು, ಚೆನ್ನಾಗಿರ್ತಾಳೆ ಒಂದೇ ಊರಲ್ಲಿ. ಓಕೆ, ನಿಮ್ಮ ಅತ್ತೆ ಮಗಂಗ ಬೇಡ ಅನ್ನೋ ಭಾವನೆ ಬರ್ಲಿಕ್ಕೆ ಏನ್ ಕಾರಣ ಇತ್ತು ನಿಮ್ಮ? ಸರ್, ನಮ್ಮ ಅತ್ತೆ ಮಗ ನಮ್ಮ ರಿಲೇಶನ್ ಎಲ್ಲ ಯಾರ ಜೊತೆನೋ ಅಫೇರ್ ಅಲ್ಲಿ ಇರ್ತಾನೆ ಸರ್. ಅದು ಗೊತ್ತಿರುತ್ತೆ ನಮಗೆ. ಹಂಗಾಗಿ ನಮ್ಮ ಮನೇಲಿ ಅಪ್ಪ ಅಮ್ಮ ಒಪ್ಪಲ್ಲ. ಬಟ್ ನಿನಗ್ ಪ್ರೀತಿ ಇತ್ತೋ ಇಲ್ವೋ? ನಂಗಿಲ್ಲ ಸರ್, ನಂಗೆ ಅವ್ರ ಮೇಲೂ ಇಲ್ಲ, ನಂಗೆ ಇವ್ರ ಮೇಲೂ ಇಲ್ಲ. ಆಯ್ತು, ಈಗ ಆ ಹುಡುಗನ ಕೊಟ್ಟು ಮದುವೆ ಮಾಡಿದ್ರಾ? ಇಲ್ಲ ಸರ್, ಅದೇನಾಯ್ತು ಅಂತಂದ್ರೆ ಅವನು ತುಂಬಾ ಹಠ ಮಾಡ್ತಾನೆ. ಇವ್ರು ಫಸ್ಟ್ ನಮ್ಮ ಅಪ್ಪಂಗ ಆಸೆ ಇತ್ತಲ್ಲ, ಅವರು ಫಸ್ಟ್ ಬಂದ್ ನಮ್ಮನ್ ಕೇಳಿರಲ್ಲ ಮಾಡ್ಕೊಡ್ತೀರಾ ಅಂತ. ಅಯ್ಯೋ, ನಾವು ಹೋಗಿ ಆ ಮನೇಲಿ ಹೆಣ್ ಕೇಳಕ್ ಆಗುತ್ತಾ ಅಂತ ಇವ್ರು ಭಯ ಪಡ್ತಿರ್ತಾರೆ. ನಮಗ್ ಕೊಡ್ತಾರೋ ಕೊಡಲ್ವೋ ಅಂದ್ರೆ ನಿಮಗಿಂತ ಸ್ವಲ್ಪ ಎತ್ತರದವ್ರು? ಎತ್ತರದಲ್ಲ, ಸ್ವಲ್ಪ ಚಿಕ್ಕವರು. ಓಕೆ, ಕೊಡ್ತಾರೋ ಅಂತ ಇವ್ರಿಗೆ ಅನ್ಸ್ಲಿಕ್ಕೆ ಕಾರಣ ಏನು? ಅದೇ ಅವ್ರಷ್ಟು ದೊಡ್ಡದಲ್ಲಿ ಇಲ್ವಲ್ಲ ನಾವು, ಚಿಕ್ಕವರು ಒಂದಲ್ಲವಾ? ಅಲ್ಲ ಸರ್, ಆದ್ರೆ ದುಡ್ಡು ಕಾಸಲ್ಲಿ ನಾನು ಹೇಳ್ತಿರೋದು. ಓಕೆ ಓಕೆ, ಅವ್ರಕ್ಕಿಂತ ಇದ್ರಲ್ಲಿ ಇರ್ತಾರಲ್ಲ. ಇಲ್ಲಿ ಗೌರವಕ್ಕಿಂತ ಹಣದ ವಿಚಾರ ಮಾತಾಡ್ತಿದ್ದೀರಿ. ಊರಲ್ಲಿ ಮಗಸ್ತ ಪಂಚಾಯತಿ ಮಾಡ್ತಿದ್ ನೀವೇ ಇರ್ಬೋದು, ಬಟ್ ಹಣದ ವಿಚಾರ ಬಂದ್ರೆ ಅವ್ರು ದೊಡ್ಡವರಿದ್ರು ಅಂತ. ನಾವ್ ದೊಡ್ಡವರಿದ್ವಿ. ಓಕೆ ಓಕೆ ಓಕೆ. ಅವರು ಏನ್ ಕೇಳಕ್ ಸ್ವಲ್ಪ ಹಿಂದು ಮುಂದು, ಮನೆ ಹತ್ರ ಕೇಳೋಕ್ ಹಿಂದು ಮುಂದ್ ನೋಡ್ತಾವ್ರಿ ಅಂತಲ್ಲ ನೀವ್ ಹೇಳಿ. ಅವ್ರ ಕೇಳಕ್ ಹಿಂದು ಮುಂದು, ಬಟ್ ನಮ್ಮ ಅಪ್ಪಂಗ ಆಸೆ ಐತೆ ಅಂತ ಗೊತ್ತಾಗುತ್ತೆ. ಆಮೇಲೆ
ಆಮೇಲೆ ಇವ್ರು ಗೊತ್ತಾಗ್ಬಿಡುತ್ತೆ ನಮ್ಮ ಅತ್ತೆ ಮನೆಗೆ, ನಿಂಗೆ ಹಿಂಗೆ ಅವ್ರ ಹೆಣ್ ಕೇಳಕ್ ಹೋಗ್ತಾರೆ ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಅವ್ರು ಇವತ್ ಕೇಳಕ್ ಬರ್ಬೇಕು, ಮುಂಜಾನೆ ಬಂದ್ಬಿಡ್ತಾರೆ ಇವ್ರು. ಮುಂಚೆನೆ ಬಂದ್ಬಿಡ್ತಾರೆ ಒಂದಿನ. ಓಕೆ. ಒಂದಿನ ಮುಂಚೆನೆ ಬಂದಾಗ ನಮ್ಮಪ್ಪ ಏನ್ ಹೇಳ್ತಾರೆ, ಒಂದೂರ್ಗೆ ನನ್ ಕೊಡೋದೇ ಇಲ್ಲ, ಅವ್ರಿಗೂ ಕೊಡಲ್ಲ ನಿಮಗೂ ಕೊಡಲ್ಲ. ಓಕೆ. ಇವ್ರು ನಮ್ಮ ಅತ್ತೆ ಅವ್ರ ಮನೆ ಕೇಳ್ತಾರೆ, ಅವ್ರ ಮನೆ ಕೊಡಕ್ಕೆ ನೀನ್ ಹಿಂಗಾಡ್ತಿದ್ಯಾ ಅಂತ. ಅದಕ್ಕೆ ಅಪ್ಪ ಹೇಳ್ತಾರೆ, ಇಲ್ಲ ನಾನು ಅವ್ರಿಗೂ ಕೊಡಲ್ಲ, ನಿಮಗ್ ಒಂದೂರ್ಗೆ ಕೊಡಲ್ಲ ನಾನು ಹುಡುಗಿನ. ಅವಳು ಸೋಂಬೇರಿ, ಕೆಲ್ಸ ಮಾಡಲ್ಲ, ನಾನು ಕೆಲ್ಸಗಾರಂಗ್ ಕೊಡ್ತೀನಿ. ಏನೇನೇನು ಸೋಂಬೇರಿ, ಕೆಲಸ ಮಾಡಲ್ಲ, ಕೆಲಸಗಾರ ಕೊಡ್ತೀನಿ ನಾನು. ಮಾತಿನ ಅರ್ಥ ಏನು? ನಾನು ಮನೇಲಿ ಕೆಲ್ಸ ಮಾಡ್ತಿರ್ಲಿಲ್ಲ ಸರ್. ಓಕೆ, ನೀನ್ ಸೋಂಬೇರಿ ಅನ್ನೋದು ಗೊತ್ತಾಯ್ತು, ಬಟ್ ಇನ್ನು ಮುಂದುವರಿದ ವಾಕ್ಯ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಸೋಂಬೇರಿ ಅಂದ್ರೆ ಮುಂದೆ ಗಂಡನ ಮನೇಲಿ ಇವಳು ಮಾಡ್ಕೊಂಡು ಹೋಗ್ತಾಳ, ನಿಮ್ ಮನೆಗಳಲ್ಲಿ ಅವ್ರಿಬ್ರು ರೈತರಲ್ವಾ. ಸೊ ಗೌರ್ಮೆಂಟ್ ನೌಕರಿ ಇರೋನಿಗೆ ಕೊಡ್ತೀನಿ ಅಂತ. ಗೌರ್ಮೆಂಟ್ ನೌಕರಿ ಇರೋನು ಕೊಡ್ತೀನಿ ನಾನು. ಅವಳು ಇಲ್ಲಿ ಕೆಲ್ಸ ಮಾಡ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಒಂದೇ ಊರಿಗೆ ಕೊಡಲ್ಲ ಒಂದು, ಅಂಡ್ ಗೌರ್ಮೆಂಟ್ ನೌಕರಿ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲಿಗೆ ಎರಡು ಡಮಾರ್ ಆಗ್ಬಿಡುತ್ತೆ. ಎರಡು ಆದಾಗ ನಮ್ಮ ಅಜ್ಜಿ ಇರ್ತಾರಲ್ಲ ಸರ್, ನಮ್ಮ ಅಪ್ಪನ ಅಮ್ಮ, ನಮ್ಮ ಅಪ್ಪನ ಅಮ್ಮನೂ ಮಗ್ಳುನು ಬರ್ತಾರೆ ನಮ್ಮ ಮನೆಗೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಯಾರು ಇರಲ್ಲ. ನನ್ ಮೆಚೂರ್ಡ್ ಆಗಿ ಒಂದು ವರ್ಷ ಮೇಲಾಗಿರುತ್ತೆ. ಬಂದು, ನಿನ್ನಿಂದ ನನ್ ಮಗ ಸಾಯ್ತಾ ಇದ್ದಾನೆ, ನಿನ್ನಿಂದ ನನ್ಗೆ ಊಟ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ. ಅದೇನೋ ನಮ್ಮ ಅತ್ತೆ ನಮ್ಮ ಅಜ್ಜಿ. ನನ್ನ ಮಗ ಸಾಯ್ತಿದ್ದಾನೆ ಅಂತ ಹೇಳಿದ್ದು ನಿಮ್ಮ ಅತ್ತೆ ಅತ್ತೆ ಸಾಯ್ತಿದ್ದಾನೆ ಅಂತ ಹೇಳಿದ್ದು ಅಜ್ಜಿ. ಇಬ್ರು ಒಟ್ಟಿಗೆ ಬರ್ತಾರೆ. ನಮ್ಮ ಅಪ್ಪ ಅಮ್ಮ ಇರಲ್ಲ, ಅಪ್ಪ ಎಲ್ಲ ಹೋಗಿರ್ತಾರೆ, ಅಮ್ಮ ಹೊಲ್ದ ಹತ್ರ ಹೋಗಿರ್ತಾರೆ. ಬಂದು ನನ್ ಮೇಲೆ ತುಂಬಾ ನಾನೇ ಕೆಟ್ಟವಳು, ನನ್ನಿಂದನೇ ಆಗ್ತೈತೇನೋ ಅನ್ನೋ ತರ ಮಾತಾಡ್ಬಿಡ್ತಾರೆ. ಅದು ನನಗೆ ಅವಾಗ ನಾನು ಹೇಳಿದ್ನಲ್ಲ ಸರ್, ಹೊರ್ಗಡೆ ನಾವು ಹೋಗಲ್ಲ, ಏನು ಹೊರ್ಗಡೆ ಪ್ರಪಂಚ ನಂಗೆ ಗೊತ್ತಿಲ್ಲ. ಅವಾಗ ನನ್ ಮೈಂಡಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ನನ್ನಿಂದನೇ ಇವ್ರಿಗೆಲ್ಲಾ ಪ್ರಾಬ್ಲಮ್ಸಾ, ನನ್ನ ಇಲ್ಲ ಯಾರನ್ನೂ ಇಷ್ಟಪಟ್ಟಿಲ್ಲ, ಏನಿಲ್ಲ, ನನ್ನಿಂದನೇ ಒಂದ್ ಮಗ ಸಾಯ್ತಾನ, ನನ್ನಿಂದಾನೇ. ಆಮೇಲೆ ಈ ಊರು ಜನನು ನೋಡ್ತಾರೆ ಅವ್ರು ಬೈಯೋದು, ನಮ್ಮ ಅಜ್ಜಿ ಮತ್ತೆ ಅವ್ರ ಮಗ್ಳುನು ಬೈಯೋದ್ನ ಈಚೆ ನೋಡ್ತಾರೆ. ಈ ಹುಡ್ಗಿ ಜೊತೆ ಜಗಳಕ್ ಹೋಗೋರಲ್ಲ ಇವ್ರು ಅಂತ. ನನಗೆ ತುಂಬಾ ನೋವಾಗ್ಬಿಡುತ್ತೆ ಸರ್. ಅವಾಗ ಬದುಕ್ಲೇಬಾರ್ದು ನಾನು ಅಂತ ಅನ್ಸ್ಬಿಡುತ್ತೆ. ಅವಾಗ ಅದೇ ಪೀಡಂ ಕಾಳು ಇರುತ್ತಲ್ಲ ಸರ್, ಅದರಿಂದ ಪೀಡಂ ಕಾಳು ಏನೋ ಅಂತಾರೆ ಸರ್, ನಂಗೆ ಅದು ಗೊತ್ತಿಲ್ಲ. ಸಾಯ್ಲಿಕ್ ಬಳಸೋದು. ಸಾಯ್ಲಿಕ್ ಬಳಸೋದು. ಅದನ್ನ ತಗೋಬಿಡ್ತೀನಿ ನಾನು. ಬದುಕ್ಬಾರ್ದು ಸುಮ್ನೆ, ಇವ್ರು ನನ್ನಿಂದ ಬದುಕಂಗಿಲ್ಲ. ನಮ್ಮ ಅತ್ತೆ ಹೇಳ್ತಾರೆ, ನೀನ್ ಇದ್ರೆ ನಾನಿರಲ್ಲ, ನಾನ್ ಸತ್ತೋಗ್ಬಿಡ್ತೀನಿ, ಕಣ್ಣಲ್ಲಿ ನೋಡ್ಕೊಂಡಿರಕ್ ಆಗಲ್ಲ ನನ್ಗೆ, ನನ್ ಮಗ ಸಾಯೋದು, ನಮ್ಮ ಮನೆನೇ ಹಾಳ್ ಮಾಡಾಕ್ತೀನಿ ನೀನು, ಹಂಗೆ ಹಿಂಗೆ ಅಂತ. ನಾನು ಅಲ್ಲೂ ಹೇಳ್ತೀನಿ, ನಾನ್ ಯಾವತ್ತೂ ನಿಮ್ ಮಗನ ಐತೀನಿ ಅಂತಾನು ಹೇಳಿಲ್ಲ. ನಿನ್ ಮಗ ಇಷ್ಟಪಟ್ಟ ತಕ್ಷಣ ನಾವ್ ಇಷ್ಟಪಟ್ಟ ಆಗ್ಬೇಕು ಅನ್ನೋದಿಲ್ಲ. ಅದು ಏನ್ ಹೇಳಿದ್ರು ನಮ್ಮ ಅಜ್ಜಿನೂ ಕೇಳಲ್ಲ, ನಮ್ಮ ಅತ್ತೆನೂ ಕೇಳಲ್ಲ. ತುಂಬಾ ಅಂದ್ರೆ ತುಂಬಾ ಗಲಾಟೆ ಆಗ್ಬಿಡುತ್ತೆ. ನಮ್ಮ ಅಪ್ಪ ಇರಲ್ಲ, ನಮ್ಮ ಅಮ್ಮನೂ ಇರಲ್ಲ, ನಾನು ಪಾಯ್ಸನ್ ತಗೋಬಿಡ್ತೀನಿ, ಹಿಂಗೆಲ್ಲ ಮಾಡಿದ್ರಲ್ಲ ಅಂತೇಳಿ. ಆವಾಗ ಮೈಸೂರಿಗೆ ಅಡ್ಮಿಟ್ ಮಾಡ್ತಾರೆ. ಆಗ ಪೊಲೀಸ್ ಕೇಸ್ ಆಗುತ್ತಲ್ಲ, ಪೊಲೀಸ್ ಬರ್ತಾರೆ. ಬರೋ ಮುಂದಾರದಲ್ಲಿ ಇವ್ರು ಬಂದು ನನ್ ಕಾಲ್ ಕಡ್ಕಂತಾರೆ. ನಿನ್ ತಪ್ಪಿಲ್ಲ, ನಾವೇ ಬಂದ್ ಬೈಬಾರ್ದಿತ್ತು, ಕೇಸಲ್ಲಿ ಏನು ಹೇಳ್ಬೇಡ, ನನ್ನಿಂದ ನಾನೇ ತಗೊಂಡೆ ಅಂತ ಹೇಳು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕಂತಾರೆ. ಆ ಟೈಮಲ್ಲಿ ಅಪ್ಪನು ಅವ್ರ ಕಡೆಗೆ ಸಪೋರ್ಟ್ ಮಾಡ್ಬಿಡ್ತಾರೆ. ಅಪ್ಪಂಗ್ ಗೊತ್ತಾಯ್ತಲ್ಲ, ಅಲ್ಲೇ ಇದ್ರಲ್ಲ. ಬೇಡ ಬಿಡವ, ಆಯ್ತು, ಅವ್ರ ಆಗಿದ್ದು ಅವ್ರ ಇದಾಗ್ಲಿ, ಅದು ಕೇಸು ಅಂತ ಹೇಳಕ್ ಹೋದ್ರೆ ನಿನ್ ಜೀವನಾನು ಹಾಳಾಗುತ್ತೆ, ಬೇಡ ಅಂತ ಹೇಳಿ ನಾನು ಅಲ್ಲಿ ಬಂದು ಕೇಳ್ದಾಗ, ಇಲ್ಲ ಸರ್, ನನ್ನಿಂದ ನಾನೇ ತಗೊಂಡಿದ್ದು, ಯಾರಿಂದನೂ ತಗೊಂಡಿಲ್ಲ ಅಂತ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಸರ್ ನಮ್ ತಾತ ಒಂದ್ ಚಾಲೆಂಜ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನನ್ಗೊಂದು ಹೇಳಿರ್ತಾರ ಅವ್ರು, ನನ್ ಮೊಮ್ಮಗನ್ನೇ ಆದ್ರೆ ಟೌನ್ ಅಲ್ಲಿ ಒಂದ್ ಮನೆ ಕೊಡ್ತೀನಿ, ಊರಲ್ಲಿ 1 ಎಕರೆ ತೋಟ ನಿನ್ನ ಹೆಸರು ಬರ್ಕೊಡ್ತೀನಿ, ನನ್ ಮೊಮ್ಮಗನ್ ಆಗ್ಬೇಕಂತ. ನಾನು ಅಜ್ಜಿ ತಾತನ ಹತ್ರನೇ ಬೆಳ್ದಿರ್ತೀನಿ ಫಸ್ಟ್. ಮೆಚರ್ಡ್ ಆದ್ಮೇಲೆ ನಮ್ಮ ಮನೆಗೆ ಹೋಗೋದ್ ನಾನು. ಅಲ್ಲಿ ತನಕನೂ ಅಜ್ಜಿ ತಾತನ ಹತ್ರನೇ ಇರ್ತೀನಿ. ಅಂದಾಗ ನಾವು ಅದಕ್ಕೆ ಆಫರ್ಗೆ ಒಪ್ಪಲ್ವಲ್ಲ.
ಅವಾಗ ಏನ್ ಮಾಡ್ತಾರೆ, ನಾನು ಪಾಯ್ಸನ್ ತಗೊಂಡು 1 ತಿಂಗ್ಳು ಹ್ಮ್ ಅಷ್ಟೇ ಆಗಿರುತ್ತೆ. ಅಷ್ಟ್ರಲ್ಲಿ ಒಂದ್ ಹುಡುಗಿನ ಮದ್ವೆ ಮಾಡ್ತಾರೆ ಮೊಮ್ಮಗಂಗೆ. ಓಕೆ 1 ತಿಂಗಳಲ್ಲೇ ಮದ್ವೆ ಮಾಡ್ಬಿಡ್ತಾರೆ ಸರ್. ಹ್ಮ್ ಆಮೇಲೆ ನಂದೇನಾಗೈತೆ, ಇವಳು ಪಾಯ್ಸನ್ ತಗೊಂಡವಳೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಹುಡುಗರು ಬಂದವರೆಲ್ಲ ಹ್ಮ್ ಇದ್ ಮಾಡ್ತಾರೆ. ಹ್ಮ್ ಅದಾದ್ಮೇಲೆ ನಮ್ಮ ತಾಯಿ ಅಜ್ಜಿ ಇದಾರಲ್ಲ, ನಮ್ ತಾಯಿಯ ತಾಯಿ ಹ್ಮ್ ಅಜ್ಜಿಯ ತಂಗಿಯ ಮಗನ ಬಾಮೈದ. ಅಯ್ಯೋ ತಾಯಿ. ಹ್ಮ್ ನಿಮ್ಮ ತಾಯಿಯ ತಾಯಿ ಅಂದ್ರೆ ಅಜ್ಜಿಯ ಅಜ್ಜಿಯ ತಂಗಿಯ ತಂಗಿಯ ಇದಾರಲ್ಲ, ತಂಗಿ ಮಗನ್ ಬಾಮೈದ. ಆಯ್ತು, ಅವ್ರ ಜೊತೆ ಮದ್ವೆ ಆಯ್ತಾ? ಅವ್ರ ಜೊತೆ ಮದ್ವೆ ಆಗುತ್ತೆ ಸರ್. ಹ್ಮ್ ಅದ್ರಲ್ಲೂ ನಾವು ಫಸ್ಟೇ ಹೇಳ್ಕೊಂಡಿರ್ತೀವಿ, ಈ ತರನೇ ಇತ್ತು, ಈ ತರ ಆಗಿದೆ, ಮದ್ವೆ ಆದ್ಮೇಲೆ ಆತರ ಈ ತರ ಅಂತ ಅನ್ನಂಗಿಲ್ಲ. ಅಂದ್ರೆ ಇರೋ ವಿಷಯ ಎಲ್ಲ ನೀವು ಇರೋ ವಿಚಾರ ನಾವ್ ಮೊದ್ಲೇ ಹೇಳಿರ್ತೀವಿ ಸರ್. ಓಕೆ, ಹಿಂಗಿದೆ ಸರ್, ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ಓಪನ್ ಆಗಿ ನಾನು ಎಂಗೇಜ್ಮೆಂಟ್ ಮಾತುಕತೆ ಆದ್ಮೇಲೆ ನಂಬರ್ ಕೊಡ್ತಾರೆ. ನಂಬರ್ ಅಲ್ಲಿ ಫೋನ್ ಮಾಡಿದಾಗ ನಾನು ಇರೋ ವಿಚಾರ ಹೇಳ್ತೀನಿ, ಹಿಂಗೈತೆ, ನಾಳೆ ದಿನ ನೀವು ಒಂದ್ ಮಾತಾಡಂಗಿಲ್ಲ ನಮಗೆ, ಓಕೆ ಆತರ ಎಲ್ಲ ಹೇಳಿದಾಗ, ಇಲ್ಲ ನಾನು ಎಜುಕೇಟೆಡೇನೆ, ಅವರು ನಮಗೆ ಸುಳ್ಳು ಹೇಳ್ತಾರೆ ಸರ್. ಅವ್ರು ನಮ್ಗೆ ತುಂಬಾ ಅಂದ್ರೆ ತುಂಬಾ ಸುಳ್ಳು ಹೇಳಿರ್ತಾರೆ. ಈತಗೆ ನಮ್ಮ ಮಾವನೇ ನನಗ್ ಮಾವ ಆಗ್ಬೇಕು ಅವ್ರ ಭಾವ, ಬಟ್ ನಮ್ಮ ಮಾವನು ಮುಚ್ಚಿಟ್ಟಿರ್ತಾರೆ ಅವರ ಬಾಮೈದನ್ ಬಗ್ಗೆ. ಏನು ಹೇಳಲ್ಲ, ಇಲ್ಲೇ ಕೆಲ್ಸದಲ್ಲಿದ್ದಾನೆ, ದುಡ್ಡು ಕಟ್ಟಿದೀವಿ, ಟೀಚರ್ ಕೆಲ್ಸ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಅವಾಗ ಜಾಸ್ತಿ ವಿಚಾರ್ಸಲ್ಲ, ಅಯ್ಯೋ ಟೀಚರ್ ಕೆಲ್ಸ ಅಲ್ವಾ ಬಿಡು, ಮನೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಅಪ್ಪ ಇಲ್ಲ ಅಮ್ಮ ಒಬ್ರೇ ಅಲ್ಲ ಅಂತ ಹೇಳಿ ಮದ್ವೆ ಮಾಡ್ಬಿಡ್ತಾರೆ. ಆಮೇಲೆ ಗೊತ್ತಿರೋರು ನಮ್ಗೆ ಹೇಳಲ್ಲ, ಇವ್ನ್ ಈ ತರ ಇದ್ದ ಹಿಂಗಿದ್ದ ಅಂತ ಯಾರು ಬಾಯ್ಬಿಟ್ಟು ಹೇಳಲ್ಲ ಸರ್ ನಮಗೆ. ಹೆಂಗೋ ಒಂದ್ ಜೀವನ, ಹುಡ್ಗಿದು ಒಂದ್ ಜೀವನ ಆಗ್ಲಿ ಅಂತ ಸುಮ್ನಾಗ್ಬಿಡ್ತಾರೆ. ಹಂಗಾದಾಗ ನಮಗ್ ಗೊತ್ತಿರಲ್ಲ, ಮದ್ವೆ ಆಗುತ್ತೆ. ಮದ್ವೆ ಆದಾಗ ಊರಿಗೆ ಹೋಗ್ತೀನಿ ನಾನು. ಮದ್ವೆ ಆಗಿ ಕರ್ನೇರೆ ದಿನನೇ ಕರ್ನೇರೆ ಆಗಿ ನೈಟ್ ಬರ್ತಾರಲ್ಲ ಸರ್, ಕೈಕಾಲ್ ಮುಖ ತೊಳೆಯಕ್ ಹೋಗ್ತಾರೆ. ಕೈಕಾಲ್ ಮುಖ ತೊಳೆಯಕ್ ಹೋದಾಗ ಟವಲ್ ಕೊಡಕ್ ಹೋಗ್ತೀನಿ ನಾನು. ಒಂದು ಕೆಪಾಲ್ಗೆ ಎತ್ ತೊಡಸ್ ತಕ್ಷಣ ಬಿದೆ ಹೋಗ್ತೀನಿ ನಾನು ಕೆಳಗಡೆ. ಏನು ಕೊಡಿದ್ರು ಅಂದ್ರೆ, ಆ ಕಡೆಯಿಂದ ಬರ್ತಿದ್ವಲ್ಲ ಸರ್ ನಾವು ಫಂಕ್ಷನ್ ಮುಗಿಸ್ಕೊಂಡು, ಅವ್ರು ನನಗೆ ಹೊಡ್ತಿದ್ರು. ಕಾಲ್ ತೊಳ್ಕೊಳ್ತಿರೋ ಸಮಯದಲ್ಲಿ ಟವಲ್ ಕೊಡ್ಲಿಕ್ಕೆ ಹೋದಾಗ ಹೊಡೆದ್ರು. ಯಾಕೆ ಹೊಡೆದ್ರು? ಏನು ಕೊಡಿದ್ರು ಅಂತ ಕೇಳ್ದೆ ನಾನು. ಏನು ಕೊಡಿದ್ರಿ, ನಾನ್ ಏನ್ ತಪ್ಪು ಮಾಡ್ದೆ ಅಂತ ಕೇಳಿದಾಗ ಹೇಳ್ತಾರ ಅವರು, ನಾವು ಫಂಕ್ಷನ್ ಮುಗಿಸ್ಕೊ ಬರುವಾಗ ಟೌನಲ್ಲಿ ಇಳ್ಕಂತೀವಿ. ಅವರು ಸ್ವೀಟ್ಸ್ ತಗೋಬರ್ತೀನಿ ಅಂತ ಬೇಕರಿಗೆ ಹೋಗ್ತಾರೆ ಫ್ರೆಂಡ್ಸ್ ಜೊತೆ. ನನ್ ಜೊತೆನೂ ಒಬ್ಳು ಫ್ರೆಂಡ್ ಇರ್ತಾಳೆ, ಅವಳು ನಾನು ಹೂವ ತಗೊಂಡ್ ಹೋಗ್ತೀವಿ, ಗುಲಾಬಿ ಹೂವ, ರೋಸು. ನಾವು ರೋಸ್ ತಗೊಂಡ್ ಮಡ್ಕೊ ಬರ್ತೀವಿ. ಬರ್ತೀವಿ, ಅದು ತಪ್ಪು ಅಂತ ನನಗ್ ಅನ್ಸಲ್ಲ. ಒಂದ್ ರೋಸ್ ತಗೊಳಕ್ಕೂ ಅವ್ರ ಹತ್ರ ಕೇಳ್ಬೇಕು ನಾನು, ಅದು ಗೊತ್ತಿರ್ಲಿಲ್ಲ. ಅದ್ ನನಗ್ ಗೊತ್ತಿಲ್ಲ ಸರ್. ನಾವು ತಗೊಂಡ್ ಮಡ್ಕೊಂಡ್ ಮನೆಗ್ ಬರ್ತೀವಿ. ಟವಲ್ ಕೊಟ್ಟ ತಕ್ಷಣ ಹೊಡಿತಾ, ಏನು ಕೊಡಿದ್ರಿ ಅಂದ್ರೆ, ನಾನ್ ಇದ್ದಂಗೆ ನೀನ್ ಯಾಕೆ ಹೂವ ತಗೊಂಡೆ, ನಾನ್ ಇದ್ನೆಲ್ಲ ಕೇಳುವೆ ಅಂದ್ರೆ ಅದರ ಅರ್ಥ ನನ್ನೇ ಕೇಳಿದ್ರೆ ತಂದ್ಕೊಡಿನಿ ಅಂತಲೋ ಅಥವಾ ನೀನ್ ಹಂಗ ಹೋಗ್ಲೇಬಾರ್ದು ಅಂತಲೋ? ನಾನೇ ಕೇಳಿದ್ರೆ ತಂದ್ಕೊಡುವೆ ಅಂತ. ಓ, ಹೊಡೆತದ ಹಿಂದೆ ಉದ್ದೇಶ ಇತ್ತು. ಆಯ್ತವ, ಆಯ್ತು. ನಾನು ಅವಾಗ್ಲೇ ಹೇಳ್ತೀನಿ ನಮ್ ದೊಡ್ಡಮ್ಮ ಮತ್ತೆ ಅವ್ರಿಗೆಲ್ಲ, ನನಗ್ ಬೇಡ. ಏನ್ ಹೂವನ? ಹೂವಲ್ಲ, ಇವ್ರೇ ಬೇಡ ನನಗೆ. ಇವ್ರೇ ಬೇಡ? ಅಯ್ಯೋ, ಒಂದೇ ಇಟ್ಕೆ ಒಂದೇ, ನನಗ್ ಬೇಡ ಅಂದ್ರೆ ಬೇಡ ಅಂತ ನಾನು ಅವತ್ತು ನಿರ್ಧಾರ ಮಾಡಿದ್ದು ಸರಿಯಾಗೈತೆ ಸರ್. ಇವತ್ತಿನ ಪರಿಸ್ಥಿತಿ ಎಲ್ಲ ನೋಡಿದ್ರೆ ನನ್ನ ಅವತ್ತು ತಗೊಂಡಿದ್ ನಿರ್ಧಾರ ತುಂಬಾ ಇತ್ತು. ಹಂಗೆ ಹೇಳಿದಾಗ ಏನಾಯ್ತಲ್ಲಿ? ನಮ್ ದೊಡ್ಡಮ್ಮ ಅವರೆಲ್ಲ ಏನ್ ಮಾಡ್ತಾರೆ, ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿ ನಿಮ್ಮಪ್ಪ ಮದ್ವೆ ಮಾಡಿ ನಿಮ್ಮಪ್ಪ ಕೊರಗ್ಬಿಡ್ತಾನೆ, ಇನ್ನೂ 3 ಜನ, ಇನ್ನೂ 2 ಹೆಣ್ಮಕ್ಳಿದ್ದಾರೆ, ಒಬ್ಳು ತೀರೋಗಿರ್ತಾಳೆ ಅಷ್ಟ್ರಲ್ಲಿ. ಅದು ತುಂಬಾ ಸ್ಟೋರಿ ಸರ್ ಅದು. ಇನ್ನಿಬ್ರು ತಂಗಿರಿದ್ದಾರೆ, ಅವ್ರನ್ನ ಯಾರು ಮದ್ವೆ ಆಗ್ತಾರೆ, ಹಿಂಗೆ ಅಂದ್ರೆ ಅಂತ ಏನೇನೋ ಎದುರಿಸು. ನಮ್ಗ ಅವಾಗ ಹೊರ್ಗಡೆ ಪ್ರಪಂಚ ಗೊತ್ತಿರಲ್ಲ, ಏನಿಲ್ಲ. ಹೇಳ್ದಾಗ ನಾವು 4 ಜನಕ್ಕೆ ಹೂ ಅಂತ ಅನ್ಲೇಬೇಕು. ಇಷ್ಟ್ ದೊಡ್ಡ ಮನೆ ತಂದ್ ಹುಡ್ಗಿದು ಹಿಂಗಾಯ್ತು, ಮೊದ್ಲು ಹಂಗ್ ಪಾಯ್ಸನ್ ತಗೊಂಡಿದ್ಲು, ಇವಾಗ ಆಲೆ ಮದ್ವೆ ಕರ್ನೇರೆ ಆದ ತಕ್ಷಣ ಹುಡ್ಗ ಬೇಡ ಅಂತ ಅಂದ್ಲು.
ಅಂತಾರೆ ಅಂತೇಳಿ ನಾನು ಸುಮ್ನಾಗ್ಬಿಡ್ತೀನಿ ಸರ್ ಅವ್ರು ಹೇಳಿದ ತಕ್ಷಣ. ಹ್ಮ್ ಅದಾದ್ಮೇಲೆ ಒಂದ್ 2 ಡೇಸ್ ಬಿಟ್ಟು ಕರ್ಕೊ ಹೋಗ್ತಾರೆ ಸರ್ ಇಲ್ಲಿಂದ. 3 ಡೇಸು ಹ್ಮ್ ಊರಿಗ್ ಕರ್ಕೊ ಹೋಗ್ತಾರೆ. ಊರಿಗ್ ಕರ್ಕೊ ಹೋದ ತಕ್ಷಣ ನಾ ಮನೇಲಿ ಇರ್ತೀನಿ. ಹೊಲ್ದತ್ರ ಬಾ, ಹೊಲ್ದತ್ರಕ್ ಹೋಗೋದ ಅಂತ ಹೇಳ್ಕೊ ಹೋಗ್ತಾರೆ. ನಾನ್ ಬರಲ್ಲ ಅಂತ ಎಷ್ಟೇ ಇದ್ ಮಾಡಿದ್ರು ಬಿಡಲ್ಲ. ಯಾರು? ಗಂಡ. ಹ್ಮ್ ಹೊಲ್ದಕ್ ಬರ್ಬೇಕು ಹ್ಮ್ ಅಂತ ಕರ್ಕೊ ಹೋಗ್ತಾರೆ. ಆ ಕಡೆಯಿಂದ ಕಡ್ಡಿ ಕುಯ್ಕೊಂಡು ಒತ್ಕೊಂತಾರ ಅವ್ರು. ಹ್ಮ್ ನನ್ ಕೈಲಿ ಎಮ್ಮೆ ಕೊಡ್ತಾರೆ. ಹ್ಮ್ ನನ್ಗೆ ಎಮ್ಮೆ ನಾನ್ ಇಲ್ಲಿ ಹಿಂಗ್ ಬೆಳೆದ್ಬಿಟ್ಟು ಅಲ್ಲಿ ಎಮ್ಮೆ, ಅದು 1 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಮನೆಯಿಂದ. ಅಲ್ಲ, ಅದು ಯಾರು ಹೊಲ ಅದು? ನಮ್ಮ ಹೊಲಾನೆ. ಅಲ್ಲಿ ಗಂಡನ್ ಮನೆ ಅದು. ಓಕೆ ಓಕೆ. ಗಂಡನ್ ಮನೆಗ್ ಹೋಗ್ತೀವಿ ನಾವು 3 ಡೇಸ್ ಆದ್ಮೇಲೆ. ನಾನೆಲ್ಲೋ ನಿಮ್ ತವ್ರ ಮನೆಗೆ ಹೋಗಿ ಅಲ್ಲಿ ಹೊಲ್ದಾಗ ಕರ್ಕೊಂಡು ಹೋದ್ರು ಅನ್ಕೊಂಡೆ. ಇಲ್ಲ ಗಂಡನ ಮನೆ ಹೊಲ್ದಾಗ ಕರ್ಕೊಂಡು ಹೋದ್ರು. ಅವರು ಒಂದಷ್ಟು ಸೌದೆನಾ ಹೇಳಿದ್ ನೀವು? ಕಡ್ಡಿ ಮೇವಿನ ಕಡ್ಡಿ, ಜೋಳ ಕಡ್ಡಿ. ಜೋಳದ ಕಡ್ಡಿ ಕುಯ್ಕೊಂಡು ಹಾಕೊಂತಾರೆ. ನನ್ನನ್ನ ಎಮ್ಮೆ ಹಿಡ್ಕೊ ಇಲ್ಲ ಕಡ್ಡಿ ಹೊತ್ಕೊಂತಾರೆ. ನಾನು ಎಮ್ಮೆ ಹಿಡ್ಕೊಂಡು 1 ಕಿಲೋಮೀಟರ್ ಊರೊಳಗಡೆಯಿಂದ ಬರಕ್ಕೆ ಇವತ್ ಕರ್ಕ ಬಂದವ್ರೆ. ಮದ್ವೆ ಆಗಿ 1 ವಾರ ಆಗೈತೆ, ಇವಾಗ ಎಮ್ಮೆ ಹಿಡ್ಕೊ ಬತ್ತಾಳೆ ಅಂತ ಆಡ್ಕಂತಾರೆ ಅಂತ ಕೈ ಕಾಲೆಲ್ಲ ಕಟ್ತೀನಿ ಸರ್. ನಾನು ಇಲ್ಲ, ನಾನು ಹಂಗೆ ಬರ್ತೀನಿ, ನೀವು ಹಿಡ್ಕೊ ಹೋಗಿ ಅಂದ್ರು ಕೇಳಲ್ಲ. ಅಂದ್ರೆ ಹಂಗ್ ಹಿಡ್ಕೊಳ್ಳೋದ್ರಿಂದ ಆಡ್ಕೊಳ್ತಾರೇನು ನಿಮ್ ತಲೆಯಲ್ಲಿ ಓಡ್ತಿದ್ದು? ಅಂದ್ರೆ ನಾನು ಯಾವತ್ತೂ ಹಿಡ್ಕೊಂಡ್ ಅಭ್ಯಾಸ ಇಲ್ವಲ್ಲ ಸರ್. ಅಯ್ಯ, ಎಮ್ಮೆ ಹಿಡ್ಕೊಳಕ್ ಅಭ್ಯಾಸ ಬೇಕಾ? ಅಲ್ಲ ಸರ್, ಇವಾಗ ಮದ್ವೆಗ್ 1 ವಾರ ಆಗೈತೆ, ಏನೋ 1 ತಿಂಗಳಾಗಿಲ್ಲ, ವರ್ಷಾಗಿಲ್ಲ. ಆ ಕಾರಣ ಹೇಳು. ಬಟ್ ಎಮ್ಮೆ ಹಿಡ್ಕೊಳಕ್ ಬರಲ್ಲ ಅಂದ್ರೆ ಅಂದ್ರೆ ಅದ್ರ ಥಾಟಲ್ಲಿ ಇರುತ್ತಲ್ಲ ನಮಗೆ ಆಗ. ಆಯ್ತು. ಏನೋ ಅಭ್ಯಾಸ ಇದ್ರೆ ಏನು ಅನ್ಸಲ್ಲ. ಈಗ ನಾವು ಹೊಸ್ದಾಗೆ ಊರಿಗೆ ಹೋಗಿದೀವಿ, 1 ವಾರ ಆಗಿದೆ ಅಷ್ಟೇ ಮದ್ವೆ ಆಗಿ. ಆ ಟೈಮಲ್ಲಿ ನನ್ನ ಆ ಕಡೆಯಿಂದ ಹಿಡ್ಕೊ ಬರ್ತಾ ಇದೀನಿ ಅಂದ್ರೆ ಏನ್ ಅನ್ಕೋತಾರೋ ಏನೋ ಅನ್ನೋದ್ ನನಗೆ. ಅದಾದ್ಮೇಲೆ 4 ಕಸ ಹಿಡ್ಕೊಂಡ್ ಮೇಯ್ಸಿದೀನಿ ಅಲ್ಲಿ. ಅದ್ ಬೇರೆ ಪ್ರಶ್ನೆ. 4-5 ಹಸುನ ನಾನೇ ಕರ್ದು, ನಾನೇ ಎಮ್ಮೆ ಪ್ರತಿಯೊಂದು ಮಾಡ್ಕೊಂಡು ಜೀವನ ಮಾಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ನನ್ ಮೈಂಡಲ್ಲಿ ಇದ್ದಿದ್ ಆ ತರ. ಅದಾದ್ಮೇಲೆ ನಾನು ಏನೇ ಮಾಡಿದ್ರು ಬಿಡಲ್ಲ ಸರ್ ಅವ್ರು. ಇಲ್ಲ, ಹೇಳಿದ್ ಕೇಳಲೇಬೇಕು. ಅವಾಗ ನಾನು ಎಮ್ಮೆ ಇಟ್ಕೊಳ್ಳಲ್ಲ, ಕಡ್ಡಿ ಹೊತ್ಕೊಂತೀನಿ ಅಂತೀನಿ. ಮೇವನ್ ಕಡ್ಡಿ ಹೊತ್ಕೊಂಡ್ ಬರ್ತೀನಿ ನಾನು. ಅವರು ಎಮ್ಮೆ ಹಿಡ್ಕೊ ಬರ್ತಾರೆ, ನಾನು ಮೇವಿನ ಕಡ್ಡಿ ತಗೊಬರ್ತೀನಿ. ಆಮೇಲೆ ನನ್ಗೆ ಸ್ವಲ್ಪ ನಂಗೆ ತುಂಬಾ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಅದಾದ್ಮೇಲೆ ತಲೆನೋವು ಸ್ಟಾರ್ಟ್ ಆದ್ಮೇಲೆ ಹಾಸ್ಪಿಟಲ್ ಎಲ್ಲ ತೋರಿಸಿ ಆಗುತ್ತೆ. ಅದಾದ್ಮೇಲೆ ಪ್ರೆಗ್ನೆನ್ಸಿ ಆಗ್ತೀನಿ ನಾನು. ಮುಂಚೆನೆ ಇವ್ರಿಗೆ ಬೇರೆಯವ್ರ ಜೊತೆ ಅಫೇರ್ ಇರೋದು ನನಗ್ ಗೊತ್ತಿರಲ್ಲ ಸರ್. ಅದೇ ಊರವ್ರ ಜೊತೆ ಬೇರೆಯವ್ರ ಜೊತೆ ಅಫೇರ್ ಇರುತ್ತೆ. ಬಟ್ ನನ್ಗದು ಗೊತ್ತಿರಲ್ಲ ಹೆಂಗೈತೆ ಅಂತ. ಅದಾದ್ಮೇಲೆ ನಮ್ ಮಗು 7 ತಿಂಗಳು ಪ್ರೆಗ್ನೆಂಟ್ಗೆ ಅಪ್ಪನ ಮನೆಗ್ ಬರ್ತೀನಿ ನಾನು. 7 ತಿಂಗಳು ಅಪ್ಪನ ಮನೆಗ್ ಬಂದವಳು ವರ್ಷ ಪಾಪು ಆಗೋ ತನಕ ಹೋಗಲ್ಲ, ಇಲ್ಲೇ ಇರ್ತೀನಿ. ಅವಾಗ್ಲೂ ಅವರು ಹೋಯ್ತಾ ಬರ್ತಾ ಇರಲ್ಲ. ಅಂದ್ರೆ ಬೆಳಗ್ಗೆ ಟೈಮ್ ಬರೋದು ಹೋಗೋದು ಈ ತರ ಇರುತ್ತೆ. ಅವಾಗ ಅಪ್ಪಂಗ್ ಅನುಮಾನ ಬರುತ್ತೆ. ಯಾವಾಗ್ಲೇ ಬಂದು ನಮ್ ಮಗ್ಳು ಒಂದಿನನೂ ಇರಲ್ವಲ್ಲ, ಇವ್ರು ಹಿಂಗ್ ಬರ್ತಾರೆ ಹಿಂಗ್ ಕುತ್ಕೊಂಡ್ ಹೋಗ್ತಾರಲ್ಲ ಅಂತ. ಬಟ್ ನನಗ್ ಗೊತ್ತಿರಲ್ಲ. ಅವರು ನಮ್ಮಮ್ಮನ್ ಕೈಲಿ ಹೇಳ್ತಾರೆ, ನಮ್ಮಮ್ಮ ನನಗ್ ಹೇಳ್ತಾರೆ, ಯಾಕೆ ನಿಂಗ್ ಗಂಡ ಇರ್ತಾರೆ ಇರಲ್ಲ, ಎಲ್ಲ ಹೊರ್ಟೋಗ್ತಾರಲ್ಲ ಅಂತ. ನನಗ್ ಅವಾಗ ಏನೂ ಗೊತ್ತಿಲ್ಲ ಸರ್. ನಿಜ, ನಂಗೆ ನಂಗ್ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅವಾಗ ಯಾವ ಬಿಡಮ್ಮ ಆತರ ಏನಿರಲ್ಲ, ನೀವೇನೇನೋ ಅನ್ಕೋತೀರಾ, ಆತರ ಏನಿರಲ್ಲ, ಅವ್ರು ಕೆಲ್ಸ ಇರುತ್ತೆ, ಅವ್ರ ಅಮ್ಮ ಇರ್ತಾರೆ ಹೋಗ್ತಾರೆ ಅಂತ ನಾನ್ ಅನ್ಕೊಂಡ್ ನಾನ್ ಸುಮ್ನಾಗ್ತೀನಿ. ನಮ್ ಬಾಣ್ತಿ ಎಲ್ಲ ಮುಗಿಸ್ಕೊಂಡ್ ಊರಿಗೆ ಹೋಗ್ತೀನಿ. ಊರಿಗೆ ಹೋದ್ಮೇಲೆ ನಮ್ ಮನೆ ಪಕ್ಕದೊಂದ್ ಹುಡ್ಗಿ ಹೇಳುತ್ತೆ ಸರ್ ನನಗೆ ಈ ತರ. ಅದು ಹೇಳಕ್ ಕಾರಣ ಏನಂದ್ರೆ, ನಮ್ ಮನೆ ಹತ್ರ ಒಂದ್ ಹುಡ್ಗ ಆಟ ಆಡಕ್ ಬಂದಿರುತ್ತೆ. ನಾನು ಹೊಲ್ದತ್ರ ಹೋಗಿರ್ತೀನಿ, ಹೊಲ್ದತ್ರದಿಂದ ಬಂದು ಹಸು ಎಲ್ಲ ಕಟ್ಟಿ ತಿಂಡಿ ಇಡ್ತಾ ಇರ್ತೀನಿ. ಅಲ್ಲಿಗೆ ಒಂದ್ ಹುಡ್ಗ ಆಟ ಆಡಕ್ ಬರುತ್ತೆ. ನಮ್ಮ ಅತ್ತೆ ಕೂತಿರ್ತಾರೆ, ಪಕ್ಕದ ಮನೆಯವರೆಲ್ಲ ಕೂತಿ ಮಾತಾಡ್ತಿರ್ತಾರೆ. ಅವಾಗ ನಾನ್ ಹೇಳ್ತೀನಿ, ಈ ಹುಡ್ಗ ನಮ್ಮನೆಯವ್ರ ತರ ಇದೆಯಲ್ಲ, ಹಿಂಗೆ ಅನ್ಬಿಡ್ತೀನಿ ನಾನು. ಸೇಮ್ ಈಗ ನಿಮ್ಮ ಹತ್ರ ಹೆಂಗಂದೆ ಹಿಂಗೆ ಅಂತೀನಿ. ಏನ್ ನಮ್ಮನೆಯವ್ರ ತರಾನೇ ಇದೆಯಲ್ಲ ಇದು ಮಗು. ಅಂದ್ರೆ ನಿಮ್ ಗಂಡನ್ಗೆ ಡೈರೆಕ್ಟ್ ಹೇಳಿದ್ದ? ಡೈರೆಕ್ಟ್ ಅಲ್ಲ, ಅಲ್ಲಿ ಅತ್ತೆ ಅಕ್ಕಪಕ್ಕದವರೆಲ್ಲ ಕೂತಿರ್ತಾರಲ್ಲ ಸರ್. ಗಂಡ ಇರ್ಲಿಲ್ಲ. ಸೊ ಅತ್ತೆ ಅಥವಾ ಅಕ್ಕಪಕ್ಕದ ಅತ್ತೆ ವಯಸ್ಸು ಹುಡುಗಿ. ಆಮೇಲೆ ನಮ್ಮನೆ ಪಕ್ಕದ ಒಂದ್ ಹುಡುಗಿ ಕೂತಿರುತ್ತೆ. ಅದು ಮೆಚಡಾಗ್ ಮನೇಲಿ ಇರುತ್ತೆ, ಓದಕ್ಕೇನು ಹೋಗ್ತಾ ಇರಲ್ಲ.
ಓಕೆ. ಅದಕ್ಕೇನಂದ್ರೆ ಊರವ್ರ ಸುದ್ದಿ ಎಲ್ಲ ಗೊತ್ತಾಗಿರುತ್ತೆ. ಅದು ತುಂಬಾ ತಿಳುವಳಿಕೆ ಸ್ವಲ್ಪ ಬಿಡುವಿರೋದಕ್ಕೆ. ಬಿಡುವಿರೋದಕ್ಕೆ. ಓಕೆ. ಅವಾಗ ನಾನೇನಂತೀನಿ, ಇದೇ ನಮ್ಮನೆಯವ್ರ ತರ ಐತೆ ಅಂತ ತುಂಬ ಹಿಂಗೆ ಅನ್ಬಿಡ್ತೇನೆ. ನಿಮ್ಮ ಅತ್ತೆ ಕೇಳಂಗೆ ನಮ್ಮ ಅತ್ತೆನೂ ನಗಾಡ್ತಾರೆ, ಅಕ್ಕಪಕ್ಕದವ್ರು ನಗಾಡ್ತಾರೆ, ಕೂತಿರೋರು ಅಕ್ಕಪಕ್ಕದವ್ರು. ನಾನು ಅದನ್ನ ಏನ್ ಅಷ್ಟೊಂದು ಸೀರಿಯಸ್ ಆಗಿ ಏನ್ ತಗೊಳಲ್ಲ ಸರ್. ಏನ್ ಒಬ್ರು ಮನುಷ್ಯಂಗ್ ಒಬ್ರು ಇರಲ್ವಾ. ಅಂದ್ರೆ ನಿಮ್ಗೆ ನಿಜವಾಗಿಯೂ ಹಂಗನ್ಸಿ ಸೀರಿಯಸ್ ಆಗಿ ಹೇಳಿದ್ದ ಅದು? ನನ್ಗ ಸೀರಿಯಸ್ ಆಗಿ ಅವ್ರು ಸೇಮ್ ಟು ಸೇಮ್ ಇರೋದಕ್ಕೇನೆ ಅಂದಿದ್ ನಾನು. ಓಕೆ, ಬಟ್ ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವ್ರಿಗೆ ಗೊತ್ತು ಆ ಮಗು ನನ್ ಮಗುಂದೆ ಅಂತ. ಹೌದಾ? ಆ ಮಗು ನನ್ ಮಗು. ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ನನಗೆ ನೀವು ಅಂದಾಜ್ ಮಾಡಿದ್ದಷ್ಟೇ. ಅಂದಾಜ್ ಅಂದ್ರೆ ಫೇಸು ಒಂದೇ ತರ ಇತ್ತು ಸರ್. ಇವ್ರು ನೋಡಿದ್ರೆ ಅವ್ರು ನೋಡಂಗಿಲ್ಲ ಮಗುನ, ಆ ತರ ಇದ್ದಿದ್ದು. ನಾನು ಆ ಮಗುನ ಊರಲ್ಲಿ ನನ್ ಮದ್ವೆಗ್ 4 ವರ್ಷ ತನಕ 3 ವರ್ಷ ತನಕ ನೋಡೇ ಇಲ್ಲ ಆ ಮಗುನ. ಎಲ್ಲಿತ್ತದು? ಅದು ಅವ್ರ ಅಜ್ಜಿ ಮನೆ ಬೆಳ್ದಿರುತ್ತಂತೆ. ಆಯ್ತು, ಮುಂದೆ ಕೇಳ. ಅವ್ರ ಅಮ್ಮನ್ ಮನೇಲಿ ಅದು ರಜಕ್ ಬಂದಿರುತ್ತೆ. ಓಹೋ, ಅರ್ಥ ಆಗ್ತೈತ್ಯಾ? ಅದು ರಜಕ್ ಬಂದಿರುತ್ತೆ, ಆಟ ಆಡ್ತಾ ಇರುತ್ತೆ ಅದು. ಆಟ ಆಡೋ ಟೈಮಲ್ಲಿ ನಾನು ತಿಂಡಿ ತಗೋವಾಗ ನೋಡ್ತೀನಲ್ಲ, ಆಗ ಇಲ್ಲೆಲ್ಲ ಕೂತಿರ್ತಾರಲ್ಲ ನಮ್ಮ ಅತ್ತೆ ಅಕ್ಕಪಕ್ಕದವ್ರೆಲ್ಲ ಕೂತಿರ್ತಾರೆ. ಆ ಟೈಮಲ್ಲಿ ಬಿಡುತ್ತೆ, ನಾನು ಇದೇನು ನಮ್ಮನೆಯವ್ರ ತರ ಇದೆಯಲ್ಲ ಈ ಹುಡ್ಗ ಅಂತ ಹಿಂಗೆ ಬಂದ್ಬಿಡ್ತೀನಿ ನಾನು ಸ್ವಲ್ಪ ಇದ್ದಕ್ಕಿದ್ದಂಗೆ ಮಾತಾಡ್ಬಿಡ್ತೀನಿ ಬೇಗ. ಈ ಮುಚ್ಚಿ ಮರೆ ಆತರ ಎಲ್ಲ ಮಾತಾಡೋ ಅಭ್ಯಾಸ ನನ್ಗೆಲ್ಲ. ಹಂಗಂದಾಗ ಇವ್ರೆಲ್ಲ ನಗಾಡ್ತಾರೆ. ಹೆಂಗಂದ್ರೆ ಇವ್ರಿಗೆ ಮೊದ್ಲೇ ಗೊತ್ತಿರುತ್ತಲ್ಲ ಇದು ಅವ್ರ ಮಗನೇ ಅಂತ. ಅಂದ್ರೆ ಅಲ್ಲಿ ಕೂತಿರೋರು ಎಲ್ರಿಗೂ ಗೊತ್ತಿತ್ತ? ಇಲ್ಲ ಎಲ್ರಿಗೂ ಗೊತ್ತಿತ್ತು, ಬಟ್ ನಿಮ್ಮೊಬ್ರನ್ ಬಿಟ್ಟು, ನನ್ನೊಬ್ರನ್ ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅವ್ರು ಯಾರು ಹೇಳಲ್ಲ. ಇನ್ನ ಬೆಳಿಗ್ಗೆಗೆ ನಾನು ಪಾತ್ರೆ ತೊಳಿತಾ ಇರ್ತೀನಿ, ಆ ಹುಡ್ಗಿ ಬರುತ್ತಲ್ಗೆ. ಆ ಹುಡ್ಗಿ ಪಕ್ಕದ ಮನೆ ಹುಡ್ಗಿ ಹೇಳಿದ್ನಲ್ಲ ಕೆಲ್ಸ ಇರಲ್ಲ ಅಂತ. ಆ ಹುಡ್ಗಿಗೆ ಏನ್ ಕೆಲ್ಸ, ನಮ್ಮನೆಗೆ ಬೆಳಿಗ್ಗೆ ಬಂದ್ರೆ ಸಂಜೆ ನೈಟ್ ತನಕನು ನನ್ ಜೊತೆನೆ. ನಾನು ನಮ್ಮನೇಲೆ ಕುತ್ಕೊಳ್ಳೋದು, ನಮ್ಮನೇಲೆ ಟಿವಿ ನೋಡೋದು, ನಮ್ಮನೇಲೆ ಇರೋದು, ಆತರ. ಅಕ್ಕಪಕ್ಕ ಮನೇನೆ. ನಾವು ನಮ್ಮನೆ ಮಕ್ಳು ಅಂತಾನೆ ತಿಳ್ಕೊಂಡಿರ್ತೀವಿ ಸರ್. ಆತರ ಬೇರೆದು ಅಂತ ನಾನು ಯಾವತ್ತೂ ನೋಡಲ್ಲ. ಆ ತರನೇ ಅನ್ಕೊಂಡು ನಮ್ಮನೆ ಮಕ್ಳು ತರನೇ ನೋಡಿ ಟ್ರೀಟ್ ಮಾಡೋದ್ ಜಾಸ್ತಿ ನಾನು ಯಾವಾಗ್ಲೂನು. ಅದಾದ್ಮೇಲೆ ಅಕ್ಕ ನೀನು ನೆನ್ನೆ ಹಂಗಂದೆಲ್ಲ ಯಾಕಂದೆ ಅಂತ ಕೇಳುತ್ತೆ ನನ್ನನ್ನ. ನಾನು ಯಾಕಂದೆ ಏನೋ ಗೊತ್ತಿಲ್ಲ ಕಣೆ, ಆತರ ಅನ್ಸ್ತು, ನೋಡಿದ ತಕ್ಷಣ ಅವ್ರ ತರನೇ ಕಾಣಿಸ್ತಲ್ಲ ಅದಕ್ಕೆ ಅಂದೆ ಅಂತ ಅಂತೀನಿ ನಾನು. ಬಟ್ ಆ ಹುಡುಗಿ ಗೊತ್ತಿತ್ತ ಅಂತ? ಆ ಹುಡುಗಿ ಗೊತ್ತಿತ್ತು. ಅಯ್ಯೋ ದುರ್ವಿಧಿ. ಆ ಹುಡುಗಿ ಗೊತ್ತಿರೋದಕ್ಕೇನೆ ನನಗ್ ಗೊತ್ತಾಗಿರೋದಕ್ಕೆ ಬಿಂದು ಅಕ್ಕ ಹಿಂಗ್ ಅಂತು. ನನ್ನ ಹೆಸರು ಈ ಹೇಳ್ತಾ ಇದಾರೆ ಅಂತ ಹೇಳಿ ಕೇಳುತ್ತೆ ನನ್ನನ್ನ. ನನಗೆ ಗೊತ್ತಿಲ್ಲ, ನಾನ್ ಸುಮ್ನೆ ಹೇಳ್ದೆ, ನೋಡಿದ ತಕ್ಷಣ ಅಂತ ಅನ್ನಿಸ್ತಲ್ಲ ಅಂತ ಹೇಳಿ ಅಂತ ನಾನ್ ಅಂತೀನಿ. ಆಗ ಅಕ್ಕ ಹಂಗಲ್ಲ ಕಣಕ್ಕ, ನಾನು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ ನೀನು ಅನ್ನುತ್ತೆ. ಹೇಳಲ್ಲ, ಹೇಳಪ್ಪ ಅಂತ ನಾನ್ ಅಂದಾಗ ಎಲ್ಲಾ ವಿಚಾರ ಹೇಳುತ್ತೆ. ಆ ಕತೆ ಅಂದ್ರೆ ನಿಮ್ ಮದ್ವೆಕ್ಕಿಂತ ಮುಂಚೆನೆ ಅಫೇರ್ ಇರುತ್ತೆ ಅಕ್ಕ ಅವ್ರ ಜೊತೆಲಿ, ಇಡೀ ಊರಿಗೆ ಗೊತ್ತು. ಅವ್ರಿಗೆ ಗಂಡ ಬೇಕು ಅಂತಾನೆ ಲಾಕ್ ಮಾಡಿ ಅವ್ನ ಹೆಂಡತಿಗೆಲ್ಲ ಹೊಡೆದು ಅವ್ರ ಅಪ್ಪನ ಮನೆ ಕಳಿಸ್ಬಿಟ್ಟವನೆ. ಈಗ ಓಕೆ, ಆ ಮಗು ಇತ್ತಲ್ಲ, ಅವ್ರ ತಾಯಿ ಎಲ್ಲಿದ್ದಾರೆ? ಅದೇ ಊರಲ್ಲಿ ಇದ್ದಾರ ನೀವಿರೋ ಊರಲ್ಲಿ? ಯಾವ ಮಗು? ನನಗ್ ಹೇಳಿದ್ಲಲ್ಲ ಅವರು. ಅಲ್ಲ ನೀವು ಆ ಮಗು ತಾಯಿ ನಮ್ಮೂರೇನೆ, ಸೊಸೆ. ಓಕೆ, ಬಟ್ ಗಂಡ ಓಡಿಸಿದ್ರು ಅಂದ್ರಲ್ಲ, ಬಟ್ ನಿಮ್ಮೂರಲ್ಲೇ ಇದ್ದಾರೆ? ನಮ್ಮೂರಲ್ಲೇ ಇದ್ದಾರೆ. ನಾನು ಮದ್ವೆ ಆಗಷ್ಟರಲ್ಲಿ ಆಲೆ ಓಡ್ಸಿ ಸರ್, ಅವ್ರ ಆಲೆ ಬಂದು ಮತ್ತೆ ಈ ಊರಲ್ಲೇ ಸೆಟ್ಲ್ ಆಗಿದ್ರು. ಓಕೆ, ಗಂಡನಿಗೆ ನಿಮ್ಮ ಮದುವೆಗೆ ಮುಂಚೆ ಇಂಥದ್ದೊಂದು ವಿಚಾರ ಇತ್ತು. ಅವ್ರ ಗಂಡ ಹೆಂಡತಿ ಪ್ರಾಬ್ಲಮ್ ಬಂದು ಅವನ್ ಗಂಡ ಬೇಡಕ್ಕೆ ಬೇಡ ಅಂತ ಬಿಟ್ಟು ನಿಡ್ತೀನ, ಅವಳು ಅಪ್ಪನ ಮನೆ 2 ವರ್ಷ ಇದ್ದು ಮತ್ತೆ ಇಲ್ಲಿಗೆ ಬಂದಿರ್ತಾರೆ. ಈ ಮಗು ನಿಮ್ಮ ಮನೆಯವ್ರದ್ದು ಅಂತ ಆಕೆ ಗಂಡನಿಗೆ ಗೊತ್ತಾ? ಗೊತ್ತಿದೆ ಸರ್. ಅಯ್ಯೋ, ನಂಗೆ ತಲೆ ಕೆಟ್ಟೋಗಿತಿ. ನಿಜ ಸರ್, ಗೊತ್ತಿದೆ. ಓಕೆ, ಆಯ್ತವ. ಸೊ ನಿಮಗ್ ಗೊತ್ತಾಯ್ತು, ಪಾಪ ಆ ಹೆಣ್ಮಗ್ಳು ಹೇಳಿದ್ಲು ಸರ್. ಅವಾಗ ನಮ್ಮಿಬ್ರು ಮಧ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಜಗಳ. ಓಕೆ, ನಿಮಗ್ ಗೊತ್ತಾದ್ಮೇಲೆ ಸೊ ನಿಮಗ್ ಕೋಪ ಸಹಜವಾಗಿ ಬರುತ್ತೆ, ಕೋಪ ಬರುತ್ತೆ. ಆ ಕೋಪದಲ್ಲೂ ನಾನು 2 ವರ್ಷ ಜೀವನ ಮಾಡ್ತೀನಿ ಸರ್. ಅಂದ್ರೆ ಅದನ್ನ ಹೇಳಿದ್ರ ನಿಮ್ ಗಂಡನಿಗೆ ಆ ದಿನನೇ ಅಥವಾ ಅದಾದ ವಾರ? ನಾನು ದಿನ ಹೇಳಲ್ಲ, ಏನು ಹೇಳಲ್ಲ. ಹಿಂಗೇನೆ ಈ ಮಗು ಬಂತು, ನಾನು ಹಿಂಗಂದೆ, ಎಲ್ಲಾರು ನಗಾಡ್ತಿದ್ರು ಅಂತೀನಿ. ಅವರು ನಗಾಡ್ತಾರೆ, ಆ ವ್ಯಕ್ತಿನೂ ನಗಾಡ್ತಾರೆ.
ಅರ್ಥ ಆಗ್ತಾ ಇದ್ಯಾ? ಗೊತ್ತಾಯ್ತು. ಆ ವ್ಯಕ್ತಿನೂ ನಗಾಡ್ತಾರೆ, ಏನು ಮಾತಾಡಲ್ಲ, ಹ್ಮ್ ನಗಾಡ್ಕೊಂಡ್ ಹಾಲ್ ಕರಿಯೋ ಟೈಮಲ್ಲಿ ಹೇಳ್ತೀನಿ ನಾನು. ಹ್ಮ್ ಹ್ಮ್ ಹಂಗಂದಾಗ ಆ ನಗಾಡ್ಕೊಂಡ್ ಸುಮ್ನ ಆಗ್ತಾರೆ. ನಾನು ಅಷ್ಟು ನಾನ್ ಸೀರಿಯಸ್ ಆಗಿ ತಗೊಳಲ್ಲ. ಹ್ಮ್. ಯಾಕಂದ್ರೆ ಜೀವನ ಹಾಳ್ ಮಾಡ್ಕೋಬಾರ್ದು ಅನ್ನೋದ್ ಮೈಂಡ್ ಅಲ್ಲಿ ಜಾಸ್ತಿ ಇರುತ್ತೆ ನನಗೆ. ಬಟ್ ನೋವಾಗಿದ್ದ ಹೌದಲ್ಲ? ಹೌದು, ನೋವಾಗ್ತು. ಬಟ್ ನಾನ್ ಜೀವನ ಹಾಳ್ ಮಾಡ್ಕೋಬಾರ್ದು ಅನ್ನೋದು ತುಂಬಾ ತುಂಬಾ ನೋವಿರುತ್ತೆ ಸರ್ ನನಗೆ. ಓಕೆ, ಆಗಿದ್ದಾಯ್ತು ಅನ್ನೋ ಭಾವನೆಗೆ ಭಾವನೆ ಮುಂಚೆ ಬಿಟ್ಟು ಇವಾಗ ನನ್ ಜೊತೆ ಚೆನ್ನಾಗಿದ್ದಾರೆ, ಓಕೆ, ಇಂದು ಹಳೇದಾಗಿದ್ದಾಯ್ತು. ಬೇಡ ಅಂತ ನಾನ್ ಮೈಂಡಲ್ಲಿ ನಾನು ಫಿಕ್ಸ್ ಆಗ್ತೀನಿ ಸರ್. ಆದ್ರೆ ಈ ವ್ಯಕ್ತಿ ಅವ್ರೊಬ್ಬರನ್ನೇ ಅಲ್ಲ ಸರ್, ಹ್ಮ್ ತುಂಬಾ ಜನ. ಹ್ಮ್ ಬಟ್ ಆ ಸಂಬಂಧ ಅಥವಾ ಆ ಮಗುವಿನ ತಾಯಿ ಯಾರೇ ಇದ್ದಾಳಲ್ಲ, ನೀವ್ ಹೇಳಿದ ಕಾಲಕ್ಕೂ ಅದಿನ್ನೂ ಮುಂದುವರಿತಾ ಇತ್ತಾ ಸಂಬಂಧ? ಇಲ್ಲ ಸರ್, ಇಲ್ಲ ಸರ್, ಇವ್ರನ್ ಬಿಟ್ಟು ಅವ್ರ ಆಲೆ ಬೇರೆ ಇದ್ ಮಾಡ್ಬಿಟ್ಟಿದ್ರು ಸರ್ ಅವ್ರು. ಒಂದೇನಲ್ಲ ಇದು. ಒಂದೇನಿಲ್ಲ ಸರ್. ಈ ವ್ಯಕ್ತಿಗೆ ಗೊತ್ತಾಗಿದ್ ನಿಮಗೆ ಸತ್ಯ ಈಕೆ ಮಾತ್ರ ಅಲ್ಲ, ಇನ್ನು ಅನೇಕರಿದ್ದಾರೆ ಅಂತ. ಇದ್ದಾರೆ ಅಂತ ನನಗ್ ಗೊತ್ತಾಗಿದ್ದೆ ಯಾವಾಗ ಅಂದ್ರೆ, ನಮ್ಮ ಪಕ್ಕದ ಮನೇಲೆ ಒಂದು ಗಂಡ ತೀರೋಗಿರ್ತಾರೆ. ಅವಳಿಗೆ 2 ಹೆಣ್ಮಕ್ಳು ಇರ್ತಾರೆ ಸರ್. 2 ಹೆಣ್ಮಕ್ಳಿದ್ರೆ ನಂಗೆ ತುಂಬಾ ಕನ್ಸರ್ನ್ ಸರ್. ಅದೇನೋ ನನಗ್ ಗೊತ್ತಿಲ್ಲ, ವಯಸ್ಸಾದವರಾಗ್ಲಿ ಒಂದು ಏನೋ ಒಟ್ಟು ಕನ್ಸರ್ನ್. ನನ್ ಕೈಲಿ ಆದಷ್ಟು ನನ್ ಸಹಾಯ ಮಾಡ್ಬೇಕು, ದೇವ್ರು ನನಗ್ ಕೊಟ್ಟಿದ್ದಾನೆ. ನಾನು ಅದನ್ನ ಇಟ್ಕೋಬೇಕು ಅನ್ನೋ ಬುದ್ಧಿ ನನ್ಗಿಲ್ಲ ಸರ್. ಆತರ ನನ್ ಕ್ಯಾರೆಕ್ಟರ್. ಈಗ ನಮ್ಮ ಅತ್ತೆ ಬಂದಾಗ, ನಮ್ಮ ಅತ್ತೆ ಮನೇಲಿ ಹೆಂಗಂದ್ರೆ ಯಾರು ಬಂದ್ರು ಟೀ ಕೊಡ್ಬಾರ್ದು, ಇಡ್ತೀನಿ ಕುತ್ಕೊಳ್ಳಿ ಅನ್ನೋ ತರ, ಕುಡಿತೀರಾ ಅನ್ನೋ ತರ. ಬಟ್ ನಾನ್ ಆತರ ಅಲ್ಲ. ಬಂದಿದಾರ, ಹಣ್ಣಿದ್ಯಾ, ಹಣ್ಣು ಕಟ್ ಮಾಡ್ಕೊಡ್ಬೇಕು, ಬಂದಿದಾರ ಟೀ ಮಾಡ್ಕೊಡ್ಬೇಕು, ಅವ್ರು ಕುಡಿಲಿ ಬಿಡಿ, ಡೈರೆಕ್ಟ್ ಕೊಡ್ಬೇಕು. ಡೈರೆಕ್ಟ್ ಕೊಡೋದ್ ನನ್ ಬುದ್ಧಿ ಕೇಳದ್ ನೋಡಿ ಅವ್ನು ಹೊಂಟೋಗ್ಬೇಕು ಬೇಡ ಅಂತ. ಆದ್ರೆ ನಾನ್ ಯಾವತ್ತೂನು ಇವತ್ತುವರೆಗೂ ಸರ್ ನಮ್ಮ ಮನೆಯಾಗ ಇವಾಗ್ಲೂ ಬಂದ್ರು ನಾನು ಯಾರನ್ನೂ ನೀವು ಕುಡಿತೀರಾ, ತಿಂತೀರಾ, ಕೊಡ್ಲಾ ಆ ಮಾತ್ ಬರಲ್ಲ ಸರ್. ಧಾರಾಳತನ ತವ್ರ ಮನೆಯಿಂದ ಬಂದಿರ್ತಕ್ಕಂಥದ್ದು, ಆ ತವ್ರ ಮನೆಯಿಂದ ಬಂದಿದೆ ಸರ್. ಇಲ್ಲಿರೋ ವಾಸ್ತವ ಬೇರೆ, ಇಲ್ಲಿರೋ ವಾಸ್ತವ ಬೇರೆ. ಈಗ ಇಲ್ಲಿಗೆ ಬರ್ತೀನಿ ಮತ್ತೆ. ಈ ಮಗುವಿನ ವಿಚಾರ ಹೇಳಿದ್ರಿ, ಅವರು ನಕ್ರು, ಆಮೇಲೆ ಗೊತ್ತಾಯ್ತು ಇದೊಂದೇ ಅಲ್ಲ ಇನ್ನೂ ಅನೇಕ ಇದ್ದಾವೆ ಅಂತ. ಬಟ್ ಅಲ್ಲಿ ಏನಾಯ್ತು ಎಕ್ಸಾಕ್ಟ್ಲಿ ಗಂಡನ ವಿಚಾರದಲ್ಲಿ ಏನ್ ನಡೀತಾವತ್ತು? ಸರ್ ನಾನು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಏನಂತ ಅನ್ಕಂತೀನಿ, ಅಯ್ಯೋ ಹಿಂದೆ ಆಗಿರ್ಬೋದು, ಇವಾಗ ನನ್ ಜೊತೆ ಚೆನ್ನಾಗಿದಾರಲ್ಲ ಅಂತ ನಾನ್ ಸುಮ್ನಾಗ್ತೀನಿ ಸರ್. ಅದಾದ್ಮೇಲೆ ಏನಾಗುತ್ತೆ, ಅದೇ ನಾನು ಹೇಳಿದ್ನಲ್ಲ ಸರ್, ಪಕ್ಕದ ಮನೆಯವರು ಒಬ್ರು ಗಂಡ ತೀರೋಗಿರ್ತಾರೆ, ಅವಳಿಗೆ 2 ಹೆಣ್ಮಕ್ಳು ಇರ್ತಾರೆ. ಅವಳು ತುಂಬಾ ಒಂದು ಹಸು ಮಡಿಕೊಂಡ್ ಎಮ್ಮೆ ಮಡಿಕೊಂಡ್ ಜೀವನ ಮಾಡ್ತಿರ್ತಾಳೆ. ಹಸುಗೆ ತಿಂಡಿ ಎಲ್ಲ ತಗೋಬೇಕಲ್ಲ ಸರ್, ಲೇಡೀಸ್ಗೆಲ್ಲ ಆಗಲ್ಲ ಸರ್. ಒಬ್ರು ಜೆಂಟ್ಸ್ ಸಹಾಯ ಬೇಕೇ ಬೇಕು. ಅವ್ರ ಗಂಡ ತೀರೋಗಿದ್ರು ಸರ್. 2 ಹೆಣ್ಮಕ್ಳಿದ್ದು, 2 ಹೆಣ್ಮಕ್ಳಿದ್ರು, ತೀರೋಗಿರ್ತಾರೆ. ನನಗೆ ಅವಳ ಮೇಲೆ ಕನ್ಸನು, ಅವಳ ಮಕ್ಳ ಮೇಲೆ, ಅವಳ ಮೇಲೆ ತುಂಬಾ ಕನ್ಸನು. ಅಂದ್ರೆ ಪಾಪ ಕಷ್ಟದಲ್ಲಿದ್ದಾರೆ ಅಂತ. ಕಷ್ಟದಲ್ಲಿದ್ದಾರೆ. ಈಗ ತಿಂಡಿ ಹೋಗ್ರಿ, ತಿಂಡಿ ಹಾಕೊಟ್ ಬರಗ್ರಿ ಒಂದ್ ಸ್ವಲ್ಪ ಅಂತ ಹೇಳೋದು. ಇವ್ರು ಅವಳು ಸರಿ ಇಲ್ಲ, ಅವಳು ಅಂತವಳು, ಅವಳು ಅಂತವಳು, ಅವ್ರನ್ ಮಡಿಕೊಂಡವಳೆ, ಇವ್ರನ್ ಮಡಿಕೊಂಡವಳೆ, ಅವಳ್ತ ಕಳಿಸ್ತೀಯ ಅಂತ ಅನ್ನೋರು. ಅರ್ಥ ಆಗ್ತಾ ಇದ್ಯಾ? ನನ್ನ ಹತ್ರ ಈ ತರ ಬೈಯೋದು. ಬಟ್ ಅವ್ರವ್ರು ಚೆನ್ನಾಗಿದ್ದಾರೆ ಸರ್. ಅವ್ರವ್ರು ಚೆನ್ನಾಗಿದ್ದಾರೆ, ಬಟ್ ನನ್ನ ಹತ್ರ ಬೈಯೋದು ಆ ತರ. ನಂಗೆ ಗೊತ್ತಾಗಲ್ಲ. ಅವಳ ಮಗಳನ್ನ ಹಾಸ್ಟೆಲ್ಗೆ ಹಾಕಿರ್ತಾರೆ ಸರ್ ನಮ್ಮ ಮನೆಯವರು. ಅದೇ ಸ್ಕೂಲಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ, ಪ್ರೈವೇಟ್ ಟೀಚರ್ ಆಗಿ. ನಿಮ್ಮ ಮನೆಯವ್ರು ಹಾಕಿದ್ದ? ಅವಳು ಹಾಸ್ಟೆಲ್ಗೆ ಹಾಕಿರ್ತಾರೆ ಅವ್ರ ಮಗಳನ್ನ. ನಮ್ಮ ಮನೆಯವರು ಅಪ್ ಅಂಡ್ ಡೌನ್ ಮಾಡ್ತಿರ್ತಾರೆ, ಸ್ಕೂಲ್ ಟೀಚರ್ ಪ್ರೈವೇಟ್. ನಿಮ್ಮ ಮನೆಯವರು? ನಮ್ಮ ಮನೆಯವರು. ಅವಾಗ ಏನ್ ಮಾಡ್ತಾರೆ, ನಾನು ಕರ್ಕೊಂಡ್ ಬನ್ರಿ ಆ ಕಡೆಯಿಂದ ಸ್ಕೂಲ್ ಮುಗಿಸ್ಕೊಂಡಿ, ಪಾಪ ಇವು ಮಗುಗೋಸ್ಕರ ಆಟೋ ಹತ್ತಿ ಬಸ್ ಹತ್ತಿ ಹೋಗ್ಬೇಕು, ತುಂಬಾ ದೂರ ಆಗುತ್ತೆ. ನಿಮ್ಮ ಮನೆ ಬರ ನೋಡಿ, ನೀವೇ ಸಂತೆ ಸಾಮಾನ್ ಏನಾದ್ರು ತಗೊಬರ್ಬೇಕಾದ್ರೆ ಹೇಳೋರಲ್ಲ, ಸರಿ ಸಂತೆ ಸಾಮಾನ್ ತಗೊಬಂದ್ ಕೊಡ್ರಿ, ಹಿಂಗೆ ದುಡ್ಡು ಕೊಡ್ತಾರೆ ಅಂತ ದುಡ್ಡು ಇಸ್ಕೊಟ್ಬಿಟ್ಟು ತರ್ಸ್ಕೊಡೋದು. ಆಕೆಗೆ ಅಥವಾ ಇದ್ದಾಳೆ ಅಂತ ನೀವು ಗಂಡನಿಗೆ ನೆರವಾಗ್ಲಿಕ್ಕೆ ಸಲಹೆ ನೀಡ್ತಿದ್ದೆ. ಬಟ್ ಇವ್ರು ಮೊದ್ಲಿಂದಾನು ಅಟ್ಯಾಚ್ ಇದೆ, ಬಟ್ ನನಗ್ ಗೊತ್ತಿಲ್ಲ. ಅದೇ ರೋಗಿ ಬಯಸಿದ್ದು ಎರಡು ಒಂದೇ ಆಯ್ತು. ಈಗ 2 ಒಂದೇ ಆಯ್ತು ಸರ್. ಆಮೇಲೆ ಏನಾಗ್ತಿದೆ ಅಂತಂದ್ರೆ, ಧರ್ಮಸ್ಥಳ ಸಂಘ ನಮ್ಮ ಮನೇಲಿ ಬರೀತಿದೆ ಸರ್. ಇವರು ಸ್ಕೂಲಿಗೆ ಟೈಮ್ ಆಗ್ಬಿಟ್ಟಿತ್ತು, ಆಲೆ 10 ಆಗ್ಬಿಟ್ಟಿತ್ತು. ಬಂದು ಒಂದೇ ವರ್ಷಕ್ಕೆ ಸ್ನಾನ ಮಾಡು, ಊಟ ತಿಂದ್ರು. 2 ತುತ್ತು ಇತ್ತು ಸರ್ ಅಷ್ಟೇ. ಪುಳಿಯೋಗರೆ ಇತ್ತು. 2 ತುತ್ತಲ್ವಾ ತಿನ್ರಿ ಅಂತಂದ್ರೆ, ಇಲ್ಲ ಮಜ್ಜಿಗೆ ತರೋಗು. ಫೋನ್ ಬರ್ತಿತ್ತು ಸರ್,
ಫೋನ್ ಬರ್ತಾ ಇತ್ತು, ಮಜ್ಜಿಗೆ ತರೋಗು ಅಂತ. ನಾನ್ ತರಕ್ ಹೋಗ್ಲೇ ಇಲ್ಲ, ಓಕೆ. ಹಂಗೆ ಕುತ್ಕೊಂಡ್ ಒಂದ್ ನಿಮಿಷ, ಅದು ಎಕ್ಸಾಕ್ಟ್ ಆ ಚಿತ್ರ ಹೇಗಿತ್ತು ಅಂದ್ರೆ, ಊಟಕ್ಕೆ ಕೂತಿದ್ರು ಗಂಡ, ಹಾ ನೀವು ಊಟ ಬಡಿಸ್ತಾ ಇದ್ರಿ, ಬಟ್ ಅಲ್ಲಿ ಫೋನ್ ಬರ್ತಿತ್ತು. ಫೋನ್ ಬರ್ತಿತ್ತು. ಸೊ ನಿಮ್ಮನ್ನ ಮಜ್ಜಿಗೆ ತಗೊಂಬೋಗು ಒಳಗಡೆ ಹೋಗಿ ಅಂತ ಹೇಳಿ. ಅಂತ ಹೇಳ್ತಾ ಇದ್ರು, ನಾನ್ ತರಕ್ ಹೋಗ್ಲಿಲ್ಲ. ಮೊಬೈಲ್ ಚಾರ್ಜ್ ಹಾಕಿದ್ರು ಸರ್, ಓಕೆ. ಚಾರ್ಜಿಂಗ್ ಹಾಕಿರೋ ಸೋಫಾ ಮೇಲೆ. ನಾನು ಸೋಫಾ ಮೇಲೆ ಹೋಗಿ ಕುತ್ಕೊಂತೀನಿ, ಆ ನಂಬರ್ ಏನ್ ಮಾಡ್ತೀನಿ, ಧರ್ಮಸ್ಥಳ ಸಂಘದ ಬುಕ್ ಅಲ್ಲಿ ಬರ್ಕೊಬಿಡ್ತೀನಿ. ಸರ್ ಇದಾಗೋಕ್ಕಿಂತ ಮುಂಚೆ ಏನಾಗಿರುತ್ತೆ, ಒಂದ್ 6 ತಿಂಗಳು ಅಪ್ಪ ಮನೆಗೆ ಹೋಗಿರ್ತೀನಿ ನಾನು ಜಗಳಾಡ್ಕೊಂಡು. ಏನ್ ವಿಚಾರಕ್ಕೆ? ಗಂಡ ಹೆಂಡ್ತಿ, ಅತ್ತೆ, ನಮ್ಮ ಅತ್ತೆ, ಮನೆಯ ವಿಚಾರ. ಮನೆ ವಿಚಾರಕ್ಕೆ ಸರ್, ಈ ವಿಚಾರಕ್ಕೆ ಅಂತಲ್ಲ, ಮನೆ ವಿಚಾರಕ್ಕೆ ಜಗಳಾಡ್ಕೊಂಡು ನಮ್ಮ ಮನೆಯವ್ರು ನನ್ಗೆ ಹೊಡೆದ್ಬಿಟ್ಟಿರ್ತಾರೆ. ನಮ್ಮ ಅಪ್ಪ ಬಂದು ಕರ್ಕೊಟ್ಟೋಗ್ಬಿಟ್ಟಿರ್ತಾರೆ ಸರ್. ನಮ್ಮಪ್ಪ ನಮ್ಮ ಮಾವ ಬಂದು 11 ಗಂಟೆ ನೈಟಲ್ಲಿ ನನ್ ಮಗಳನ್ನ ಕರ್ಕೊ ಹೋಗ್ ಬಂದ್ಬಿಡ್ತಾರೆ. ಬಂದ್ರುನು ಸರ್ ಇವ್ರು ನಮ್ ಹೆಂಡತಿ ನನ್ ಮಗಳನ್ನ ಕರ್ಕೊ ಹೋದ್ರಲ್ಲ, ಏನು ಕರ್ಕೊ ಹೋದ್ರಿ, ನಾವ್ ಏನ್ ತಪ್ಪು ಮಾಡಿದ್ದು ಅಂತ ನಮ್ಮ ಅತ್ತೆನೂ ಬರಲ್ಲ ಸರ್, ನಮ್ ಗಂಡನೂ ಬರಲ್ಲ ಸರ್, ಒಂದ್ ವಿಚಾರಕ್ಕೂ ಬರಲ್ಲ. 6 ಮಂತ್ ನಾನು ಅಲ್ಲೇ ಇರ್ತೀನಿ. 6 ಮಂತ್ ಇದ್ದಾಗ್ಲೂ ನಾನು ಇವಳ ಜೊತೆ ಮಾತಾಡ್ತಾ ಇರ್ತೀನಿ. ನಾನು ಎಲ್ಲೋಯ್ತಿದ್ದೆ, ಏನ್ ಮಾಡ್ತಿದ್ದೆ, ಪ್ರತಿಯೊಂದು ಗೊತ್ತಿರ್ತದೆ ಅವಳಿಗೆ. ನಾನು ಹೇಳ್ಕತ್ತಿರ್ತೀನಲ್ಲ, ನನಗ್ ಇವ್ರಿಗಾಯ್ತು ಅಂತ ನಂಗೆ ಗೊತ್ತಿಲ್ವಲ್ಲ. ಪ್ರತಿಯೊಂದು ನಾನು ಇವ್ರ ಹತ್ರ ಹೇಳ್ಕಂತ ಇರ್ತೀನಿ, ಹಿಂಗಾಯ್ತು ಕಣೆ, ಹಿಂಗಾಯ್ತು ಹಂಗಾಯ್ತು ಅಂತ. ಇವನ್ ಎಲ್ಲ ಅಪ್ಡೇಟ್ಸ್ ತಿಳ್ಕಂತಾನೆ. ಬಟ್ ಇವ್ರು ಯಾರು ಬರಲ್ಲ ಸರ್ ಕರೆಯಕ್ಕೆ. ಅವತ್ತೊಂದಿನ ನಮ್ಮ ಅಪ್ಪನ್ ಫ್ರೆಂಡ್ ಬಂದ್ ಏನ್ ಮಾಡ್ತಾರೆ, ಬೇಡಪ್ಪ ನಿಮ್ಮ ಅಪ್ಪನ ಹತ್ರ ಏನೇ ಆಸ್ತಿ ಇರ್ಲಿ ಬೇಡ ಕಣ, ಇದೊಂದ್ಸಲ ನನ್ ಮಾತ್ ಕೇಳು, ಅವ್ರ ಕರೆಯಕ್ಕೆ ಬರಲ್ಲ ಅಂದ್ರೂ ಪರವಾಗಿಲ್ಲ, ನೀನೇ ಮನೆ ಬಾಗ್ಲಿಗೆ ಹೋಗು ಮಗ ಕರ್ಕೊಂಡು. ನಿಂದೇನವ ತಪ್ಪೈತೆ, ನೀನ್ ತಪ್ಪಿದ್ರೆ ಹೇಳು, ನೀನ್ ತಪ್ಪು ಮಾಡಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ, ನಿಂದ್ ಏನೂ ತಪ್ಪಿಲ್ಲ ಅಂದ್ಮೇಲೆ ನೀನ್ ಯಾಕೆ ನಿಮ್ಮ ಅಪ್ಪನ್ ಮಾತ್ ಕೇಳ್ತೀಯ, ನಿಮ್ಮ ಅಪ್ಪನ್ ಮಾತ್ ಕೇಳ್ಬೇಡ, ಅವನ ಆಸ್ತಿ ಬೇಡ, ಅವನ ಹಣ ಬೇಡ, ಗಂಡ ಬೇಕು ಕಣವ ನಿನ್ಗೆ, ಒಬ್ಳು ಮಗ್ಳವಳೆ ಅಂತ ಹೇಳಿ ಕಳಿಸ್ತಾರೆ. ಅವಾಗ ಏನ್ ಮಾಡುತ್ತೆ, ಬೆಳಿಗ್ಗೆ 7 ಗಂಟೆಗೆ ಎದ್ದು ನನ್ ತಮ್ಮ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ ಮನೆ ಹತ್ರ. ನಮ್ಮಪ್ಪ ಅವನ್ ಮನೆ ಬಾಗ್ಲಿಗ್ ನಾನ್ ಬರಲ್ಲ, ಯಾವನ್ ಮನೆ ಬಾಗ್ಲಿಗೂ ನಾನ್ ಬರಲ್ಲ, ನಾನ್ ಸಾಕ್ತೀನಿ, ಒಬ್ಬ ಗಂಡ್ ಮಗ ಇನ್ನೊಬ್ಬ ಮಗ ಇದ್ದೀರ ನಾನ್ ಕೊಡ್ತಿರ್ಲಿಲ್ವಾ ಅಂತ ಇವ್ರು ಹಠ ಮಾಡ್ಕೊಂಡು, ಇವ್ರು ಆಟ ಅವರು ಆಟ, ಅವರು ಬರಲ್ಲ ಇವ್ರು ಕಳ್ಸಲ್ಲ. ನಾನ್ ಇಲ್ಲ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ಇವ್ರು ನಮ್ಮ ಅಪ್ಪನ ಫ್ರೆಂಡ್ ಕಡೆಯಿಂದ ನಮ್ ತಮ್ಮ ಬೆಳಿಗ್ಗೆ 7 ಗಂಟೆಗೆ ಕರ್ಕೊ ಹೋಗ್ಬಿಡ್ತಾನೆ. ಆ ವಿಚಾರನ ನಾನು ಅವಳಿಗೆ ಹೇಳಿರಲ್ಲ, ನಾನ್ ಬರ್ತೀನಿ ಹಿಂಗ್ ನಮ್ಮ ಮನೆಗ್ ಮಾತುಕತೆ ಆಗೈತೆ ಅಂತ. ಆ ವಿಚಾರ ನಾನು ಅವಳಿಗೆ ಹೇಳೇ ಇರಲ್ಲ. ಅದು ಒಂದು ಒಳ್ಳೇದಾಗುತ್ತೆ ಸರ್ ನನಗೆ. ಹೋಗ್ತೀನಿ, ಹೋದಾಗ ಮನೆಯಿಂದ ಆಚೆ ಹೇಳ್ಕೊ ಬರ್ತಾರೆ, ಯಾಕೆ ಬಂದಿದೀಯಾ ಇವಾಗ 6 ತಿಂಗಳಾದ್ಮೇಲೆ, ನಾವೇನ್ ಕರೆಯಕ್ ಬಂದಿದ್ವಾ ನಿನ್ನ, ಹಂಗೆ ಹಿಂಗೆ ಅಂತ ಕರ್ಕೊ ಬರ್ತಾರೆ. ಆಗ ನಮ್ಮೂರವರೆಲ್ಲ ಬಂದು, ಆ ಹುಡ್ಗಿದೇನ್ ತಪ್ಪೈತೆ, ಅವಳು ಹೋಗೈತೆ ಗಂಡನ್ ಮನೆ ಅಂತ ಬಂದೈತೆ, ಏನು ಓಡಿಸ್ತೀರಾ ನೀವು ಅಂತ ಹೇಳಿ ಕೂರಿಸ್ತಾರೆ. ಮತ್ತೆ ನೈಟು ನಮ್ಮ ಅಪ್ಪ ಅಮ್ಮನೆಲ್ಲ ಬರಕ್ ಹೇಳ್ತಾರೆ. ಎಲ್ಲ ಬಂದು ನ್ಯಾಯ ಎಲ್ಲ ಮಾಡ್ತಾರೆ ಸರ್, 1 ಗಂಟೆ 2 ಗಂಟೆ ತನಕ. ಕೊನೆಗ್ ನನ್ ಕೈಲೇ ಕಾಲ್ ಕಟ್ಟಿಸ್ತಾರೆ, ಹೋಗಿ ತಪ್ಪಾಯ್ತು ಅಂತ. ನಾನ್ ಕಟ್ಟಲ್ಲ ಅಂತಿರ್ತೀನಿ, ಆದ್ರೂ ಕಟ್ಟಿಸ್ತಾರೆ ಸರ್ ಹಿಂಸೆ ಮಾಡಿ. ಕಟ್ಟಪ್ಪ, ಇದೊಂದ್ಸಲ ಕಟ್ಟು ಅಂತ ನಮ್ಮ ಅತ್ತೆ ಕಾಲು, ನನ್ ಗಂಡನ್ ಕಾಲ್ ಕಟ್ತೀನಿ ನಾನು. ಆಯ್ತು ಅಂತ ನಾನು ಸುಮ್ನಾಗ್ತೀನಿ. ಸುಮ್ನಾದ್ಮೇಲೆ ಸರ್ ಅದ್ ಬಂದ ಅದು 1 ತಿಂಗ್ಳಿಗೆ ಸರ್ ಇದು ಗೊತ್ತಾಗದ್ ನನಗೆ. ಓಕೆ, ಅಲ್ಲಿ ಫೋನ್ ಮೇಲೆ ಚೇರ್ ಮೇಲೆ ಫೋನ್ ಇರುತ್ತೆ, ಅದನ್ನ ನೋಡ್ತೀರಾ? ಇದೆಲ್ಲ ಆದ್ಮೇಲೆ 1 ತಿಂಗಳು ಆದ್ಮೇಲೆ ನನ್ಗೆ ಗೊತ್ತಾಗುತ್ತೆ ಸರ್ ಇದು. ಅವಾಗ ನಂಬರ್ ಬರ್ಕಂತೀನಿ. ಬರ್ಕೊಂಡಾದ್ಮೇಲೆ ನಮ್ಮ ಅಣ್ಣ ತಮ್ಮದಿರ್ ಇರ್ತಾರೆ ಸರ್, ಅವ್ರ ಹತ್ರ, ನನ್ನ ಹತ್ರ ಮೊಬೈಲ್ ಇರಲ್ಲ ಸರ್. ನನ್ ಗಂಡಂಗೇನು ಮೊಬೈಲ್ ಇಟ್ಕೋಬಾರ್ದು ನಾನು. ನಾನ್ ಬಂದಾಗ್ಲೇ ಫೋನ್ ಮಾಡಿ ಮಾತಾಡು, ನಿನ್ಗೇನ್ ಮೊಬೈಲ್ ಅವಶ್ಯಕತೆ ಬೇಡ. ಅವ್ರ ಅಮ್ಮ ಇಟ್ಕೋಬಹುದು, ಅವ್ರ ಅಕ್ಕ ತಂಗಿಯರು ಇಟ್ಕೋಬಹುದು, ಬಟ್ ನಾನ್ ಇಟ್ಕೊಳಂಗಿಲ್ಲ. ನಾನು ಅದು ಬೇಡ ಬಿಡು, ಮೊಬೈಲ್ ಇಟ್ಕೊಂಡೆ ಏನಾಗ್ಬೇಕು, ನಾನು ಇಟ್ಕೊಂಡಿರಲ್ಲ ಸರ್ ಮೊಬೈಲ್. ಆಮೇಲೆ ಆ ನಂಬರ್ ಬರ್ಕೊಂಡು ಪಕ್ಕದ ಮನೆ ಹುಡ್ಗಿ ಹೇಳ್ತಲ್ಲ, ಅವ್ರ ಅಪ್ಪನ ಕೈಲಿ ಫೋನ್ ಮಾಡಿಸ್ತೀನಿ, ಫೋನ್ ರಿಸೀವ್ ಮಾಡಲ್ಲ. ಮತ್ತೆ ನಮ್ಮ ಅಣ್ಣ ತಮ್ಮದಿರೋ ಮನೆಗೆ ಹೋಗ್ತೀನಿ ಸರ್. ಆ ಅಮ್ಮ ನನ್ನ ಮಗಳು ತರ ಸರ್. ನಮ್ಮ ಅತ್ತೆಯ ಅಣ್ಣ ತಮ್ಮದಿರು. ಅಂದ್ರೆ ಏನೋ ಅಣ್ಣ ಅಂದ್ರೆ ಸ್ವಂತ ಅಣ್ಣ ಅಂತಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಆತರ. ಅವ್ರ ಮನೆಗೆ ನಂಬರ್ ತಗೋ ಹೋಗ್ತೀನಿ. ಅಣ್ಣ ಇದು ಫೋನ್ ಮಾಡ್ಕೊಡೋಣ, ಇದು ಯಾರ್ದು ಅಂತ ಗೊತ್ತಿಲ್ಲ, ತುಂಬಾ ಸಲ ಫೋನ್ ಬರ್ತಿತ್ತು, ನಮ್ಮ ಮನೆಯವ್ರು ಗಾಬರಿ ಆದಂಗ್ ಕಾಣಿಸ್ತಿತ್ತು ನನ್ಗೆ, ಈ ನಂಬರ್ ಮೇಲೆ ನಂಗೆ ತುಂಬಾ ಅನುಮಾನ ಐತೆ, ಫೋನ್ ಮಾಡ್ಕೊಡೋಣ ಅಂತ ಹೋಗ್ತೀನಿ. ಅವ್ರು ಹೇಳ್ತಾರೆ, ಅಕ್ಕ ಬೇಡ ಅಕ್ಕ, ನನ್ಕಿಂತ ಚಿಕ್ಕೋಳೇನೆ, ಬಟ್ ಅಕ್ಕ ಬೇಡ ಕಣಕ್ಕ, ಈಗ ಹೋಗಿದ್ ಬಂದಿದ್ಯಾ, ನೆಮ್ಮದಿಯಾಗಿರು,
ಹ್ಮ್ ತಲೆ ಕೆಡ್ಸ್ಕೊಬೇಡ ನೀನ್ ಅವನ್ ಬಗ್ಗೆ. ಹ್ಮ್ ಮಗ ನೋಡ್ಕೊಂಡ್ ಮನೇಲಿ ಇರಾಕ ಅಂತ. ಅವ್ರಮ್ಮನೂ ಬೇಡ ಮಗ್ಲೆ, ಬೇಡ ಇದೊಂದ್ಸತಿ ಕೇಳಪ್ಪ, ಬೇಡ ಕಣೋ, ಹೋಗ್ಬಿಡು ನೀನು, ಈ ನಂಬರ್ ತೆಗ್ದಿಸ್ಬಿಡು, ಬೇಡ ಕಣೆ ಅಂತ ಹೇಳ್ತಾರೆ. ಹ್ಮ್ ನಾನು ಆದ್ರೂ ಹಠ ಬಿಡಲ್ಲ ಸರ್. ಇಲ್ಲ ನಂಗೆ ಗೊತ್ತಾಗ್ಲೇಬೇಕು, ನಾನು ಒಂಥರ ಚಿಂಡಿ ತರ, ಅದೇನು ಅಂತ ತಿಳ್ಕೊಬೇಕು ನಾನು. ಕ್ಯೂರಿಯಾಸಿಟಿ ಆ ಜಾಸ್ತಿ. ನಂಬರ್ ಯಾರ್ದದು? ಇವಳ್ದೇನೆ. ಬಟ್ ಆ ನಂಬರ್ ನಿಮ್ಮ ಹತ್ರನೇ ಮೊದ್ಲೇ ಇತ್ತಲ್ಲ? ನನ್ನ ಹತ್ರ ಇದ್ದಿದ್ದು ಬೇರೆ ನಂಬರು. ಓಕೆ. ನನ್ನ ಹತ್ರ ಇರೋದೇ ಬೇರೆ ನಂಬರು, ಅವ್ರ ಹತ್ರ ಇದ್ದಿದ್ದೆ ಬೇರೆ ನಂಬರು. ಸೊ ಅದು ಗೊತ್ತಾಯ್ತಾ? ಅದು ಗೊತ್ತಾಯ್ತು ಸರ್. ನಾನು ಇವ್ರಿಗೆ ಮೊದ್ಲೇ ಗೊತ್ತಿರುತ್ತಲ್ಲ, ನಾನು ಫೋನ್ ಮಾಡ್ಸಕ್ ಹೋಯ್ತೀನಲ್ಲ ಅವ್ರಿಗೆ. ಹ್ಮ್ ಹ್ಮ್ ಅವ್ರ ಹಂಗಾಗಿ ಬೇಡಕ್ಕ, ಜೀವನದಲ್ಲಿ ಈಗ 6 ತಿಂಗಳು ಇದ್ದು ಬಂದಿದ್ಯಾ, ಬೇಡ, ಜೀವನದಲ್ಲಿ ಚೆನ್ನಾಗಿರು, ಮಗ ನೋಡ್ಕೊಂಡಿರು, ಅವನ್ ಬಗ್ಗೆ ಚಿಂತೆ ಮಾಡ್ಬೇಡ ಅಂತೆಲ್ಲ ಹೇಳ್ತಾರೆ. ನಾನು ಅಳ್ಕೊಂಡ್ ಅಲ್ಲೇ ಕುತ್ಕೊಬಿಡ್ತೀನಿ. ಹ್ಮ್ ಆವಾಗ್ಲೂ ಗೊತ್ತಾಗಲ್ಲ. ಗೊತ್ತಾಗದೆ ಇದ್ದಾಗ ನಮ್ಮ ಪಕ್ಕದ ಮನೆಯವರು ಒಂದು ಎಮ್ಮೆ ನಮ್ಮ ಹೊಲದ್ದು ಕಡ್ಡಿ ಮೇಯ್ಬಿಟ್ಟಿರುತ್ತೆ. ಹ್ಮ್ ಅವಾಗ್ಲೂ ನಾನು ಇವಳ ಜೊತೆನೆ ಇರ್ತೀನಲ್ಲ, ಜೊತೆಲೆ ಹೊಲ ಹೋಗೋದು, ಜೊತೆಲೆ ಹೊಲದಿಂದ ಬರೋದು, ಹ್ಮ್ ಇಬ್ರು ಜೊತೆಲೆ ಎಲ್ಲ ಓಕೆ. ಮಾಡ್ತಿರ್ತೀವಿ. ಆವಾಗ ಅಲ್ಲ ಕಣಕ, ನಾನು ಕಷ್ಟಪಟ್ಟು ಬಿಸ್ಲಲ್ಲೆಲ್ಲ ನೀರೈಸಿ ಕಡ್ಡಿ ಬಸಿರುತ್ತೆ, ನೀನ್ ಮೇಯ್ಸ್ಕೊಬಿಟ್ರೆ ಹೆಂಗೆ ಅಂತ ನಾನ್ ಜಗ್ಲಕ್ ಹೋಗ್ತೀನಿ ಅವಮ್ಮನ ಹತ್ರ. ಹ್ಮ್ ಆವಮ್ಮ ಒಂದ್ ಕೆಟ್ಟ ಪದ ಅನ್ನತ್ತೆ ಸರ್. ಹ್ಮ್ ಒಬ್ಬನ್ ಜೊತೆನೆ ಇಬ್ರು ಇದೀರಾ, ಬೇರೆ ತರ ಹೇಳ್ತಾರೆ ಸರ್ ಅವರು. ಯಾರು ಯಾರು ಯಾರು? ಅದೇ ಮೇಯ್ಸ್ಕೊಂಡಿರ್ತಾರಲ್ಲ ಸರ್ ಕಡ್ಡಿನ, ಓಕೆ. ಅವ್ರು ಹೇಳ್ತಾರೆ ಹ್ಮ್ ಒಬ್ಬನ್ನೇ ಮಡಿಕೊಂಡಿದ್ದೀರಾ ಇಬ್ರುವೆ ಹ್ಮ್ 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 ಅಂತ ಅನ್ನುತ್ತೆ. ಅದು ನನ್ಗೆ ಮೈಂಡ್ ಕೊಟ್ಟೋಗ್ಬಿಡುತ್ತೆ ಸರ್. ಏನು ಕಂದ್ರು ಇವಮ್ಮ, ಏನು ಕಂದ್ರು ಹಿಂಗಂತ. ಹ್ಮ್ ಇವಳು ಆ ಮಾತ ಕೇಳಿದ ತಕ್ಷಣ ಹೊಟ್ಟೋಗ್ಬಿಡ್ತಾಳೆ ಸರ್ ಮನೆಗೆ. ಹ್ಮ್ ನಾವ್ ಜಗಳಾಡ್ತಾ ನಿಂತಿರ್ತಾಳೆ, ಆ ಮಾತ ಅಂದ ತಕ್ಷಣ ಅವಳು ಹೊಟ್ಟೋಗ್ತಾಳೆ. ಹ್ಮ್ ನಂಗದು ಫ್ಲಾಶೇ ಆಗಲ್ಲ ಸರ್, ಏನು ಕೂದ್ಲು ಏನು ಅಂತ. ಹ್ಮ್ ನಾ ಹೊಲ್ದ ಹತ್ರ ಹೋಗ್ತೀನಿ, ಇನ್ನೊಬ್ರು ನನ್ನ ಅವ್ವ ಅಂತಿರ್ತಾರೆ. ಹ್ಮ್ ಆ ಅಣ್ಣನ ಹತ್ರ ಹೋಗ ಏನವ್ವ ಇಷ್ಟೊಂದ್ ಜಗಳಾಡ್ತಾ ಇದ್ದೆ ಅಂತ ಅಂತ್ರು. ಹ್ಮ್ ಏನಿಲ್ಲ ಕಣ, ಇಷ್ಟಿಷ್ಟಕ್ಕೆ ಹಿಂಗ ಅಂತ ಅನ್ಬಿಡ್ತಲ್ಲ ಅವಮ್ಮ ನನ್ನ ಅಷ್ಟು ಚೆನ್ನಾಗ್ ಮಾತಾಡ್ಸೋದು, ಯಾವಾಗ್ಲೂ ಪುಟ್ಕವ್ರಿ ಅಂತ ಮಾತಾಡೋದು. ಬರೀ ಒಂದ್ ಎಮ್ಮೆ ಮೇಯ್ಕೊಂಡಿರೋದ್ ಕೇಳಿದ್ಕೆ ಹಿಂಗ ಅನ್ಬಿಟ್ರಲ್ಲ ಅಣ್ಣ ಇವ್ರು ಅಂತ ನಾನು ಅಳ್ಕೊಂಡ್ ಹೇಳ್ತಿರ್ತೀನಿ. ಆವಣ್ಣ ಹೇಳ್ತಾರೆ, ಅವ್ರ ನಿಜನೇ ತಾನೇ ಹೇಳವ್ರೆ, ಸುಳ್ಳು ಯಾಕೆ ಹೇಳಿದ್ರು ಅಂತ ನೀನ್ ಯಾಕೆ ಅನ್ಕತೀಯ, ನಿಜನೇ ಹೇಳಿದಾರೆ ಅಂತ ಅನ್ಬಿಡುತ್ತೆ ಸರ್. ಹಂಗಂದಾಗ ನನ್ಗೆ ತುಂಬಾ ಅಂದ್ರೆ ತುಂಬಾ ಸರ್ ಬದುಕ್ಬಾರ್ದು ಅನ್ಸ್ಬಿಡುತ್ತೆ. ಏನಕ್ಕೆ ಹಿಂಗಂದ್ರು? ನಮ್ಮ ಮನೆಯವ್ರ ಫ್ರೆಂಡ್ಗೂ ಗೊತ್ತಿರುತ್ತೆ ಸರ್ ಎಲ್ಲಾ ವಿಚಾರ, ಕ್ಲೋಸ್ ಫ್ರೆಂಡು, ಅವ್ರಿಗೂ ಗೊತ್ತಿರುತ್ತೆ. ಬಟ್ ಅವ್ರು ನನ್ಗೆ ಹೇಳಲ್ಲ ಸರ್. ಅವ್ರ ಜೊತೆಲಿ ಓಡಾಡುವಾಗೆಲ್ಲ ನಮ್ಮ ಊರವ್ರೆಲ್ಲ ಅನ್ಕಂತಾರಂತೆ, ಅಲ್ಲ ಅವಳ ಗಂಡನ್ನೇ ಮಡಿಕೊಂಡವಳೆ, ಇವಳು ಅವಳ ಜೊತೆನೆ ಅವಳಲ್ಲ ಅಂತ ಅನ್ಕತಾರಂತೆ. ಬಟ್ ನನ್ಗೆ ಯಾರು ಓಪನ್ ಆಗಿ ಹೇಳಲ್ಲ ಸರ್ ಹಿಂಗೈತೆ ಅಂತ, ನಂಗೆ ಗೊತ್ತೂ ಇರಲ್ಲ. ಆವಾಗ ಅವಣ್ಣ ಹಂಗಂತ ಅಂದ ತಕ್ಷಣ ನಂಗೆ ತಲೆ ಒಳಗಡೆ ಹುಳ ಹೋಗುತ್ತೆ. ಆ ನಂಬರ್ ತಗೊಂಡು ಮತ್ತೆ ನಮ್ಮ ಮನೆಯವ್ರು ಮಲ್ಗಿರೋ ಟೈಮಲ್ಲಿ ಫೋನ್ ಮಾಡ್ತೀನಿ ಸರ್. ಫೋನ್ ರಿಸೀವ್ ಮಾಡಿದಾಗ ವಾಯ್ಸ್ ಕೇಳ್ಬಿಡ್ತೀನಿ, ಅವಳದೇ ವಾಯ್ಸು. ಅವಾಗ ತುಂಬಾ ಜಗಳ ಆಯ್ತು ಮನೇಲಿ. ಇನ್ ನಾಳೆ ನೈಟ್ಗೂ ಮತ್ತೆ ಫೋನ್ ಬರುತ್ತೆ. ನಾನ್ ಫಸ್ಟ್ ಕೈ ಹಾಕ್ತೀನಿ ಮೊಬೈಲ್ ಮೇಕೆ, ಮತ್ತೆ ಅವ್ರ ಮೊಬೈಲ್ ಮೇಲೆ ಮೊಬೈಲ್ ತಗೊಂಡ್ ಕೆಚ್ಚಿ ಹಾಕ್ತಾರೆ ಸರ್ ಅವ್ರು. ಅವ್ರ ಹತ್ರ ಒಂದ್ ಮೊಬೈಲ್ ಇರಲ್ಲ, 2 ಇರುತ್ತೆ, ನಂಗೆ ಗೊತ್ತಿರಲ್ಲ. ಒಂದೇ ಐತೆ ಅಂತ ನಾನ್ ಅನ್ಕೊಂಡಿರ್ತೀನಿ, 2 ಇರುತ್ತೆ ಸರ್. ಇರುತ್ತೆ, ನಂಗೆ ಗೊತ್ತಿಲ್ಲ ಸರ್. ಅದು 2 ಮೊಬೈಲ್ ಐತೆ, 4-5 ಸಿಮ್ ಐತೆ, ಅದೇನು ಗೊತ್ತಿಲ್ಲ ನನಗೆ. ನನಗೇನು ಅಮ್ಮ ನಮ್ಮತ್ತೆ ನೋಡ್ಕೋಬೇಕು, ಮನೆ ಕೆಲ್ಸ ಮಾಡ್ಬೇಕು, ಪಾಪು ನೋಡ್ಕೋಬೇಕು, ಜಮೀನ್ ನೋಡ್ಕೋಬೇಕು, ಈ ತೋಟಲ್ ಇರ್ತೀನಿ ಸರ್ ನಾನು. ಅವಾಗ ಆತರ ಆಗುತ್ತೆ. ಅದೆಲ್ಲ ಗೊತ್ತಾದಾಗ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗ್ತೀನಿ ಸರ್. ಈ ಜೀವನದಲ್ಲೂ ಇದೇ ತರ ಆಗುತ್ತಲ್ಲ, ನೀನ್ ಈ ತರ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ ಅಂತ ಕಾಲೆಲ್ಲ ಕಡ್ಕತಾರೆ ಸರ್. ಇಲ್ಲ ನನ್ನ ಹತ್ರ ಮಾಡಲ್ಲ, ತಪ್ಪಾಯ್ತು ಅಂತೇಳಿ ಕಾಲೆಲ್ಲ ಕಡ್ಕಂತಾರೆ. ಆಯ್ತು ಅಂತ ನಾನ್ ಸುಮ್ನಾಗ್ತೀನಿ. ಆದ್ರೂ ಇವ್ರು ಬಿಟ್ಟಿರಲ್ಲ ಸರ್. ಒಂದ್ಸಲ ಹಬ್ಬ ಇರುತ್ತೆ, ಸಂಜೆ 7 ಗಂಟೆಗೆ ಬರ್ತಾರೆ. 7 ಗಂಟೆಗೆ ಬಂದ್ರೆ ಮಳೆ ಬಂದಿರುತ್ತಲ್ಲ, ನಂಬರ್ ಡಿಲೀಟ್ ಮಾಡಿರಲ್ಲ, ಹಂಗೆ ಬಂದ್ಬಿಟ್ಟಿರ್ತಾರೆ. ಇವ್ರ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ, ನಾನು ಅಡ್ಗೆ ಮಾಡಿರ್ತೀನಿ, ಊಟ ಮಾಡ್ಬೇಕು. ಮಾವಂಗೆ ಬಟ್ಟೆ ಅಂತೆ ಕೊಡ್ ಬರತ್ತೆ ಅಂತಾನೆ, ಇವ್ರ ಅಕ್ಕನ್ ಮಗ.
ನಾನು ಬ್ಯಾಟ್ರಿ ನನ್ನ ಹತ್ರ ಮೊಬೈಲ್ ಇಲ್ವಲ್ಲ ಸರ್, ಕರೆಂಟ್ ಇರಲ್ಲ. ಅವ್ರದೇ ಮೊಬೈಲ್ ಕೊಡ್ತಾರಲ್ಲ, ಬಟ್ಟೆ ತಗೋದ್ ಕೊಟ್ಬಿಟ್ಟು ಆ ಮೊಬೈಲ್ ನಾನು ನೋಡಿಲ್ಲ ಅಂದಿದ್ರೆ ಆಗದು. ಆ ಮೊಬೈಲ್ ಅಲ್ಲಿ ಚೆಕ್ ಮಾಡಕ್ ಹೋಗ್ತೀನಿ, ಮತ್ತೆ ಅದೇ ನಂಬರ್ ಸಿಕ್ಬಿಡುತ್ತೆ. ಅವಾಗ ಮತ್ತೆ ಸ್ಟಾರ್ಟ್ ಜಗಳ. ಇವ್ರ ಹೆಣ್ಮಕ್ಳೆಲ್ಲ ಏನೋ ಹೆಣ್ಮಕ್ಳು ನಾನ್ ಬಂದಿದೀನಿ ಅಲ್ಲ, ನನ್ ತಮ್ಮನ ಹೆಡ್ತಿ ನೋಡ್ಕೊಳಲ್ಲ, ಉಣ್ಣಕ್ಕಿಕ್ಕಲ್ಲ, ಮೊದ್ಲೆಲ್ಲ ಈ ತರ ಇರ್ಲಿಲ್ಲ, ಈಗ ಬದಲಾವಣೆ ಆಗವಳೆ ಅನ್ನೋ ತರ ಇವ್ರು. ಬಟ್ ನನ್ನ ನೋವು ಅವ್ರಿಗೆ ಗೊತ್ತಿಲ್ಲ ಹಿಂಗೈತೆ ಅಂತ. ಹಂಗಂತ ಅಂದಾಗ ನಮ್ಮ ಅತ್ತೆ ಎಲ್ಲ ಜಗಳ ಆಡ್ದಾಗ ನಮ್ಮ ಅತ್ತೆಗೆ ಎಲ್ಲಾ ವಿಚಾರ ಗೊತ್ತಿರುತ್ತೆ ಸರ್. ಅವಳ ಜೊತೆ ಇದ್ದಿದ್ದು ಗೊತ್ತಿರುತ್ತೆ, ಇವಳ ಜೊತೆ ಇರೋದು ಗೊತ್ತಿರುತ್ತೆ. ನಾನು ಊರಿಗ್ ಬಂದಾಗ ಮಿಷಿನ್ ಮನೆ ಇದೆ ಸರ್ ನಮ್ಮ ಹೊಲ್ದ ಹತ್ರ, ಅಲ್ಲಿಗೆ ಯಾರನ್ನೋ ಬೇರೆಯವ್ಳನ್ನೂ ಕರ್ಸ್ಕೊಳ್ಳೋದು ಗೊತ್ತಿರುತ್ತೆ. ಬಟ್ ನನ್ಗೆ ಏನೂ ಗೊತ್ತಿರಲ್ಲ ಸರ್. ಅವಾಗ ನಮ್ಮ ಅತ್ತೆ ಹೇಳ್ತಾರೆ, ಅವನು ಗಂಡ್ಸು, ಅದೇನ ತಾಮ್ರ, ಅದು ಬೆಳಿಕಂಡ್ ಇಟ್ಕೋತೀವಿ, ನೀನು ಮಡ್ಕೆ, ನಿನ್ನ ಕರೆಯಕ್ ಬಂದಿದ್ನ ಅಂತಾರೆ. ಅದೇ 6 ತಿಂಗಳು ಜಗಳಾಡ್ಕೊಂಡಿದ್ದಾಗ ಸರ್ ನಾನೇ ಬರೋದಲ್ವಾ, ನಿನ್ನೇನ್ ಕರೆಯಕ್ ಬಂದಿದ್ವಾ ನಾವು, ನಾನಾಗ್ಲಿ ನನ್ ಮಗ ಆಗ್ಲಿ ನಿನ್ನ ಕರೆಯಕ್ ಬಂದಿದ್ವಾ, ಏನಕ್ ಬಂದೆ, ನಮ್ಗೇನೋ ನಿನ್ನ ಅವಶ್ಯಕತೆ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಸರ್. ಅದಾದ್ಮೇಲೆ ಇವ್ರ ಜೊತೆ ಜಗಳಾಡ್ಕೊಂಡು ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋಗ್ತೀನಿ, ಕಾಲೆಲ್ಲ ಕಟ್ಕೊಂಡು ನಂಬಿಸ್ತಾರೆ. ತಾಲಿ ಸತ್ಯ ಮಾಡ್ತಾರೆ, ಫೋಟೋ ಸತ್ಯ ಮಾಡ್ತಾರೆ, ಹಾಲ್ ಸತ್ಯ ಮಾಡ್ತಾರೆ, ಅನ್ನ ಹಿಡ್ಕೊಂಡ್ ಸತ್ಯ, ಎಲ್ಲಾ ತರ ಸತ್ಯ ಮಾಡ್ತಾರೆ ಸರ್ ಅವ್ರ ವ್ಯಕ್ತಿ. ನಂಬ್ತೀನಿ ನಾನು ಅವಾಗ್ಲೂ ಹೇಳ್ತೀನಿ, ನಾನ್ ನಂಬಿದೀನಿ, ಮತ್ತೆ ಮೋಸ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು, ಆ ದೇವ್ರೇ ನೋಡ್ಕಂತಾನೆ, ಮತ್ತೆ ನಂಬ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ಅಂತ ಹೇಳ್ತೀನಿ ನಾನು. ಅದಾದ್ಮೇಲೆ ಇವೆಲ್ಲಾ ಗೊತ್ತಾಗಕ್ಕಿಂತ ಮುಂಚೆ ನನಗೆ ಕೋಳಿ ಫಾರ್ಮ್ ಮಾಡೋದ, ದುಡ್ಡು ಇಸ್ಕೊಡು ನಿಮ್ಮ ಅಪ್ಪನ ಹತ್ರ ಅಂತ ಹೇಳ್ತಾರೆ. ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿದಾಗ ನಮ್ಮ ಅಪ್ಪ 2 ಲಕ್ಷ ತಂದು ಕೊಡ್ತಾರೆ ಸರ್. ಆ ದುಡ್ಡು ತಂದು ಕೊಟ್ಟಿದ್ದು ಇವತ್ ತಂದು ಕೊಡ್ತಾರೆ, ನಾಳೆ ಸಂಜೆಗೆ ನನ್ನ ತಮ್ಮ ಊರಿಗೆ ಕರ್ಕೊ ಹೋಗ್ತಾನೆ. ಇನ್ ನಾಳೆ ಸಂಜೆಗೆ ನಾನು ಬರೋಷ್ಟ್ರಲ್ಲಿ ದುಡ್ಡಿಲ್ಲ ಸರ್ ಮನೇಲಿ. 2 ಲಕ್ಷ ದುಡ್ಡಿಲ್ಲ. ಏನ್ ಮಾಡಿದ್ರು? ಅವಳಿಗೆ ಯಾರಿಗೋ ಕೊಟ್ಟಿದ್ದಾರೆ, ನನಗ್ ಗೊತ್ತಿಲ್ಲ. ಹಾಕ್ಲಿಲ್ಲ, ಆದ್ರೂ ಮೆಟೀರಿಯಲ್ಸ್ ತತ್ತೀನಿ ಅಂದವ್ರು ಏನು ತಂದಿಲ್ಲ, ಅದಕ್ಕೆ ಬೇಕಾಗಿದ್ದ ವಸ್ತುಗಳು. ಅವಾಗ ಜಗಳ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಆಗ್ಲಿಂದನೂ ಮನಸ್ತಾಪ ಇರುತ್ತೆ ಸರ್. ಹಿಂಗ್ ದುಡ್ಡು ಏನ್ ಮಾಡಿದ್ರು, ಆಮೇಲೆ ಕೇಳಿದ್ಕೆ ನಾನ್ ಸತ್ತೋಗ್ತೀನಿ ಅಂತ ಹೇಳ್ತಾರೆ. ಆಗ ಅಪ್ಪಂಗೆ ಹೇಳ್ತೀನಿ, ಹಿಂಗ ಅಂತಾರೆ, ಅಯ್ಯೋ ಹೋದ್ರೆ ಹೋಗುತ್ತೆ ಬಿಡು ಅಂತ ಅವರು ಸುಮ್ನಾಗ್ತಾರೆ, ನಾನು ಸುಮ್ನಾಗ್ತೀನಿ. ಎಲ್ಲ ಆಗುತ್ತೆ ಸರ್. ಅದಾದ್ಮೇಲೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ನನ್ನ ನಂಬಿಸ್ತಾನೆ, ನಂಬ್ತೀನಿ ಬಿಡ್ತಾರೆ ಅಂತ. ಕೊನೆಗೂ ಬಿಡಲ್ಲ, ಸ್ಟೇಷನ್ಗೆ ಹೋಗ್ತೀನಿ ಪರಿಚಯದ ಕಡೆಯಿಂದ. ಸ್ಟೇಷನ್ ಇಂದ SI ಕೈಲಿ ಫೋನ್ ಮಾಡಿಸ್ತೀನಿ ಅವಳಿಗೆ. ಫೋನ್ ಮಾಡಿಸಿ ಎದುರಿಸ್ತೀನಿ ಸರ್ ನಾನು. ಅವ್ರಿಗೆ ಫೋನ್ ಮಾಡಿ, ಆ ಹುಡ್ಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿನ್ನಂತೂ ಬಿಡಲ್ಲ, ಊರೊಳಗಡೆ ತಲೆ ಮುಂದೆಲ್ಲ ಇಟ್ಕೊಂಡು ಎಳ್ಕೊ ಬಂದ್ಬಿಡ್ತೀನಿ ಕಣಮ್ಮ. ಆ ಹುಡ್ಗಿಗೆ ಹೆಚ್ಚು ಕಮ್ಮಿ ಆದ್ರೆ ಖಂಡಿತ ಬಿಡಲ್ಲ, ನಿನ್ಗೂ ಅವನ್ಗೂ ಏನ್ ಸಂಬಂಧ ಫಸ್ಟ್ ಕೇಳ್ತಾರೆ ಸರ್ ಇವ್ರು. ನಿನಗೆ ಅವ್ರ ಹೆಸರು ಹೇಳ್ತಾರೆ, ಅವ್ರಿಗೆ ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ಇವಳೇನ್ ಮಾಡ್ತಾಳೆ, ಗೊತ್ತು ಅಂದ್ಬಿಡ್ತಾಳೆ ಸರ್. ಗೊತ್ತು ಅಂದ ತಕ್ಷಣ ಅವ್ರೇ ಅಂತ ನೀನ್ ಹೆಂಗಮ್ಮ ಅನ್ಕೊಂಡೆ, ಆ ಹೆಸರಲ್ಲಿ ನೀನ್ ಬೇರೆಯವ್ರು ಯಾರು ಇಲ್ವಾ, ಅವ್ರೇ ಅಂತ ನೀನ್ ಹೆಂಗಮ್ಮ ಅನ್ಕೊಂಡೆ ಅಂತ ಇವ್ರು ಕ್ವಶನ್ ಮಾಡ್ತಾರೆ ಸರ್. ಕ್ವಶನ್ ಮಾಡಿ, ಹಿಂಗೇನಾರು ಆ ಹುಡ್ಗಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಿನ್ ಮಕ್ಳನ್ನ ಎಲ್ಲಾರ್ನು ಎಳ್ಕೊಂಬಂದ್ ಜೀಪ್ ಹತ್ತಿಸ್ತೀನಿ ಅಂತ ಎದುರಿಸ್ತಾರೆ ಸರ್. ಅವಳು ಎದುರ್ಕಂತಾಳೆ ಸರ್. ಹೇಳ್ಬೇಕು ಅಂದ್ರೆ ಅವಳು ಎದುರ್ಕಂತಾಳೆ ಸರ್, ನಿಜ ಎದುರ್ಕಂತಾಳೆ ಸರ್. ಇನ್ಯಾವತ್ತು ನಾನು ಅವ್ರ ಸುದ್ದಿಗೆ ಹೋಗಲ್ಲ ಸರ್, ತಪ್ಪಾಯ್ತು ಸರ್, ಇನ್ಯಾವತ್ತು ನಮ್ಮ ಮನೆ ಬಾಗ್ಲಿಗೆ ಬರ್ಬೇಡಿ ಸರ್, ಬರ್ಬೇಡಿ ಸರ್, ಮರ್ಯಾದೆ ಕಳಿಬೇಡಿ ಸರ್ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕತಾಳೆ ಸರ್ ಅವಳು. ಅವತ್ತು ನಾನು ಮಧ್ಯಾಹ್ನ ಇಲ್ಲಿ ಫೋನ್ ಮಾಡಿಸಿ ಊರಿಗೆ ಹೋಗ್ತೀನಿ ಸರ್. ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋದ್ಮೇಲೆ ಇವ್ರು ಹೊಸ ಇಟ್ಕೊಬರಕ್ ಹೋಗ್ತಾರೆ ಹೊಲ್ದ ಹತ್ರ. ನಮ್ಮನೆ ಪಕ್ಕದವ್ರ ಏನಂತಾರೆ, ಮತ್ತೆ ಏನೋ ಮಾತಾಡ್ಕೊ ಹೋಯ್ತಿದ್ದೆ ಸೀರಿಯಸ್ ಅಲ್ಲಿ, ಹೋಗು ಅಂತ ಹೇಳಿ ಕಳಿಸ್ತಾರೆ ನನ್ನ. ನಾನು ಹಿಂದೆಯಿಂದ ಹೋಗ್ತೀನಿ. ಕಡ್ಡಿ ಇರುತ್ತೆ ಸರ್, ಕಡ್ಡಿ ಹೊಲದೊಳಗಡೆ ಊದ್ಕೊಂತೀನಿ ನಾನು. ಅಲ್ಲಿ ತೊಟ್ಟಿ ತರ ಕಟ್ಸಿರ್ತೀವಿ, ದನ ಹಸು ನೀರ್ ತೋರ್ಸಕ್ಕೆ ಅಂತ ತೋರಿಸ್ತಾ ಇರ್ತಾರೆ. ಫೋನಲ್ಲಿ ಅವ್ರಿಗೆ ಹಸು ಹಿಡ್ದಿದೀನಿ ಅನ್ನೋದೇ ಪರಿಜ್ಞಾನ ಇಲ್ಲ ಸರ್. ಫೋನಲ್ಲಿ ಇಂಟ್ರೆಸ್ಟ್. ಸಾವಿರ ಮಾತಾಡ್ಲಿ ಅವ್ರು ಹೇಳೋದು ಸರ್, ನಾನ್ ಕಿವಿಯಲ್ಲಿ ಕೇಳಿಸ್ಕೊಂಡಿರೋದು, ಬೇರೆಯವ್ರ ಮಾತ್ ನಂಬ್ತಾ ಇಲ್ಲ ನಾನು. 1000 ಮಾತಾಡ್ಲಿ, ನಾನ್ ಇರೋ ತನಕ ನೀನ್ ಎದುರ್ಕೋಬೇಡ. ನಾನು ಅವಳನ್ನ ನಂಬ್ಸೋ ಜವಾಬ್ದಾರಿ ನಾನು.
ಅವಳು ನಾನ್ ನಂಬಿಸ್ತೀನಿ, ನೀನ್ ಮಾತ್ರ ನನ್ ಕೈ ಬಿಡ್ಬೇಡ. ಆ ಹೆಣ್ಣಿಗೆ ಹೇಳ್ತಿರೋದು. ಆ ಹೆಣ್ಣಿಗೆ ಹೇಳ್ತಾರೆ ಸರ್. ಹ್ಮ್ ನನಗೆ ಅವಾಗ ಕೋಪ ಬಂದ್ಬಿಡುತ್ತೆ ಸರ್. ಹ್ಮ್ ಕತ್ತುಂಪಟ್ಟಿ ಹಿಡ್ಕೊಂಡ್ ಹೊಡೆದ್ಬಿಡ್ತೀನಿ ಸರ್ ನಾನು ಹ್ಮ್ ಅಲ್ಲೇ ಹೊಲ್ದತ್ರ. ಹ್ಮ್ ಹೊಡೆದ್ಬಿಟ್ಟು ಹಸ ಕಿತ್ಕೊಂಡ್ ಬಂದ್ ಕಟ್ತೀನಿ. ಕಟ್ಟಾದ್ಮೇಲೆ ಈ ವ್ಯಕ್ತಿ ಮನೆ ಒಳಗಡೆನೇ ಬರಲ್ಲ ಸರ್ 11 ಗಂಟೆ ಆದ್ರೂ. ಹ್ಮ್ ಇನ್ ಬೆಳಗಡೆ ಹೋದ್ರೆ ಕೇಳ್ತಾಳಲ್ಲ, ಜಗಳಾಡ್ತಾಳಲ್ಲ, ಹ್ಮ್ ಬರದ್ದೇ ಇಲ್ಲ ಸರ್. ಹ್ಮ್ ಮತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗುತ್ತೆ. ಅವಾಗ ನನಗ್ ಚೆನ್ನಾಗ್ ಹೊಡೆದ್ಬಿಡ್ತಾರೆ ಸರ್ ಅವರು. ಹ್ಮ್ ಅವಾಗ ನನ್ನ ಅಪ್ಪಂಗೆ ಇರೋ ವಿಚಾರ ಎಲ್ಲ ಹೇಳ್ತೀನಿ ಫೋನಲ್ಲಿ. ಹ್ಮ್ ಹಿಂಗ ಆಯ್ತು, ಹಿಂಗೆಲ್ಲ ಇದೆ, ಅಮೌಂಟ್ ಎಲ್ಲ ಹಿಂಗೆಲ್ಲ ಮಾಡಿದ್ದಾರೆ, ಓಕೆ. ಒಡವೆನು ಎಲ್ಲ ಕಳೆದ್ಬಿಟ್ಟಿದ್ದಾರೆ ಹ್ಮ್ ಅಂತೆಲ್ಲ ಹೇಳ್ತೀನಿ. ಅವಾಗ ಮತ್ತೆ ಊರಿಗೆ ಬಂದ್ಬಿಡ್ತೀವಿ ಸರ್ ನಾವು. ಹ್ಮ್ ಇರೋದೇ ಇಲ್ಲ, ನಾವು ಅಲ್ಲಿ ಇರಕ್ ನಮ್ ಕೈಲಿ ಆಗದೇ ಇಲ್ಲ ಸರ್. ಹ್ಮ್ ಹ್ಮ್ ತುಂಬಾ ಅಂದ್ರೆ ತುಂಬಾ. ಮನೇಲಿ ಅತ್ತೆನೂ ಹೇಳಲ್ಲ ಹಿಂಗ್ ಮಾಡ್ತಾರೆ ತಪ್ಪು ಅಂತ. ನನ್ನ ಹತ್ರ ಹೇಳ್ತಾರೆ ಸರ್, ಇಲ್ಲಿ ಬೇರೆ ಕಡೆ ದುಡ್ಡು ಇಸ್ಕೊಬರಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ಅವಳ ಮನೆಗೆ ಹೋಗಿರ್ತಾರೆ. ಮತ್ತೆ ಗಾಡಿನ ನಾನು ಎಷ್ಟು ಕಾದಿದ್ದೀನಿ ಅಂದ್ರೆ, ಅವ್ರು ಹೋಗೋ ದಾರಿ ಪಿನ್ ಪಾಯಿಂಟ್ ಕಾದ್ ಹಿಡ್ದು ಜಗಳ ಮಾಡಿದ್ದೀನಿ ನಾನು, ಬಿಡ್ಲಿ ಅಂತ. ಮತ್ತೆ ಗಾಡಿ ಅವ್ರ ಮನೆ ಬೈಕ್ ಹತ್ರ, ಅವ್ರ ಮನೆ ಹತ್ರ ನಿಂತಿರುತ್ತೆ. ನಾನು ಹೋಗ್ತೀನಿ ಸರ್, ಸಿಗಾಕಂತಾರೆ. ಅವ್ರ ಅತ್ತೆ ಮಾವ, ಹುಡುಗಿ ಅವಳಿದ್ದಾಳಲ್ಲ, ಅವ್ರ ಅತ್ತೆ ಮಾವ ಇರ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತೀನಿ ನಾನು, ಅಮ್ಮ ನಿಮ್ಮನೆ ಹೆಣ್ಮಗ್ಳಾಗಿದ್ರು ಇದೇ ತರ ಮಾಡಕ್ ನೀವ್ ಬಿಡ್ತಿದ್ರಾ? ನಿಮ್ ಸೊಸೆ ತಾನೆ, ಅವಳು ಮೊಮ್ಮಗಳು, ಸ್ವಂತ ಮಗುಂಗೆ ಮಾಡ್ಕೊಂಡಿರ್ತಾರೆ. ನೀವೇ ಕೇಳ್ಬೋದಲ್ಲ ಅಮ್ಮ, ಕೇಳ್ಬೋದಲ್ಲಪ್ಪ, ನಮ್ ಜೀವನದಲ್ಲಿ ಏನು ಕಾಟಾಡಕ್ಕೆ ಬಿಟ್ಟಿದೀರ ನಿಮ್ ಸೊಸೆನ ಅಂತ ಕೇಳ್ದಾಗ, ನಿನಕ್ಕಿಂತ ಮೊದ್ಲೇ ಗೊತ್ತು ಮಗ್ಳೆ ನಮ್ಗೆ, ನಮ್ ಮುಂದೆನೆ ಗೊತ್ತಾನೆ, ನಾವೇನಾದ್ರು ಕೇಳ್ತೀವಿ ಅಂದ್ರೆ ಸಹಿಸ್ಬಿಡ್ತೀವಿ ಅಂತ ಎದುರಿಸಿದ್ರು, ಮೆಟ್ರೆ ಹಿಡ್ಕೊಂಡ್ರು ನಂದು. ಅದಕ್ಕೆ ನಾನು ಅವ್ರು ಮಗ್ಳು ಮನೆಗೆ ಇರ್ತಾರೆ ಸರ್ ಸ್ವಲ್ಪ ದಿವಸ. ನಮ್ ಮಗ್ಳು ಮನೆಗೆ ಹೊರಟೋದು ನಾವು ಅಂತ ತುಂಬಾ ಹೇಳ್ತಾರೆ ಸರ್ ಅವರು. ನಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ನೀನೇನೋ ಮಾಡ್ತೀಯ ಅಂದ್ರೆ ನಿನ್ಗಲ್ಲಮ್ಮ, ಯಾರು ಹೇಳಿದ್ರು ಅವ್ರು ಕೇಳಲ್ಲ, ಬಿಡಲ್ಲ ಅವರು. ನಮ್ಮತ್ತೇನು ಸಪೋರ್ಟು. ನಾನು ಹಿಂಗ ಆಗುತ್ತೆ, ಹಿಂಗಾದ್ಮೇಲೆ ನಾನು ಊರಿಗೆ ಬಂದ್ಬಿಡ್ತೀನಿ. ನಮ್ ಪಾಪು ಕಳ್ಸಲ್ಲ ಸರ್, ಫೋನ್ ಮಾಡ್ತಾರ ಅವರು, ಪಾಪು ಕಳ್ಸಿ ಸ್ಕೂಲಿಗೆ ಅಂತ. ಅವಳು ಫ್ರೀ KG ಓದ್ತಾ ಇರ್ತಾಳೆ. ನಮ್ಮ ಅಪ್ಪ ಕಳ್ಸಲ್ಲ, ನೀನ್ 3rd ಕ್ಲಾಸ್ ನನ್ ಮಗ ಅಂತನೋ ಇಂತನೋ, ಅವ್ರನ್ನ ಮಡಿಕೊಂಡಿದ್ದಿ ಇವ್ರನ್ನ ಮಡಿಕೊಂಡಿದ್ದಿ, ನನ್ ಮಗ್ಳು ಜೀವನ ಹಾಳು ಮಾಡಿದ್ವಿ ಅಂತ ಬಾಯಿಗೆ ಬಂದಂಗ್ ಬೈದಾಕ್ತಾರೆ ಸರ್ ಅವರು. ಆಮೇಲೆ ಅವ್ರ ಫ್ರೆಂಡ್ ಬಂದು ನಮ್ಮ ಅಪ್ಪನ ಹತ್ರ ಇರೋ ವಿಚಾರ ಎಲ್ಲ ಹೇಳ್ಬಿಡ್ತಾರೆ. ಅವ್ನ್ ಏನೇನ್ ಮಾಡಿದ್ದ, ಯಾರ್ಯಾರ ಜೊತೆ ಇದ್ದ, ಎಲ್ಲಾನು ಹೇಳ್ತಾನೆ. ಒಂದ್ ಕುಡಿಯಲ್ಲ, ಒಂದ್ ಸಿಗರೇಟ್ ಸೇದಲ್ಲ ಸರ್, ಒಂದ್ ಟೀ ಕಾಫಿ ಕುಡಿಯಲ್ಲ ಸರ್. ಒಬ್ರಿಗೆ 10 ರೂಪಾಯಿ ಖರ್ಚು ಮಾಡೋ ವ್ಯಕ್ತಿ ಅಲ್ಲ ಅವನು. ಬಟ್ ಈ ಹ್ಯಾಬಿಟ್ ಮಾತ್ರ ತುಂಬಾ. ಆತರ ಆಗುತ್ತೆ. ನಾವು ಬರೋದೇ ಇಲ್ಲ, ಮತ್ತೆ ಬರೋದೇ ಇಲ್ಲ. ಆಗ ಡಿವೋರ್ಸ್ ಕೊಡಿ ಅಂತ ಇರ್ತಾರೆ ಸರ್ ಅವರು. ಬೇಡ ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಇರ್ತಾರೆ. ಅವಾಗ ನಾನ್ ಒಪ್ಪಲ್ಲ, ಅದಕ್ಕೆ ನಾನ್ ಕ್ಲಿಯರ್ ಕೊಡಲ್ಲ, ನಾನು ಕೊಡಲ್ಲ ಅಂತ ಇದ್ ಮಾಡ್ತಾ ಇರ್ತೀನಿ. ಅವಾಗ ಒಂದಿನ ಏನಾಗುತ್ತೆ, ಏನಕ್ಕೆ ಕ್ಲಿಯರ್ ಆಗ್ದೇನೆ ಸುಮ್ನೆ ಅವ್ನ ಹೆಂಡ್ತಿ ಅಂತ ಅನ್ಸ್ಕೊಂಡಿರ್ಬೇಕು, ಕೊಟ್ಟೆ ಬಿಡೋದು, ನನ್ ಮಗ್ಳು ಜೀವನ ಮಾಡ್ಕೊಂಡ್ ನಾನು ನೆಮ್ಮದಿಗಿರೋದ ಅಂತ ಅಂದ್ಬಿಟ್ಟು ನಾನು ಅವ್ರ ನ್ಯಾಯಸ್ಥರು ಫೋನ್ ಮಾಡ್ತೀನಿ ಸರ್. ಹಿಂಗೆ ಅಣ್ಣ ನಾನು ತೀರ್ಮಾನ ಮಾಡ್ಕಂತೀವಿ ಅಂತ ಹೇಳ್ತೀನಿ. ಇವತ್ತು ಸಂಜೆ ಹೇಳ್ತೀನಿ ನಾನು. ಅವರು ನಾಳೆ ಸಂಜೆ ಹೋಗಿ ಹೇಳ್ತಾರೆ ಸರ್, ನಿಮ್ಮ ಸೊಸೆ ಫೋನ್ ಮಾಡಿದ್ಲು, ಹಿಂಗೆ ಕ್ಲಿಯರ್ ಮಾಡ್ಕಂತಾಳಂತೆ. ಸಂಜೆ ಹೇಳ್ತಾರೆ. ಇನ್ನ ಬೆಳಗಿನ ಜಾವ 4 ಗಂಟೆಗೆ ಉಳ್ತೀರ ಹೋಗ್ತಾಳೆ ಸರ್. ಯಾರು? ನಮ್ಮತ್ತೆ. ಅಷ್ಟ್ರಲ್ಲಿ ಹೆಣ್ಮಕ್ಳು ಮಗನ್ ಜೊತೆ ಎಲ್ಲ ಮಾತಾಡಿರ್ತಾಳಲ್ಲ ಸರ್ ಇವಳು. ಇನ್ನ ತೀರೋಗ್ತಾಳೆ. ತೀರೋದಾಗ ನಾನು ಹೋಗ್ಲೇಬೇಕಲ್ಲ, ಹೋಗ್ದೇನೆ ಇರಕ್ ಆಗಲ್ಲ. ಈಗ ಸಂಬಂಧ ಏನ್ ಕಳ್ಕೊಂಡಿಲ್ಲ ಸರ್ ಇನ್ನೂ ನಾವು ಅಂತೇಳಿ ನಾನು ನನ್ ಮಗಳು ಇಬ್ರೇ ಹೋಗ್ತೀವಿ ಸರ್. ಫಸ್ಟ್ ಹೋದಾಗ ಬಿಡಲ್ಲ, ಗಂಡ ನಾದ್ನೀರು ಯಾರು ಬಿಡಲ್ಲ. ನಿನ್ನಿಂದ ನಮ್ಮಮ್ಮ ಸತ್ಲು, ಫೋನ್ ಕಿರಿ ಸೊಸೆ ಫೋನ್ ಮಾಡಿದ್ಲಂತೆ, ಡಿವೋರ್ಸ್ ತಗೋತೀನಿ ಅಂತ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋಳೆ ಅನ್ನೋದು ನನ್ ತಲೆ ಮೇಲೆ ಬರುತ್ತೆ ಸರ್.
ಫಸ್ಟ್ ಬಿಡಲ್ಲ, ನಾನು ಅಲ್ಲಿ ಮೋರಿ ಇರುತ್ತೆ ಸರ್ ರೋಡ್ ಹತ್ರ, ಹ್ಮ್ ನಾನು ನನ್ ಮಗಳು ಕೂತಿರ್ತೀವಿ. ಹ್ಮ್ ಇದರೆಲ್ಲ ನಮ್ಮೂರವರೆಲ್ಲ ನನಗೆ ಸಪೋರ್ಟ್ ಸರ್. ಹ್ಮ್ ತುಂಬಾ ಒಳ್ಳೆ ಹುಡ್ಗಿ ಇದು, ಮನೇಲಿ ಕೆಲ್ಸ ಆಗ್ಲಿ ಮನೆದೊಂದಾಗ್ಲಿ ಎಲ್ಲಾ ಮಾಡ್ಕೊ ಹೋಯ್ತಿತ್ತು. ಹ್ಮ್ ಇವನೇ ಸರಿ ಇರ್ಲಿಲ್ಲ, ಫಸ್ಟ್ ಇಂದನೂ ಸರಿ ಇರ್ಲಿಲ್ಲ ಅಂತ ಗೊತ್ತಿತ್ತಲ್ಲ ಸರ್. ಹ್ಮ್ ಹ್ಮ್ ಹಂಗಾಗಿ ಅವನ್ ಕಡೆಗೆ ಯಾರು ಸಪೋರ್ಟಿಂಗ್ ಇರ್ಲಿಲ್ಲ ಸರ್. ಓಕೆ. ಅವಾಗ ಬಂದು ಆ ಹುಡ್ಗಿಗೆ ಏನ್ ಕೊಟ್ಟಿದ್ದೀರಾ, ಏನ್ ತೀರ್ಮಾನ ಮಾಡಿದೀರಾ, ಹ್ಮ್ ಸಂಬಂಧ ಕಳ್ಕೊಂಡಿದೀರಾ, ಸಂಬಂಧ ಇಲ್ಲ ಅನ್ನಕ್ಕೆ. ಹ್ಮ್ ನಿಮ್ ಹೆಣ್ಮಕ್ಳಕ್ಕಿಂತ ಜಾಸ್ತಿ ಅಧಿಕಾರ ಇರೋದ್ ಅವಳಿಗೇನೆ, ಹ್ಮ್ ಅವಳನ್ ಬಿಡ್ಬೇಕು ಅಂತ ಊರಿನವರು ತೀರ್ಮಾನ ಮಾಡ್ಬಿಡ್ತಾರೆ ಸರ್. ಹ್ಮ್ ನನ್ನನ್ ಕರೀತಾರೆ, ನೀನು ನೋಡ್ಕೊ ಹೋಗೋದಾದ್ರೆ ನೋಡ್ಕೊ ಹೋಗಪ್ಪ, ಹ್ಮ್ ಇಲ್ಲ ಅಂದ್ರೆ ದಪ್ಪನ ಆಗೋ ತನಕ ಇದ್ದೋಗ್ತೀನಿ ಅಂದ್ರೆ ಇದ್ದೋಗು ಅಂತಾರೆ ಸರ್. ಹ್ಮ್ ನಾನು ದಪ್ಪನ ಆಗೋ ತನಕ ಇದ್ದು, ದಪ್ಪನ ಆದ್ಮೇಲೆ ಊರಿಗ್ ಬರ್ಬೇಕು ಅಂತ ಅನ್ಕೊಂತೀನಿ. ಅಷ್ಟೊತ್ ನಮ್ಮ ಅಪ್ಪ ಅಮ್ಮ ರಿಲೇಟಿವ್ ಎಲ್ಲ ಅವರು ಬರ್ತಾರೆ, ಅವರು ನೋಡ್ತಾರೆ. ಹ್ಮ್ ಬರ್ಬೇಕಾದ್ರೆ ಊರವರೆಲ್ಲ ಏನಂತಾರೆ, ಇದೊಂದ್ಸಲ ಸೋಲವ, ಇದೊಂದ್ಸತಿ ಸೋಲು, ನಾವು ಮಗಳಿಗೋಸ್ಕರ ಸೋಲು, ನೀನು ಅವನ್ಗೋಸ್ಕರ ಸೋಲ್ಬೇಡ, ಇದೇ ಒಂದು ಇದು, ಹ್ಮ್ ಹ್ಮ್ ಮನೆ ಒಳಗಡೆ ಹೋಗು, ನೀನು ಬಂದ್ ಹಂಗೆ ಓದ್ಲು ಅಂತ ಅನ್ಸ್ಕೋಬೇಡ. ಹ್ಮ್ ತುಂಬಾ ತಲೆ ತಿಂದಾಕ್ಬಿಡ್ತಾರೆ ಸರ್ ಅಲ್ಲಿ ದಪ್ಪನ್ ಮಾಡಿರೋ ಜಾಗದ ಹತ್ರ. ಹ್ಮ್ ಅವಾಗ ನಾನೇನ್ ಮಾಡ್ತೀನಿ, ಬರ್ತೀನಿ, ಬಂದು ಒಂದ್ 2 ಹೆಜ್ಜೆ ಮುಂದಕ್ಕೆ ಹಾಕ್ತೀನಿ ಸರ್ ಮನೆ ಒಳಗಡೆ. ಹ್ಮ್ ಮದ್ವೆ ಮಾಡ್ಸಿರ್ತಾನಲ್ಲ ನಮ್ಮ ಮಾವ, ಅವ್ರ ಭಾವ, ನಮ್ಮ ಮನೆಯವ್ರ ಭಾವ, ಕತ್ತಿರ್ಕ ಬಂದು ಈಚೆ ಬಿಡ್ತೇನೆ ಸರ್. ಬರಂಗಿಲ್ಲ ನೀನು. ನಮ್ಮೂರವ್ರು ಇರ್ತಾರೆ ಸರ್ ಅಲ್ಲಿ ಲೇಡೀಸು. ನೀನ್ ಯಾವನ್ ಕೇಳಕ್ಕೆ ಹುಡ್ಗಿನ ಕತ್ತಪ್ಪಕ್ಕೆ, ನೀನ್ಗೆ ಅಧಿಕಾರ ಇಲ್ಲ, ಆ ಹುಡ್ಗಿಗೆ ಅಧಿಕಾರ ಐತೆ. ಅವಳ ಗಂಡ ಎಳ್ಕೊ ಬಂದ್ಬಿಡ್ಲಿ, ನೀನ್ ಯಾವನ್ ಬಿಡಕ್ಕೆ, ಅವ್ನಿಲ್ಲ, ಅವ್ನಿರೋ ತನಕ ನಂದು ಆತರ. ಇದು ಬರೀ ದಬ್ಬಾಳಿಕೆ ಸರ್. ಆತರ ಆಗುತ್ತೆ. ಅಲ್ಲಿ ಹೆಂಗೆ ಅಂದ್ರೆ ನಮ್ಮ ಮಾವನ ಆಸ್ತಿ ಇರಲ್ಲ ಸರ್, ನಮ್ಮ ಅತ್ತೆ ಆಸ್ತಿ. ನಮ್ಮ ಮಾವ ದತ್ತು ಹೋಗಿರ್ತಾರೆ ಸರ್ ಅಲ್ಲಿ. ನಮ್ಮ ಅತ್ತೆ ಆಸ್ತಿ, ನಮ್ಮ ಅತ್ತೆ ಅಪ್ಪನ ಆಸ್ತಿ. ನಾನು ನಮ್ಮ ಅತ್ತೆ ಇರೋ ತನಕ ಕೇಸಾಕ್ ಏನು ತಗೊಳಕ್ ಆಗಲ್ಲ ಸರ್, ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವಳು ಸ್ವಂತದಲ್ವಾ. ನಾವು ಮಾವನ ಆಸ್ತಿ ಮೇಲೆ ಕೇಸ್ ಹಾಕ್ಬೋದೇ ಹೊರತು ಅತ್ತೆ ಆಸ್ತಿ ಮೇಲೆ ಕೇಸ್ ಹಾಕಂಗಿಲ್ಲಲ್ಲ. ಆತರ ಇರುತ್ತೆ. ನಾವು ಅದಕ್ಕೆ ಏನು ಮೂಮೆಂಟ್ ಆಗಿರಲ್ಲ ಸರ್. ಕೊನೆಗೆ ನ್ಯಾಯದಲ್ಲೆಲ್ಲ ಆಗಿ ನಾವು ಕದ್ದಿ ಹಿಡ್ದಿ ಆಚೆ ಹಾಕುದ್ಮೇಲೆ ಏನಾಗುತ್ತೆ, ನಮಗ್ ಬೇಡ, ಮಗಳು ನೋಡ್ಕೊಂಡಿರದ ಅಂತೇಳಿ ಮಗಳು ನೋಡ್ಕೊಂಡಿರೋಕೆ ಕ್ಲಿಯರ್ ಮಾಡ್ಕೊಂತೀವಿ ಸರ್. ಡಿವೋರ್ಸ್ ತಗೊಳ್ತೀರಾ? ತಗೋತೀವಿ ಸರ್. ಬಟ್ ಅವ್ರ ಅಮ್ಮ ತೀರೋದ್ಮೇಲೆ ಸರ್ ಬದ್ಲಾಗ್ತಾನೆ ಸರ್. ಬಟ್ ನನ್ ವಿಚಾರದಲ್ಲ, ಮಗಳು ವಿಚಾರದಲ್ಲಿ. ಮಗಳನ್ನ ನೋಡ್ದೇ ಇರೋ ಮನುಷ್ಯ ಬಂದ್ ನೋಡ್ತಾನೆ. ನಮ್ಮ ಅಪ್ಪ ಫೀಸ್ ಕಟ್ ಓದಿಸ್ತಿರ್ತಾರೆ. ಯಾರೂ ಕಟ್ಟೋದ್ ಬೇಡ, ನನ್ ಮಗಳಿಗೆ ಫೀಸು ನಾನೇ ಕಟ್ತೀನಿ, ನಾನ್ ಕಟ್ತೀನಿ ಫೀಸು. ಆಯ್ತಲ್ಲ ಈ ಕಡೆ ಆಗಿದೆ ಸರ್, ಆಗಕ್ಕಿಂತ ಮುಂಚೆಯಿಂದಾನು ಕಟ್ತಿದ್ರು ಸರ್. ಓಕೆ, ಈಗ ನಾನೇ ಕಟ್ತೀನಿ ಯಾರು ಕಟ್ಟೋದು ಬೇಡ ಅಂತ ಹೇಳಿದ ಡೈವರ್ಸ್ ಆದ್ಮೇಲೂ ಡೈವರ್ಸ್ ಮುಂಚೆ ಸರ್? ಓಕೆ, ಡೈವರ್ಸ್ ಆಯ್ತಾ? ಆಯ್ತು ಸರ್. ಓಕೆ, ಅದಾದ್ಮೇಲೆ ಈಗ ಏನಿದೆ ಬದುಕು ಸರ್? ಈಗ 2 ಮಂತ್ ಆಯ್ತು ಸರ್ ಅಷ್ಟೇ ಆಗಿ. ಓಕೆ. ಈಗ್ಲೂ ಫೋನಲ್ಲಿ ಮಾತಾಡ್ತಾರೆ. ಫೋನಲ್ಲಿ ಮಾಡಿದಾಗ ಮಗು ವಿಚಾರ, ನಂಗೆ ಹಿಂಗೆ, ಅದೇ ನೀ ಬೇರೆ ಮದ್ವೆ ಆಗು, ಚೆನ್ನಾಗಿರು, ಅಪ್ಪ ಆಗಲ್ಲ ಯಾರು ಆಗಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ನೋಡಿದ ಮನುಷ್ಯನೇ ನೀನೇ ಈ ತರ ಮೋಸ ಮಾಡದ್ಮೇಲೆ ಬೇರೆಯವ್ರು ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಯಾವ ಮನುಷ್ಯನ ಮೇಲೆ ನನ್ ನಂಬಿಕೆ ಇಲ್ಲ. ಆ ಜೀವನಕ್ ನಾ ಮತ್ತೆ ಕಾಲಿಡಕ್ ಹೋಗಲ್ಲ. ಅಂದ್ರೆ ಮಗಳು ಇಬ್ರು ನೋಡ್ಕೊಂಡು ಹೋಗ್ಲಿ ಅಂತ ಕಾನೂನು ಹೇಳಿರೋದ ಅಥವಾ ನೀನು ನೋಡ್ಕೊಂಡು ಹೋಗ್ಲು ಅಂತ? ನನ್ನ ಹತ್ರನೇ ಇರೋದು ಸರ್. ಬಟ್ ಪ್ರತಿಯೊಂದು ಜವಾಬ್ದಾರಿನೂ ಅವ್ರದೇ ಅಂತಾನೆ ಬರ್ಸಿರೋದು ಸರ್ ನಾವು. ಮತ್ತೆ ಅದ್ರ ಬದಲು ಒಟ್ಟಿಗೆ ಇರ್ಬೋದಲ್ವಾ, ಅದಕ್ಕೆ ಬೇರೆ ಹಾಕಿರ್ಬೇಕು ಸರ್. ಅವಾಗ ಬಂದಿದ್ವಲ್ಲ ಸರ್, ಹಿಂಗೆಲ್ಲ ಮರ್ಯಾದೆ ಕಳ್ದು. ಅದಾಯ್ತವ್ವಾ, ಡೈವರ್ಸ್ ಆದ್ಮೇಲೆ ಓಕೆ, ಒಂದಷ್ಟು ಹಣವೋ ಆಸ್ತಿಯೋ ಒಂದೇ ಸತಿ ತಗೊಂಡು ಸಂಬಂಧಗಳು ಮುಕ್ತಾಯ ಆಗೋದೇ ತಾನೇ ಡೈವರ್ಸು. ಹೌದು. ಮತ್ತೆ ಜೀವನ ಪೂರ್ತಿ ಮಗಳನ್ನ ಅವನೇ ನೋಡ್ಕೊಳ್ಳೋದಾದ್ರೆ ಮತ್ತೆ ಕಟ್ಟಾಗಿದ್ದೇನು ಮತ್ತಲ್ಲಿ?
ಸರ್ ನನ್ನ ಹತ್ರ ಇರ್ತಾಳೆ ಸರ್. ಅಂದ್ರೆ ಜವಾಬ್ದಾರಿಗಳಂದ್ರೆ ಸ್ಕೂಲ್ ಫೀಸು, ಅವಳ ಎಜುಕೇಶನ್ ಓಕೆ, ಆ ಮತ್ತೆ ಕಾರಣಕ್ಕಾತ ನಿನ್ ಮದ್ವೆದಷ್ಟೇ ಜೀವನದಲ್ಲಿ ಇದ್ದೇ ಇರ್ತಾನಲ್ವಾ ಆಲ್ಮೋಸ್ಟ್, ಹೌದಲ್ಲ? ಸರ್. ಆ ವ್ಯಕ್ತಿನೂ ಏನು ನಮ್ ಜೊತೆಲಿ ಇರ್ಲಿ ಅನ್ನೋ ಮನಸ್ಥಿತಿ ಅವನಲ್ಲಿ ಇಲ್ಲ ಸರ್. ಯಾತನಲ್ಲಿ ಇದೆಯೋ ನಮಿಗೂನು ಇಲ್ವೋ ಅವ್ರ ಜೊತೆ ಕೇಳಿಸ್ಕೊ. ಹೋಗಿರೋ ಅಂತದ್ದು ನೋ 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 ನನಗೂ ನಿನ್ನಲ್ಲಿ ಏನಿದೆ ಆತನಲ್ಲಿ ಏನಿದೆ ಅದು ಮುಖ್ಯ ಅಲ್ಲ. ಡೈವರ್ಸ್ ಆದ್ಮೇಲೆ ಅದು ಲೋಕಕ್ಕೆ ಜಹಜ್ಜಾಗಿರು ಅಥವಾ ಅದಕ್ಕೆ ಬೇರೆ ವ್ಯಾಖ್ಯಾನನೇ ಕೊಡೋದು ಬೇಡ, ಅದು ಮುಗೀತು ಅಲ್ಲಿಗೆ. ಬಟ್ ಇಲ್ಲಿ ಅದಾದ್ಮೇಲೂ ಅಂತ ಮನುಷ್ಯರ ಜೊತೆ ನೀನು ಮಾತಾಡ್ಕೊಂಡಿದ್ದೀನಿ ಅಂತೀಯಲ್ಲ, ಇದಕ್ಕೆ ಏನ್ ಅರ್ಥ ಅಂತ ಕೇಳಿದ್ದು. ಮಾತಾಡೋದಂದ್ರೆ ಸರ್ ಬೇರೆ ವಿಚಾರ, ಒಂದು ವಿಚಾರನೂ ನಾವ್ ಮಾತಾಡಲ್ಲ ಸರ್. ಅದು ನಿನ್ ತಂದೆ ಮಾತಾಡು, ನೀನ್ ಯಾಕೆ ಮಾತಾಡ್ತೀಯ? ಪಾಪು ವಿಚಾರ ಅಷ್ಟೇ ಸರ್ ಅದನ್ನೇ ಹೇಳ್ತಾ ಇರೋದು. ಮತ್ತೆ ಡೈವರ್ಸ್ ಏನ್ ಅರ್ಥ ಇದೆ? ನಿನ್ ತಂದೆ ಕೈಲಿ ಮಾತಾಡ್ಸು. ಅಪ್ಪ ಮಾತಾಡಲ್ಲ ಅಂತ ಹೇಳಿ ಅಪ್ಪನ ಜೊತೆ ಅವ್ರು ಮಾತಾಡಲ್ಲ. ಮತ್ತೆ ಈ ಡೈವರ್ಸ್ಗೆ ಏನ್ ಅರ್ಥ? ಮಗು ವಿಚಾರಕ್ಕೆ ಅಂದ್ರೆ ಸ್ಕೂಲಿಗೆ ಫೀಸ್ ಕಟ್ಟೋದಾಗ್ಲಿ ಏನಾದ್ರು ಇದ್ರೆ ಸರ್ ಅಷ್ಟೇ. ಬಟ್ ಅವಳ ಜೊತೆ ಇದಾರಲ್ಲ ಸರ್ ಅವರು. ಯಾರ ಜೊತೆ? ಅದೇ ನಾನು ಹೇಳಿದ್ನಲ್ಲ ಅವ್ರ ಜೊತೆ. ನಾನು ಅದನ್ನೇ ಹೇಳ್ತಿರೋದವ, ಸಂಪೂರ್ಣ ಬಿಡೋದಾದ್ರೆ ಸಂಪೂರ್ಣ ಬಿಟ್ಟು ಬದುಕು. ಇಲ್ಲ ಮಗಳು ಅನ್ನೋ ಕಾರಣಕ್ಕೆ ಅಲ್ಲಿಂದ ಆತ ಬರ್ತಾನೆ ಹೋಗ್ತಾನೆ ಅಥವಾ ಆತ ಖರ್ಚು ನೋಡ್ಕೊಳ್ತಾನೆ ಅಂದ್ರೆ ಸರ್ ಬರ್ತಾ ಹೋಗ್ತಾ ಏನಿಲ್ಲ sir. ಆಯ್ತು, ಬರೀ ಬರೋದು ಹೋಗೋದು ಬಿಟ್ಬಿಡವ. ನೀನೇನ್ ಈಸ್ಕೊಳ್ತೀಯೋ ಒಂದೇ ಸತಿ ಈಸ್ಕೊಂಡು ಸಂಪೂರ್ಣ ಮುಗೀತು. ಸಂಬಂಧಕ್ಕೆ ತಿಲಾಂಜಲಿ ಆಡ್ಬೇಕು. ಆಗಿದೆ ಸರ್ ಅದು. ಮತ್ತೆ ಫೀಸ್ ಅಂದ್ರೆ ಯಾವುದೋ ಒಂದು ಹಂತದಲ್ಲಿ ಇನ್ನೂ ಟಚ್ ಇದ್ದೇ ಇರ್ತಾನ ಅವನು. ಸರ್ ಯಾವ್ದೇ ಇದ್ರಲ್ಲಿ ನಾವಿಲ್ಲ ಸರ್. ಸುಮ್ನೆ ತಗೊಳ್ಳವ. ಈಗ ಮಗಳಿಗೆ ಫೀಸ್ ಕಟ್ಟಿ ಇನ್ಯಾವುದೋ ರೀತಿಯಲ್ಲಿ ಟಚ್ಚಲ್ಲಿ ಇರ್ತಾನೆ ಅಥವಾ ನಾಳೆ ಮಗಳಿಗೆ ಹತ್ರ ಆಗ್ತಾನೆ, ಇದು ಹಾಗೆ ಮುಂದೆ ಹೋಗುತ್ತಲ್ವಾ? ಇದಕ್ಕೊಂದು ಎಂಡ್ ಸರ್ ನನಗೇಂತ ಏನ್ ಅನ್ಸಿದ್ದಂದ್ರೆ, ನಾನು ಅವನು ಮಾಡ್ಕೊಂಡಿರೋ ತಪ್ಪಿಗೆ, ಅವನ್ ಮಾಡಿರೋ ತಪ್ಪಿಗೆ ನಾನು ಬಿಟ್ಟು ಬಂದೆ. ಬಟ್ ನನ್ ಮಗ್ಳಿಗೆ ಅಪ್ಪ, ಈಗ ನಾನು ಅವ್ರನ್ನ ಬಿಡ್ಸಿ ಇಟ್ಕೋಬಹುದು, ಬಟ್ ಅಪ್ಪನ್ ಪ್ರೀತಿ ಮತ್ ಜೊತೆ ಇರೋ. ಅದಕ್ಕೆ ಯಾಕೆ ಅಪ್ಪನ ಪ್ರೀತಿ ಅಂತ ಇಲ್ಲಿ ಬಂದು ಈ ನಾಟಕ? ಕೆಟ್ಟ ಸಂದೇಶ ಹೋಗ್ಬಾರ್ದು. ಮತ್ತೆ ಅಪ್ಪನ ಪ್ರೀತಿ ಅಂತ ದೊಡ್ಡ ಮಾತಾಡೋ ನೀನ್ ಅಲ್ಲಿ ಹೋಗಿರು. ಸರ್ ಅವ್ರ ಸವಸ ಅವ್ರು ಬಿಟ್ಟಿದ್ರೆ ಮತ್ತ ಅಷ್ಟು ಛಲ ಇರೋಳಾದ್ರೆ ಕಡ್ಕೋ ಸಂಬಂಧ. ದುಡ್ಡಿಗೋಸ್ಕರ ಮಗಳನ್ನ ಯಾಕೆ ಬಲಿ ಕೊಡ್ತೀಯ? ಸರ್ ದುಡ್ಡಿಗೋಸ್ಕರ ನನ್ ಖಂಡಿತ ಇಲ್ಲ ಸರ್. ಕೇಳಿಸ್ಕೊ. ಅದಲ್ಲ ಅಂದ್ರೆ ಯಾಕೆ ಆಯ್ತು ತಂದೆ ಪ್ರೀತಿ ಅಲ್ವಾ ಅನ್ನೋದಾದ್ರೆ ನೋಡವಾ, ಒಂದು ಕಟ್ನಿಟ್ಟಾದ ಒಂದು ಬದುಕಿರ್ಬೇಕು ಮನುಷ್ಯನಿಗೆ. ನಿನ್ನಂತ ಏನು ಬುದ್ಧಿ ಕೆಟ್ಕೊಂಡು ಅಥವಾ ನಿನ್ನಂಥ ವ್ಯಕ್ತಿತ್ವ ಕೆಡಿಸ್ಕೊಂಡ್ರು ತಂದೆ ನನ್ನ ಮಗಳಿಗೆ ಬೇಡ, ನನ್ನ ಮಗಳಿಗೆ ಇಂಥ ಸವಾಸ ಆಗಿ ನಾಳೆ ಅವಳು ಆ ದಾರಿಲಿ ಹೊಂಟವಳು, ಬೇಡ ಕಣಪ್ಪ, ನೀನು ದುಡ್ಡು ಬೇಡ, ನೀನು ನೋಡ್ಕೊಳ್ಳು ಬೇಡ, ನನ್ನ ಮಗಳು ನಾನು ಸಾಕ್ತೀನಿ ಅಂತ. ಇಲ್ಲ ಹಿಂಗೋಗು. ಇಲ್ಲ ನನ್ನ ಮಗಳಿಗೋಸ್ಕರ ಆ ಮಗಳಿಗೆ ತಂದೆ ತಾಯಿ ಪ್ರೀತಿ ಬೇಕು ಅಥವಾ ಅಪ್ಪನ ಪ್ರೀತಿ ಬೇಕು, ಈ ಕಾರಣಕ್ಕೆ ಇಲ್ಲ ಜೊತೆ ಇರು. ಸರ್ ಅದಕ್ಕೋಸ್ಕರ ನಾನು ನಿಮ್ಗೆ ಫೋನ್ ಮಾಡಿದ್ದೆ ಸರ್, ಈ ತರ ಮಾತಾಡಕ್ಕೇನೆ. ಏನಕ್ಕೆ ಅಂದ್ರೆ ಈ ಸಲ ನಂಗೆ ಸ್ವಲ್ಪ ನನ್ 2 ಮಂತ್ ಆಗಿದೆ ಸರ್ ಅಷ್ಟೇ. ಈಗ ಈ 19 ಬಂದ್ರೆ 2 ಮಂತ್ ಆಗುತ್ತೆ ಸರ್ ಡಿವೋರ್ಸ್ ಆಗಿ. ಅವಾಗ ನನಗೆ ಇವಾಗ ಏನ್ ಅನಿಸ್ತಾ ಇದೆ ಅಂದ್ರೆ ಅಲ್ಲಿಗೆ ಅವನ್ ಬಂದು ಫೀಸ್ ಕಟ್ಟೋದು ಮಾತಾಡೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ಈಗ ಬಿಟ್ಬಿಡ್ತೀನಿ ಅಂದ್ರೆ ಏನಾದ್ರು ಕೇಸು ಅಂತ ಹೋಗ್ತಾರೋ, ಇಲ್ಲ ಏನ್ ಕೇಸು ಅಂತ ಹೋಗ್ತಾರೆ? ಮಗಳು ಅಲ್ಲಿಗೂ ಕಳಿಸ್ಬೇಕು, ಇಲ್ಲೂ ಇರ್ಬೇಕು ಅನ್ನೋದು ಇಲ್ವೇ ಇಲ್ಲವ ಅದು. ಅದಕ್ಕೆ ನಿನಗೆ ಗೊತ್ತಾ ಅದು ಆಕ್ಚುಲಿ ಕಾನೂನು ಗೊತ್ತಾ ನಿನಗೆ ಅಂತ? ಸರ್ 18 ವರ್ಷದ ತನಕ ನಮ್ಮ ಹತ್ರನೇ ಇರ್ಬೇಕು ಅನ್ನೋದಿದೆ ಅಂತ ಗೊತ್ತು. ಆಯ್ತಲ್ಲ, ಇಲ್ಲಿ ಈ ಕಾನೂನು ಅಲ್ಲಿರೋದು ಇಲ್ಲಿರೋದು ಇದೆಲ್ಲದಕ್ಕೂ ಮೀರಿ ಇದೊಂದು ವ್ಯಕ್ತಿತ್ವಗಳ ಆಟ. ಹೌದು. ನನಗೆ ಮಗಳನ್ನ ಸಾಕೋದು ದೊಡ್ಡ ವಿಷಯ ಅಲ್ಲ. ಇಲ್ಲ ಸರ್. ಈಗ ನಿನ್ನ ತಂದೆ ಆತನಿಂದ ಯಾಕೆ ದೂರ ಇದ್ದಾರೆ, ಆತನ ಯಾಕೆ ಮಾತಾಡಿಸಲ್ಲ, ಏನು ಅವರಿಗೆ ಬುದ್ಧಿ ಕೆಟ್ಟು ಸುಮ್ಮನಿಲ್ಲ, ಅದು ಬುದ್ಧಿ ಅಥವಾ ಅವರವ್ರ ನಡವಳಿಕೆ ಗೊತ್ತಿರೋದ್ರಿಂದ ಸಜ್ಜನ ಮನುಷ್ಯರಾಗಿ ನಿನ್ನ ತಂದೆ ದೂರ ಇದ್ದಾರೆ ಅಷ್ಟೇ. ಹೌದು ಸರ್. ಇಲ್ಲಿ ತಂದೆ ಅನ್ನೋ ಭಾವನೆಗಿಂತ ವ್ಯಕ್ತಿತ್ವಗಳು ಮುಖ್ಯ, ಆಯ್ತಾ? ಇಲ್ಲಿ ನಾನು ಅದನ್ನೇ ಹೇಳಿದೆ. ಇವತ್ತು ನಾನು 1000 ನೋಡಿದ್ದೀನವ ಇಂಥವ. ಹೀಗೆ ಒಂದೇ ಸಾರಿ ಅಲ್ಲಿಂದ ಯಾವುದೋ ಒಂದನ್ನು ಹಣದ ರೂಪದಲ್ಲೋ ಆಸ್ತಿ ರೂಪದಲ್ಲೋ ತಗೊಂಡು ಅದನ್ನ ಮುಕ್ತಾಯ ಮಾಡ್ಕೊಂಡಿದ್ದು ನೋಡಿದ್ದೀನಿ ಹೊರತು
ಕಟ್ಕೊಂಡು ಹೋಗಲಿ ಹಿಂಗೆ. ಅಂದರೆ ಮುಖ್ಯ ಉದ್ದೇಶವೇ ಈ ಡೈವರ್ಸ್ದು ನನಗೆ ಅಂತಹ ವ್ಯಕ್ತಿ ಅಥವಾ ಅಂತಹ ಕಲುಷಿತಗೊಂಡಿರುವ ಅಥವಾ ಅಕ್ರಮದ ದಾರಿಯಲ್ಲಿ ಹೋಗುವ, ಸುಖಕ್ಕೋಸ್ಕರ ಮೋಸ ಮಾಡುವ, ಸುಳ್ಳು ಹೇಳುವ, ಅಥವಾ ಇಡೀ ಮನೆ ಸೇರಿಕೊಂಡು ಒಬ್ಬನ ಮಗನ ಅನ್ಯಾಯಕ್ಕೆ ಒಂದು ಇಡೀ ಮನೆ ಬೆಂಬಲಿಸುತ್ತೆ, ಅಂತಹ ಹೊಲಸು ವ್ಯಕ್ತಿತ್ವಗಳ ಜೊತೆ ನನಗಿರ್ಲಿಕ್ಕೆ ಇಷ್ಟ ಇಲ್ಲ. ಆ ಕಾರಣಕ್ಕೆ ನಾನು ಇದರಿಂದ ಹೊರಗಡೆ ಬಂದೆ ಅನ್ನೋದಾದರೆ ಅದು ಹಣಕಾಸಿನ ವಿಚಾರದಲ್ಲೂ, ಮಾನಸಿಕ ವಿಚಾರದಲ್ಲೂ, ಮತ್ತು ಬೇರೆ ಬೇರೆ ಎಲ್ಲ ವಿಚಾರಗಳು ಕಟ್ಟಾದಾಗಲೇ ಅದು ಡೈವರ್ಸ್ ಆಯ್ತವ. ನೀನು ಹೇಳ್ದಂಗೆ ಆತನ ಫೀಸು ಅಂದರೆ ಏನಾಗ್ಬಿಡುತ್ತೆ, ನಿನಗೂ ನಿನ್ನ ಗಂಡನಿಗೂ ಒಂದಷ್ಟು ವಿಚಾರಗಳಲ್ಲಿ ಸಂಘರ್ಷ ಇದೆ, ನೀನು ದೂರ ಆಗಿದ್ದೀಯ. ಬಟ್ ಮಗಳ ಕಾರಣ ಒಂದು ಸಾಕು, ನೀನು ಈ ಕಡೆ ಸಪ್ರೇಟ್ ಬದುಕನ್ನು ಬದುಕ್ದಂಗೂ ಅಲ್ಲ, ಈ ಕಡೆ ಇದ್ದು ಬದುಕ್ದಂಗೂ ಅಲ್ಲ. ಅಂದರೆ ನಾಳೆ ದಿನ ನಿನ್ನ ಬದುಕಿಗೆ ಏನು ಅರ್ಥವೂ ಇರೋದಿಲ್ಲ. ನೀನಿಲ್ಲಿ ದೂರ ಇದ್ದೀಯ, ಆ ಕಡೆ ಆತ ಏನು ಮಾಡಬೇಕು ಮಾಡ್ತಾನೆ ಇರ್ತಾನೆ. ನಾಳೆ ಒಂದು ದಿವಸ ಅಂದರೆ ಈ ಕಡೆ ಮಗಳಾಗಿಯೂ ಬಿಡು ಇದ್ದಾಳೆಲ್ಲ, ಹೆಂಗೋ ನಾನು ಈ ಕಡೆ ಮಗಳ ಕರ್ತವ್ಯ ನೋಡ್ದಂಗೂ ಆಗಬೇಕು, ತಂದೆಯಾಗಿಯೂ ನಾಳೆ ದಿನ ನನ್ನ ಮಗಳಿಗೆಲ್ಲ ಮಾಡಿದ್ದೀನಿ ಅಂತಲೂ ಅನ್ನಬೇಕು. ಈ ಕಡೆ ನನ್ನ ಬೇರೆ ಬೇರೆ ಸುಖಗಳು, ಯಾಕಂದ್ರೆ ನಿನಗೆ ಹತ್ರ ಇಲ್ಲ. ಅಂದರೆ ಇಲ್ಲಿ ಅವರ ಇನ್ನಷ್ಟು ಅಧಪ್ಪತನಕ್ಕೆ ನೀನೇ ಕಾರಣ ಆಗ್ತೀಯ. ಒಂದು ನೀನು ಇದ್ರೂ ಮಾಡ್ತಾನೆ, ಇಲ್ಲದೇ ಇದ್ರೂ ತಪ್ಪುದಾರಿಗೆ ಹೋಗ್ತಾನೆ ಅಂದರೆ ನೀನು ಅದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು. ಇಲ್ಲಿ ಮಗಳ ವಿಚಾರವಾಗಿ ಅಂದರೆ ನನಗೆ ಗೊತ್ತಿರೋದು ಹೇಳ್ತೀನಿ. ಅವಾಗ ನೀನು ಅದಕ್ಕೂ ಮೀರಿ ತಿಳ್ಕೊಂಡಿದೀಯ ಅಂದ್ರೆ ಅಲ್ಲಿ ನಾನೇ ಸೋಲ್ತೀನಿ, ತೊಂದರೆ ಇಲ್ಲ. ಬಟ್ ನನಗೆ ಗೊತ್ತಿರೋ ತಿಳುವಳಿಕೆಯಲ್ಲಿ ಅಥವಾ ನಾನು ಕಂಡುಕೊಂಡಿರೋ ಅರಿವಿನಲ್ಲಿ ಹೇಳೋದಾದರೆ, ನೀನು ಇದು ಯಾವುದೋ ಹಣದ ವಿಚಾರವೂ ಅಲ್ಲ, ಆಸ್ತಿಯ ವಿಚಾರವೂ ಅಲ್ಲ, ಇದೊಂದು ವ್ಯಕ್ತಿತ್ವದ ವಿಚಾರ. ನಿನ್ನ ತಂದೆ ತಾಯಿಗಳು ಬದುಕಿದ ಶುದ್ಧ ಬದುಕಿನಂತೆ ನಿಂದು ಒಂದು ಶುದ್ಧ ಬದುಕಿರಬೇಕು. ನಾಳೆ ಅವತ್ತು ಕಡ್ಡಿ ಮೇಯ್ಲಿಕ್ಕೆ ಬಂದ ಯಾವುದೋ ಬೇರೆ ಹಸುನೋ ಎಮ್ಮೆನೋ ಅದನ್ನು ಓಡಿಸ್ಲಿಕ್ಕೆ ಹೋದಾಗ ಆ ಎಮ್ಮೆಯ ಮಾಲಕಿ ಹೇಳಿದ್ಲು, ಅಯ್ಯೋ ಒಬ್ಬನೇ ಪುರುಷನಿಗೆ ಇಬ್ಬಿಬ್ರು ಹೆಂಡತಿದಿರಿದ್ದಿರಲ್ಲೋ ಅನ್ನೋ ಅರ್ಥದಲ್ಲಿ ಅವಳು ಹೇಳಿದ್ಲು. ಅಂದ್ರೆ ಆ ಮಾತುಗಳಿದ್ದಾವಲ್ಲ, ಅಥವಾ ಹೀಗೆ ಅನಿಸಿಕೊಳ್ಳುವ ನಿನ್ನ ಗಂಡನ ವ್ಯಕ್ತಿತ್ವಗಳಿದ್ದಾವಲ್ಲ, ನಿನಗೂ ನಿನ್ನ ನಾಳೆಯ ಮಗಳಿನ ಭವಿಷ್ಯಕ್ಕೂ ಮಾರಕ. ಅದು ಅಂದ್ರೆ ಬರೋದೇ ಬಂದುಬಿಟ್ಟಿದ್ದೀಯಾ. ಸ್ವಲ್ಪ ಕೊಂಡಿಯನ್ನು ಹಂಗೆ ಉಳಿಸ್ಕೊಳ್ಳೋದು ಕೂಡ ಕೆಲವೊಮ್ಮೆ ನಿನ್ನನ್ನು ಪೂರ್ಣ ಹಾಳು ಮಾಡುತ್ತೆ. ಇಲ್ಲಿ ಮನಸ್ಸು ಮಾಡು, ಆಯ್ತು ಈಗ ಡೈವರ್ಸ್ ಅಂತೂ ಆಗಿಬಿಟ್ಟಿದೆ. ಒಮ್ಮೆಲೆ ಹಣ ತಗೊಳ್ತೀಯೋ, ಆಸ್ತಿ ತಗೊಳ್ತೀಯೋ, ಏನ್ ತಗೊಳ್ಳೋ ಅದು ನಿನ್ನ ಕರ್ತವ್ಯ, ಅದು ನಿನ್ನ ಹಕ್ಕು. ಆದರೆ ಯಾವುದೋ ಒಂದು ಹಂತದಲ್ಲಿ ಮಗಳ ರೂಪದಲ್ಲಿ ಅಥವಾ ಮಗಳ ಕಾರಣಕ್ಕಾಗಿ ಇನ್ನೂ ಟಚ್ ಇದ್ದಾನೆ ಅಥವಾ ಮಗಳಿಗೆ ಟಚ್ ಇದ್ದಾನೆ, ನಾಳೆ ಮಗಳನ್ನು ಒಲಿಸಿಕೊಳ್ಳು. ಈಗ ನಿನ್ಗಿರೋದನ್ನ ಮಗು ಅದೇ 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 ಒಂದು ದಾರಿ ಅಲ್ವನವ ನಿನ್ಗಿರೋದು. ನಾಳೆ ಅದನ್ನು ಏನು ಭ್ರಷ್ಟ ಮಾಡಿ ಅದನ್ನು ಆ ಕಡೆ ಹೇಳ್ಕೊಂಡ್ರೆ ನೀನು ಯಾರಿಗೂ ಬೇಡವಾಗ್ಬಿಡ್ತೀಯ. ಆಮೇಲೆ ಆ ಮಗುವಿಗೆ ಆತ ಕೊಡಿಸ್ತಾನೆ, ಫೀಸ್ ಕಟ್ತಾನೆ. ಇದಕ್ಕೂ ಮೀರಿ ಈಗ ಎಲ್ಲ ತಂದೆ ತಾಯಿನೂ ಒಂದಿವ್ಸ ಹೊರಟು ಹೋಗ್ತಾರೆ, ಗಂಡನೂ ಈಗ ಹೋಗ್ಬಿಟ್ಟಿದ್ದಾನೆ, ಈಗ ಉಳಿದಿರೋ ಸಂತಾನವನ್ನು ಕೆಡಿಸ್ಕೊಳ್ಬೇಡ ಅಂತ ಈ ಮಾತು ಹೇಳಿದೆ ಅಷ್ಟೇ. ನಾನು ಇಲ್ಲ ಸರ್, ನಾ ಬೈಕೋಸ್ಕರನೇ ನಾನು ನಿಮಗೆ ಫೋನ್ ಮಾಡಿದ್ದೆ. ಈಗ 2 month ಇಂದಾನೆ ನನ್ಗೆ ಅದನ್ನೇ ನನಗೆ ಕೊರಿತೈತು. ಈಗ ನಾ ಅಲ್ಲಿಗೆ ಏನಾದ್ರು ಅವ್ರು ಬಂದು ಮಾತಾಡೋದು ಈ ತರ ಮಾಡಿ ಏನಾದ್ರು ಟರ್ನ್ ಓವರ್ ಏನಾದ್ರು ಮಂತು ಬದಲಾವಣೆ ಆದಾಗ ನನ್ನ ಪರಿಸ್ಥಿತಿ ಏನು? ಈಗ ಅವಳಿಗೋಸ್ಕರನೇ ಬದುಕ್ತಾ ಇದ್ದೀನಿ. ತಂದೆ ಪ್ರೀತಿ, ತಾಯಿ ಪ್ರೀತಿ, ಇವನ್ ಇವರಿಬ್ಬರು ಪ್ರೀತಿ ಇಲ್ಲದ ಮಕ್ಕಳು ಬೆಳೀತಾರೆ ಈ ಜಗತ್ತಲ್ಲಿ. ಬಟ್ ಇಲ್ಲಿ ಈ ವ್ಯಕ್ತಿಯ ಕುರಿತಾಗಿ ನೀನು ಎಷ್ಟು ಕ್ಷಮೆ ಕೊಡಬಹುದು, ಎಷ್ಟು ಸಹನೆ ಮಾಡಬಹುದು, ಎಲ್ಲವನ್ನ ಮಾಡಿ ಆಯ್ತು. ಬಟ್ ನಿನ್ನ ತಂದೆ ಇಷ್ಟು ನಿಷ್ಠೂರವಾಗಿ ಈ ಸಂಬಂಧ ಬೇಡ ಅಂತ ಹೋಗ್ತಾರೆ ಅಂದ್ರೆ ಅವ್ರಿಗೆ ನಿನಗೆ ಮಾತ್ರ ಬುದ್ಧಿ ಇದೆ, ಅವ್ರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಅವ್ರಿಗೆ ಬದುಕಿನ ಅನುಭವ ಇದೆ. ಅಲ್ಲೊಂಚೂರು ಕೇಳು ಸರ್. ಅವ್ರಿಗೂ ನಾನು ಅದಕ್ಕೆ ಫೋನ್ ಮಾಡಿದ್ದೆ ಸರ್, ನಿಮ್ಮ ಹತ್ರನು ಕೇಳಿ ತಿಳ್ಕೊಳಕ್ಕೆ ಅಂತ ಹೇಳಿ. ಅವ್ರು ಹೇಳೋದು ನಿಮ್ ತರನೇ ಸೇಮ್. ಅಲ್ಲಿ ನಾವು ಬೇಡ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಆ ಮಗು ಹೋಗಂಗಿಲ್ಲ. ಹೌದು, ಅವನು ಬಂದು ನೋಡಂಗಿಲ್ಲ. ನನ್ನಲ್ಲವಾ ಯಾರು ಒಂಚೂರು ನಿನ್ನ ಹಿತ ಬಯಸುವ ಯಾರನ್ನು ಕೇಳಿದ್ರು ಇದನ್ನೇ ಹೇಳ್ತಾರೆ ಹೊರತು, ಒಂದು ವೇಳೆ ನಿನ್ನ ನಾಳೆ ಕೆಟ್ಟು ಹೋಗ್ಲಿ ಅಂತ ಬಯಸುವವರು ಮಾತ್ರ ಭವಿಷ್ಯ ಬೇರೆ ತರ ಹೇಳ್ಬೋದು. ನಾನಿಲ್ಲಿ ಧರ್ಮವನ್ನು ಮಾತ್ರ ಗಟ್ಟಿಯಾಗಿ ಹಿಡಿದು ಹೇಳ್ತಾ ಇದ್ದೀನಿ ತಾಯಿ, ನಿನ್ನ ಪರವೂ ಅಲ್ಲ, ಆಕೆ ಪರವೂ ಅಲ್ಲ. ಯಾಕಂದರೆ ಈ ಸಂಘರ್ಷದ ನಡುವೆ ಒಂದು ಹೊಲಸು ಸಂಬಂಧದಿಂದ ಅಥವಾ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಅಥವಾ ಒಂದು ಬದುಕಿನ ನೆಮ್ಮದಿ ಹಾಳು ಮಾಡುವ ಸಂಬಂಧದಿಂದ ಎಲ್ಲರನ್ನ ಎದುರಾಕೊಂಡು ಈ ಮಟ್ಟಿಗೆ ಬೇರ್ಪಟ್ಟಾಗ ನಾನು ಅಲ್ಲಲ್ಲಿ ಒಂದು ಅಂಗುಷ್ಟವೂ ಎದ್ದಂಗೆ ಬೇರಾಗ್ಬಿಡ್ಬೇಕು. ನಾನು ಇವ್ರನ್ನೆಲ್ಲರ ಮುಂದೆ ಬೇಡ ಅಂತ ಹೇಳಿ ಎಲ್ಲವನ್ನ ಹಿಂಗೆ ಮಾಡಿಕೊಂಡು
ಇಲ್ಲಿ ಅಂದ್ರೆ ನೀನು ಕೊಡ್ತಿರೋ ಕಾರಣ ತಂದೆ ಪ್ರೀತಿ ಅಂತ ಏನು ಹೇಳುತ್ತಿದ್ದೀಯಲ್ಲವಾ, ಈಗ ಒಬ್ಬ ಗಂಡಸಾಗಿ ಅವ್ರ ತಾಯಿ ಹೇಳ್ದಂಗೆ ನನ್ನ ಮಗ ಗಂಡಸು ಅವನ ತಾಮ್ರ ನಾವು ಅವಾಗ ಶುದ್ಧ ಮಾಡ್ಕೊಳ್ತೀವಿ. ನಿನ್ನ ಬದುಕು ಈ ವಿಚಾರದಲ್ಲಿ ಹೇಳಿದ ಸತ್ಯ. ಅಂದ್ರೆ ಆದನಷ್ಟು ಬಣ್ಣ ಬದಲಾಯಿಸ್ದಂಗೆ ಆಗ್ಲಿಕ್ಕೆ ಒಂದು ಹೆಣ್ಣಿನ ಬದುಕಾಗ ನಿಂದ ಆಗಲ್ಲ. ಸೊ ಹಾಗಾಗಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಡೈವರ್ಸ್ ಅಂತ ಏನು ತಗೊಂಡಿದೆಯೋ ಓಕೆ, ಒಂದೇ ಸರಿ ಒಂದು ಮೊತ್ತದ ಹಣ ಇಸ್ಕೊಳ್ತೀಯೋ ಇಲ್ಲ ಏನು ಇಸ್ಕೊಳ್ತೀಯೋ, ಅಥವಾ ನಿನ್ನ ಮಗಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮಗಳನ್ನು ಭೇಟಿಯಾಗುವುದು, ಫೀಸ್ ಕಟ್ಟಿಸೋದಾದರೆ ಬೇರೆ ರೀತಿ ಕಳಿಸ್ಲಿ ಅಥವಾ ನಿನ್ನ ತಂದೆ ಮೂಲಕ ಇಸ್ಕೋ, ನೀನಾಗಲಿ ನಿನ್ನ ಮಗಳಾಗಲಿ ಆ ವಂಶ ಅಥವಾ ಆ ವ್ಯಕ್ತಿ ಇವುಗಳಿಂದ ದೂರನೇ ಇದ್ದು ಬದುಕಬೇಕು. ಸರ್ ಅದಕ್ಕೇನೆ 2 ಮಂತ್ ಆಯ್ತು. 2 ಮಂತಿಂದನೂ ನನಗೆ ಅವ್ರು ಬಂದು ಸ್ಕೂಲ್ ಹತ್ರ ಪಾಪು ಹತ್ರ ಮಾತಾಡೋದು ಈಗ ತುಂಬಾ ಹಿಂಸೆ ಅನ್ಸ್ತಿತ್ತು. ಯಾಕಂದ್ರೆ ಮಗಳು ಏನಾದ್ರು ಮನ್ಸ್ ಚೇಂಜ್ ಮಾಡ್ಬೋದು ಏನೋ. ಅದಾಗುತ್ತವ, ಅದು ಮಕ್ಕಳು ಮನಸ್ಸೇ ಹಾಗೆ. ಚಾಕ್ಲೇಟ್ ಕೊಟ್ಟರೆ ಅವ್ರ ಕಡೆ ಹೋಗ್ತಾರೆ. ಅವರಿಗೆ ಒಂದು ನಿನ್ನಷ್ಟು ಅನುಭವಗಳು ಅವಕ್ಕಿಲ್ಲ ಅಥವಾ ಸತ್ಯದ ಅರಿವು ಅವಕ್ಕಿರಲ್ಲ. ಅವ್ರಿಗೆ ಯಾರು ಪ್ರಿಯವಾಗಿ ಮಾತಾಡ್ತಾರೋ ಅವ್ರ ಕಡೆ ಹೋಗುತ್ತವೆ, ಹೌದಲ್ಲವ? ಹೌದು. ಬಟ್ ಇಲ್ಲಿ ಇಷ್ಟೊಂದೆಲ್ಲ ನೋವು ಅನುಭವಿಸಿ, ಇಷ್ಟೊಂದೆಲ್ಲ ಒದೆ ತಿಂದು, ಇಷ್ಟೊಂದೆಲ್ಲ ಬೀದಿಗೆ ರಂಪಾಟವಾಗಿ ಎಲ್ಲರ ಮುಂದೆ ಇಷ್ಟೆಲ್ಲ ಅವಮಾನ ಅನುಭವಿಸಿ ಈ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೀಯ ಅಂದಾಗ ಅದಕ್ಕೆ ತಕ್ಕಂತೆ ನೀನು ಗಟ್ಟಿ ಕುಳವಾಗಿ ಬದುಕಬೇಕು. ಅದಕ್ಕೆ ಸರ್ ನನ್ಗೆ ಮಗುದ್ ಒಂದೇ, ನಾನ್ ಇನ್ನೇನು ಇಲ್ಲ ಸರ್. ಮಗುನ ಆಯ್ತವ. ಇವನ್ ಅದು ಮುಂದುವರೆದು ಇನ್ನೂ ಒಂದು ಮಾತು ಹೇಳೋದಾದ್ರೆ, ನೀನ್ ತವ್ರ ಮನೆ ವಿಚಾರದಲ್ಲೂ ಅಷ್ಟೇ. ಆಯ್ತು, ಅವ್ರು ನಿನ್ನ ಬೆಂಬಲಕ್ಕೆ ನಿಂತಿದ್ರು, ನಿನ್ನ ಇನ್ನೊಬ್ಬ ಮಗ ಇದ್ದಿದ್ರೆ ಮಾಡ್ತಿರ್ಲಿಲ್ವಾ ಅಂತ ಹೇಳಿದ್ರು ಸರಿ. ಬಟ್ ಅದನ್ನೆಲ್ಲ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು. ಅಲ್ಲಿ ಏನು ಪ್ರೀತಿ ಇದೆ, ಬೆಂಬಲ ಇದೆ, ಓಕೆ. ಆದರೆ ಅವ್ರಿಗೂ ಭಾರವಾಗದಂಗೆ ಮಗಳನ್ನ ಸ್ವಲ್ಪ ತಾಯಿ ಮನೆಯಲ್ಲಿ ಬಿಟ್ಟು ನೀನು ಇನ್ನೊಂದು ಮದುವೆ ಆಗ್ತೀಯೋ, ಇಲ್ಲ ಸರ್ ನಂಗೆ ಅದು ಯಾವುದು ಬೇಡ ಸರ್ ಮಗಳು ನೋಡ್ಕೊಂಡು ಬದುಕ್ತೀನಿ ಅನ್ನೋದಾದರೆ, ಮಗಳು ಬೆಳೀಲಿ ಅಲ್ಲಿ ನಿನ್ನ ತಾಯಿ ಮನೇಲಿ, ನೀನು ಅಲ್ಲಿಂದಲೇ ಏನು ಕೆಲಸ ಮಾಡ್ತೀಯೋ ಇಲ್ಲ ಬೆಂಗಳೂರು ಪೇಟೆಗೆ ಬಂದು ದುಡಿತೀಯೋ. ಈ ಸಮಯ ಇದೆಯಲ್ಲವ, ಇದು ಹಣಕಾಸಿನಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ನೀನು ಉನ್ನತೀಕರಣಗೊಳ್ಳಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ, ಉದ್ಧಾರ ಆಗಲಿಕ್ಕೆ ಇದೊಂದು ಸಮಯ. ಇಲ್ಲಿ ಯೋಚನೆ ಮಾಡಿ ಮಣ್ಣು ಹಾಕ್ತೀಯೋ ಅಥವಾ ದುಡಿದು ನಿನ್ನ ಮಗಳ ನಾಳೆಗಳಿಗೋಸ್ಕರ ನೀನು ಒಂದಷ್ಟು ಹಣವನ್ನು ಸಂಪಾದನೆ ಮಾಡಿ ಇವರೆಲ್ಲದ ಎದುರುಗಡೆ ನೀನು ಸ್ವತಂತ್ರವಾಗಿ ಬದುಕಬೇಕು. ಇವತ್ತು ಒಂದೊಂದು ಮಗುವನ್ನು ನಂಬಿಕೊಂಡು ಗಂಡ ಮಕ್ಕಳು ಅಥವಾ ಗಂಡ ತವ್ರ ಮನೆ ಎಲ್ಲವನ್ನ ಬಿಟ್ಟು ಬೆಂಗಳೂರು ಪೇಟೆಯಲ್ಲಿ ಬದುಕ್ತಾ ಇದ್ದಾರವ್ವ. ಹೌದು ಸರ್, ಬದುಕ್ತಾ ಇದಾರೆ. ಬಟ್ ಅಪ್ಪ ಅಮ್ಮನೆ ನನ್ ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಒಪ್ಪಲ್ಲ ಅವರು. ಇದು ಅವರು ಪ್ರೀತಿ, ನಾನು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನೀನು ಆಯ್ತು, ನಾನು ವಾರ ಬೇಕಾದ್ರೆ ಬಂದು ಹೋಗ್ತೀನಿ ಅಥವಾ ತಿಂಗಳ ಬೇಕಾದ್ರೆ ಬಂದು ಹೋಗ್ತೀನಿ, ತವ್ರ ಮನೆಯಲ್ಲಿದ್ದಾಗ ಶಾಲೆಗೆ ಕಳಿಸ್ದೇನೆ ಹಠ ಮಾಡಿದ್ರಲ್ಲ, ಈಗಲೂ ಅವರ ಹಠಕ್ಕೆ ನೀನು ಬಗ್ತಾ ಹೋದ್ರೆ ಮತ್ತೆ ನಿಂಗೆ ನಾಳೆ ತೊಂದರೆ ಆಗುತ್ತೆ. ಸೊ ನೀನು ಸ್ವಲ್ಪ ಹಠ ಮಾಡಬೇಕು. ನಿಮ್ಮ ಕಾಲಿಗೆ ಬೀಳ್ತೀನಿ ನಾನು, ಯಾಕಂದ್ರೆ ನೀವು ಹೋದ್ಮೇಲಾದ್ರೂ ನಾನು ಸ್ವಂತ ಜೀವನ ಮಾಡಲೇಬೇಕಲ್ಲ. ಮತ್ತು ನೀವು ಹೋಗೋವರೆಗೂ ನನ್ನನ್ನು ನೀವು ಒಂದು ಕಡೆ ಪ್ರೀತಿಯಿಂದ ಮುದ್ದಿಸಿ ಕೂಡ ಹಾಕ್ಬಿಟ್ಟು ಬೆಳೆಸಿ, ನಾಳೆ ನೀವು ಹೋಗ್ಬಿಟ್ರೆ ಇದಕ್ಕಿದ್ದಂಗೆ ನಾನು ಜಾತ್ರೆಯಲ್ಲಿ ಕಳೆದೋದು ಮಗು ಥರ ಆಗ್ಬಿಡ್ತೀನಿ. ನನಗೂ ನೆಮ್ಮದಿಗಿರಲ್ಲ ಅಥವಾ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಮಗಳು ಬದುಕನ್ನು ಹೇಗೆ ತಿದ್ದಬೇಕು ಅಂತ ಗೊತ್ತಾಗಲ್ಲ. ಈಗ ಅವರು ಬುದ್ಧಿವಂತರಾದರೆ, ಇಲ್ಲಪ್ಪ ನನ್ನ ಮಗಳಿಗೆ ಈಗ ಅವರು ಬದುಕಿದ್ದ ಸಮಯದಲ್ಲೇ ನಿನ್ನನ್ನು ಒಂಚೂರು ಸ್ವಂತ ನಡೆದಾಡ್ಲಿಕ್ಕೆ ಬಿಡಬೇಕು. ಬಿದ್ದರೆ ಎತ್ತಲಿಕ್ಕೆ ಅವರಿದ್ದಾರೆ. ಅವ್ರು ಹೋದ್ಮೇಲೆ ನೀನು ನಡೆದಾಡ್ಲಿಕ್ಕೆ ಹೋಗಿ ಬಿದ್ದರೆ ಎತ್ತೋಗೂ ಯಾರೂ ಇರಲ್ಲ. ಬೀಳೋದು ನಡೆದಾಡ್ತಾ ಏನೋ ತಪ್ಪಾದ್ರೆ ಸರಿ ಮಾಡ್ಲಿಕ್ಕೆ ಅವರಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಮೊದಲ ವಿಚಾರ ಏನಂದ್ರೆ, ಯಾರಿಂದ ಡೈವರ್ಸ್ ತಗೊಂಡಿದ್ದೀಯಲ್ಲವ, ಅಂದ್ರೆ ವಿಚ್ಛೇದನ ತೆಗೆದುಕೊಳ್ಳುವ ಮುಂಚೆ ಒಬ್ಬ ಪತಿವ್ರತೆಯಾಗಿ, ಒಬ್ಬಳು ಸತಿಯಾಗಿ ನಿನ್ನ ಧರ್ಮವನ್ನು ಸಂಪೂರ್ಣ ಪಾಲನೆ ಮಾಡಿದ್ದೀಯ ತಾಯಿ. ಈಗ ಯಾವುದೇ ಹೆಣ್ಮಗಳಾದರೂ ಅಷ್ಟೇ, ಮದುವೆಗೆ ಮುಂಚೆ ಹೀಗೆ ಒಂದು ಬೇರೆ ಹೆಣ್ಮಗಳಿಗೆ ಮಗುವನ್ನೇ ಕೊಟ್ಟುಬಿಟ್ಟಿದ್ದಾನೆ ಈ ಪುಣ್ಯಾತ್ಮ. ಹಾಗೆ ಪಕ್ಕದ ಮನೆ ಅಥವಾ ಅದೇ ಊರಿನ ಬೇರೆ ಯಾವುದೋ ಹೆಣ್ಣಿಗೆ ಅಕ್ರಮ ಸಂಬಂಧ ಇಟ್ಕೊಂಡು ಒಂದು ಮಗುವನ್ನು ಕೊಟ್ಟು ಅಷ್ಟೆಲ್ಲ ದೊಡ್ಡ ರಾದ್ದಾಂತ ನಡೆದು ಅದನ್ನು ಮುಚ್ಚಿಟ್ಟು ನಿನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿ, ಅದು ನಾಳೆ ಒಂದಿನ ನಿನಗೆ ಗೊತ್ತಾಗಿ ಅದನ್ನೂ ಸಹಿಸ್ಕೊಂಡು ಹೋಗೋ ದೊಡ್ಡ ಮನಸ್ಸು ಎಲ್ರಿಗೂ, ಎಲ್ಲ ಹೆಣ್ಮಕ್ಳಿಗೂ ಇರಲ್ಲವ. ಅಂಥದ್ರಲ್ಲಿ ನೀನು ಓದೆ ಅಲ್ವಾ? ಅದನ್ನು ಆಯ್ತು, ಏನೋ ನಾನು ಬರೋಕ್ಕಿಂತ ಮುಂಚೆ ಆಗಿದ್ದಾಯ್ತು, ಸಂಸಾರ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಮುಂದೆ ಹೋದೆ. ಮತ್ತೆ ಇನ್ನೊಂದು ಅಲ್ಲೇ ಬೇರೆ
ಗಂಡ ಇಲ್ಲದ ಒಂದು ಹೆಣ್ಣು ಮಗಳಿಗೆ ಕಷ್ಟ ಆಗ್ತಾ ಇದೆ, ಅವಳ ಬದುಕಿಗೆ ನೆರವಾಗಲಿ ಅಂತ ನೀನೇ ಅದೊಂದು ಹೆಣ್ಣಿನ ಮನಸ್ಸು, ಹೆಣ್ಣುಗರಳು, ಇಲ್ಲ ಹೋಗ್ರಿ ಆ ಹೆಣ್ಣಿಗೆ ಸಹಾಯ ಮಾಡಿ ಅಂದ್ರಿ. ಆದರೆ ವಿಚಿತ್ರ ಏನಂದರೆ ನೀನು ಯಾವ ಹೆಣ್ಣಿಗೂ ಸಹಾಯ ಮಾಡ್ಲಿಕ್ಕೆ ನಿನ್ನ ಗಂಡನನ್ನು ಕಳಿಸಿಕೊಟ್ಟು ಅದೇ ಹೆಣ್ಣೆ ನಿನ್ನ ಸಂಸಾರವನ್ನು ಈ ಹಿಂದೆಯಿಂದಲೂ ನಾಶ ಮಾಡ್ಕೊಂಡು ಬಂದಿದ್ಲು. ಹೌದು ಅದು ಗೊತ್ತಾದಾಗಲೂ ಇರಲಿ, ಇನ್ನು ಮುಂದೆ ಹಂಗೆ ಆಗುವುದು ಬೇಡ ಅಂತ ಕ್ಷಮಿಸ್ದೆ. ಆದರೆ ಇಲ್ಲಿ ಸಮಸ್ಯೆ ಎಲ್ಲಾಯಿತು ಅಂದರೆ ಹೇಗೆ ಅಂದರೆ ಮನೆಯ ಒಬ್ಬ ಮಗ ಅಥವಾ ಮನೆಯ ಒಬ್ಬ ಕುಲಪುತ್ರ ಹೀಗೆ ಅನೇಕ ಹೆಣ್ಣು ಮಕ್ಕಳ ಬದುಕಲ್ಲಿ ಆಟ ಆಡ್ತಿದ್ದಾನೆ, ಹಾಗೂ ಈ ರೀತಿ ಅಕ್ರಮ ಸಂಬಂಧವನ್ನೇ ತನ್ನ ಜೀವನದ ಪರಮ ಧ್ಯೇಯ ಮಾಡಿಕೊಂಡು ಅದರಲ್ಲಿ ಸಿಗುವ ಅಲ್ಪ ಸುಖಕ್ಕೋಸ್ಕರ ಧರ್ಮವನ್ನು ಮೀರ್ತಿದ್ದಾನೆ ಅಂತ ಗೊತ್ತಾದಾಗಲೂ ಮನೆಯಲ್ಲಿರುವ ತಾಯಿನೋ ಅಥವಾ ಹಿರಿಯರೋ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೇ ಆ ಮನುಷ್ಯನ ಅಧಪ್ಪತನಕ್ಕೆ ಕಾರಣ. ಮತ್ತು ನಿಮ್ಮ ಸಂಸಾರದ ಹಾಳಾಗಲಿಕ್ಕೂ ಯಾರು ಅದನ್ನು ಬೆಂಬಲಿಸಿದ್ರೋ ಅಥವಾ ಅದನ್ನು ನೋಡಿಕೊಂಡು ಕೂಡ ನನ್ನ ಮಗ ಗಂಡಸು, ಅವನು ಹಿತ್ತಾಳೆ ಇದ್ದಂಗೆ, ಅವನು ಕೆಟ್ಟರೆ ನಾವು ಹುಣ್ಸೆಹಣ್ಣು ಹಾಕೊಂಡು ತೊಳ್ಕೊಳ್ತೀವಿ, ಗಂಡಸು ಹಂಗೆ ಇರೋದು, ನೀನು ಮನೇಲಿ ತಂದಾಗ್ತಂತಾನೆ ತಿನ್ಕೊಂಡು ಮನೇಲಿ ಬಿದ್ದಿರು, ಇದು ಬದಲಾಗಬೇಕು. ಇಲ್ಲವಾ ನಾನ್ ಜಗಳ ಆಡಿದಾಗ ಸರ್, ನಾನು ಇರಲ್ಲ ಅಂತ ಹೇಳಿದಾಗ ಅವರು ನ್ಯಾಯದಲ್ಲಿ ಹೇಳಿದ್ದಷ್ಟೇ ಸರ್, ಅವಳ್ದೇನ ಕೇಳಲ್ಲ, ನಾನು ಎಲ್ಲಾದ್ರೂ ಹೋಗ್ಬೋದು. ನ್ಯಾಯದವರು ಸರ್ ಆತರನೇ ಹೇಳಿದ್ದು, ಎಲ್ಲಾದ್ರೂ ಹೋಗ್ತಾನೆ, ಎಲ್ಲಾದ್ರೂ ಬರ್ತಾನೆ, ಅದನ್ನ ನೀನ್ ಕೇಳಂಗಿಲ್ಲ, ಅವ್ನ್ ತಂದಾಕ್ತಾನೆ, ಅದನ್ನ ದಿನಕ್ಕೆ 3 ಹೊತ್ತು ಊಟ, ವರ್ಷಕ್ಕೆ 4 ಜೊತೆ ಬಟ್ಟೆ. ಯಾರು ಹೇಳಿದ್ನ? ನ್ಯಾಯಸ್ಥರು ಸರ್, ಅವ್ರ ಕಡೆ ರಿಲೇಷನ್ ಸರ್. ಆಗ್ಲವಾ ಇವೆಲ್ಲ ಹೇಗೆ ಒಂದು ಹೆಂಡತಿ ಗಂಡನಿಗೆ ನಿಯತ್ತಾಗಿರಬೇಕು, ಪ್ರಾಮಾಣಿಕಳಾಗಿರಬೇಕು, ಪತಿಯೇ ಪರಮೇಶ್ವರ ಅಂತ ಭಾವಿಸಿ ಪತಿ ಸೇವೆಯನ್ನು ಮಾಡ್ತಾ ಪತಿಗೆ ಪ್ರಿಯವಾಗುವ ಹಾಗೆ ಹಿತವಾಗುವ ಹಾಗೆ ನಡ್ಕೊಳ್ಬೇಕು ಅನ್ನೋ ಈ ಪರಂಪರೆ ಇವತ್ತು ಅಶುದ್ಧವಾಗೋಗಿದೆ. ಕೇವಲ ಆ ಪರಂಪರೆಯನ್ನಿಟ್ಟುಕೊಂಡೇ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳ ಬದುಕು ಹಾಳಾಗುತ್ತಿದೆ. ಈ ಪರಂಪರೆ ಈಗ ಕೊಳೆತು ನಾರ್ತಾ ಇದೆ. ಹೊಸ ಪರಂಪರೆಗೆ ನಾಂದಿ ಆಡೋ ಸಮಯ. ಈ ಸಮಯದಲ್ಲಿ ನಿಮ್ಮಂಥ ಹೆಣ್ಣು ಮಕ್ಕಳು, ಮೊದಲೊಂದು ಕಾಲ ಇತ್ತು, ಆ ಪಂಚಾಯಿತಿಗೆ ಬಂದವರು ಹೇಳಿದ್ರಲ್ಲ, ಅವನು ಗಂಡಸು, ಯಾವಳ ಜೊತೆ ಆದರೂ ಮಲಗು ಬರ್ತಾನೆ, ನಿನಗೆ ವರ್ಷಕ್ಕೆ 4 ಜೊತೆ ಬಟ್ಟೆ, ದಿಸಕ್ಕೆ 3 ಹೊತ್ತು ಊಟ ತಂದು ಕೊಡ್ತಾನೆ, ಸುಮ್ಮನೆ ತಿಂದ್ಬಿಟ್ಟು ಮನೇಲಿ ಬಿದ್ದಿರಬೇಕು, ಅವನು ಯಾವಳ ಜೊತೆ ಮಲಗು ಬಂದರೂ ನೀನು ಕೇಳಬಾರದು ಅನ್ನೋ ಈ ಪರಂಪರೆ ನಾಶವಾಗಬೇಕು. ಹೌದು, ಪ್ರತಿ ಪರಂಪರೆಗಳು ಕೂಡ ಮನುಷ್ಯನ ಒಳಿತಿಗಾಗಿಯೇ ಸೃಷ್ಟಿಯಾಗಿರ್ತವೆ. ಒಂದು ಹಂತದಲ್ಲಿ ಅವು ಹುಳಿಯಾಗುತ್ತವೆ, ಇನ್ನೊಂದು ಹಂತದಲ್ಲಿ ಸಿಹಿಯಾಗುತ್ತವೆ, ಇನ್ನೂ ಒಂದು ಹಂತ ಮೀರಿ ಹೋದ ಮೇಲೆ ಅವು ಕೊಳೆತು ನಾರೋಗ್ ಶುರು ಮಾಡ್ತವೆ. ಆಗ ನಿಮ್ಮಂಥವರು ಅದನ್ನು ವಿರೋಧಿಸಬೇಕಾಗುತ್ತೆ. ಯಾಕಂದರೆ ಈ ಪರಂಪರೆ ಏನು ಕಲಿಯುಗದ ಪ್ರಭಾವವೋ ಏನೋ ಗೊತ್ತಿಲ್ಲ, ಇವತ್ತು ತೀರಾ ಮಿತಿಮೀರಿ ಹೋಗ್ಬಿಟ್ಟಿದೆ. ಇದು ನಿನ್ನ ಗಂಡನ ಸಮಸ್ಯೆ ಅಂತ ಮಾತ್ರ ಅಲ್ಲವ, ಇವತ್ತು ಬಹುತೇಕ ಅದು ಗಂಡಸು ಅಂತಲ್ಲ, ಹೆಣ್ಣಿಂದು ಎಡವಟ್ಟು. ಈಗ ಆಯಿತು, ನಿನ್ನ ಗಂಡನನ್ನು ಸ್ವಲ್ಪ ಬದಿಗಿಟ್ರೆ ಆ ಹೆಣ್ಣನ್ನು ಕುರಿತು ಯೋಚನೆ ಮಾಡಿದ್ರೆ ಆ ಹೆಣ್ಣಿನಿಂದ ಸಂಸಾರ ಹಾಳಾಯ್ತಲ್ಲ. ಹಾಗಾಗಿ ಇಲ್ಲಿ ಇಬ್ಬರದು ಅದೇ ಪಾಲಿದೆಯವ. ಆದರೆ ನೀನು ಸಾಯುವ ಕಡೆ ಕ್ಷಣದವರೆಗೂ ಒಂದು ನಿನ್ನ ಬಗ್ಗೆ ಹೆಮ್ಮೆ ಇಟ್ಕೋ. ಈ ಎಲ್ಲ ಅನಿಷ್ಟಗಳು ಗೊತ್ತಾದಾಗಲೂ ನೀನು ಕ್ಷಮಿಸದೆ ಒಬ್ಬ ಸತಿಯಾಗಿ ಕ್ಷಮೆಯನ್ನೇ ನಿನ್ನ ಮುಖ್ಯ ಅಸ್ತ್ರವನ್ನಾಗಿಸಿಕೊಂಡೆ. ಅದು ಆಗಿಯೂ ಮೀರಿ ಹೋದಾಗಲೇ ನೀನು ಇದನ್ನು ಅಥವಾ ಅದನ್ನು ಮೀರಿ ಹೊರಗಡೆ ಬರೋ ಪ್ರಯತ್ನ ಮಾಡಿದೆ. ಇದರಲ್ಲಿ ಪಾಪದ ಒಂದು ಅಂಗುಷ್ಟವೂ ಪಾಪದ ಅಂಶ ಇಲ್ಲ ತಾಯಿ, ನಿನಗೆ ಅದ್ರ ಬಗ್ಗೆ ದುಃಖ ಬೇಡ. ಇಲ್ಲಿ ಮುಖ್ಯವಾಗಿರೋ ಬಹಳ ಅಂಶ ಅಂದರೆ, ಡೈವರ್ಸ್ ತಗೊಂಡು ಒಬ್ಬರಿಂದ ದೂರವಾದಾಗ ಒಂದೇ ಸಾರಿ ಮಗಳ ನಾಳೆಗಳಿಗೆ ಬೇಕಾದದ್ದನ್ನು ಹಣದ ರೂಪದಲ್ಲೋ ಆಸ್ತಿಯ ರೂಪದಲ್ಲೋ ಒಂದೇ ಸಾರಿ ತಗೊಂಡು ಅಲ್ಲಿಗೆ ಆ ಸಂಬಂಧಗಳನ್ನು ಮುಕ್ತಾಯ ಮಾಡಿಕೊಳ್ಬೇಕೆ ಹೊರತು, ನೀವು ಡೈವರ್ಸ್ ತಗೊಂಡಾದ ಮೇಲೂ ಮಗಳ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಲಿಂಕ್ ಇದೆ ಅನ್ನೋದಾದರೆ, ಸೊ ನೀನು ನಿರಂತರವಾಗಿ ಅನ್ಯಾಯಕ್ಕೆ ಒಳಗಾಗ್ತಿದ್ದೀಯಾ ಅಂತಲೇ ಅರ್ಥ ಹೊರತುಪಡಿಸಿ ಅಲ್ಲಿ ನ್ಯಾಯದ ಪ್ರಶ್ನೆಯೇ ಇಲ್ಲ. ಹಾಗಾಗಿ ನಿನಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಸಮಯ ಇದೆಯಲ್ಲ, ನಿನ್ನ ಮಗಳಿಗೆ ಯಾರ ಸಹಾಯವೂ ಬೇಡ. ನೀನು ದುಡಿದು ನೀನು ಸಾಕುವಷ್ಟು ಶಕ್ತಿ ಇದೆ. ಈಗಲಾದರೂ ಆ ಸೋಂಬೇರಿತನವನ್ನು ಬಿಟ್ಟು, ಹೌದು ನೀನು ಹಸು ಕುರಿ ದನ ಎಮ್ಮೆ ಎಲ್ಲ ಮಾಡ್ತಾ ಇದ್ದೆ ಸರಿ, ಬಟ್ ಈಗ ನೀನು ಹೋಗಬೇಕಾಗಿರೋ ಜಗತ್ತು ಬೇರೆ. ಈಗ ನೀನು ಇನ್ನೊಬ್ರು ಕೈ ಕೆಳಗಡೆ ನೀನು ದುಡಿತೀಯೋ, ಏನು ಮಾಡ್ತೀಯೋ, ಟೈಲರಿಂಗ್ ಕಲಿತೀಯೋ, ಏನು ಮಾಡ್ತೀಯೋ ಗೊತ್ತಿಲ್ಲ ತಾಯಿ. ಡೈವರ್ಸ್ ಅಂತ ಆದಮೇಲೆ ಆ ಹಳೇ ಕೊಳೆತು ಹೋದ ಸಂಬಂಧಗಳನ್ನೇ ಏನು ಅಂದರೆ ಅದು
ಅಳಿಸೋದು ಅನ್ನವನ್ನು ಫ್ರಿಡ್ಜಲ್ಲಿ ಎಷ್ಟು ದಿನ ಇಟ್ಟರೂ ಕೂಡ ಅಳಿಸೋಗಿರೋ, ಅಂದರೆ ಬಿಸಿ ಅನ್ನವನ್ನು ಒಂದು ಪಕ್ಷ ಒಂದು 4 ದಿನ ಇಟ್ಕೊಳ್ಬೋದೋ ಏನೋ, ಅಥವಾ ಯಾವುದೋ ಒಂದು ಪದಾರ್ಥವನ್ನು ಒಂದು ಫ್ರಿಡ್ಜಲ್ಲಿ ಫ್ರಿಡ್ಜ್ ಐತಿ ಅಂತ ನಾನು ಎಷ್ಟು ದಿನ ಇಟ್ಕೊಳ್ಬೋದು ಅದನ್ನು? ಒಂದು ಹಂತ ಆದಮೇಲೆ ಫ್ರಿಡ್ಜಲ್ಲೂ ಕೊಳ್ತೋಗುತ್ತಲ್ಲ. ಹೀಗೆ ಹಿರಿಯರ ಸಮ್ಮುಖದಲ್ಲಿ ಮುಗಿದು ಹೋದ ಸಂಬಂಧವನ್ನು ಮಗಳ ಕಾರಣಕ್ಕಾಗಿ ಮುಂದುವರಿಸೋದು ಬೇಡ. ಹೌದು, ನೀನು ಹೇಳಿದ್ದು ತಂದೆ ಪ್ರೀತಿ ಬೇಕಲ್ವಾ ಅಂತ ನಿನಗೇನು ಅನ್ನಿಸ್ತಾ ಇದೆ, ಬಟ್ ಸಮಗ್ರವಾಗಿ ಇದರಿಂದ ಹೊರಗಡೆ ಬರಬೇಕು ಅಂತ ಅಂದುಕೊಂಡಿದ್ದು ಇಂಥದ್ದೇನೋ ಚಿಕ್ಕ ಲಿಂಕ್ ಇಟ್ಕೊಳ್ಳೋ ಉದ್ದೇಶ ಖಂಡಿತ ಇರಲಿಲ್ಲ ನಿನಗೆ. ಬಟ್ ಒಂದು ಇಡೀ ಸಮಗ್ರವಾಗಿ ಆ ವಂಶ ಅಥವಾ ಅಂಥ ಮನಸ್ಥಿತಿಗಳಿಂದಲೇ ಹೊರಗಡೆ ಬರಬೇಕು ಅಂತ ತಾನೇ ಬಂದಿದ್ದು ನೀನು. ಹೌದು, ಬಂದಿತ್ತು. ಬಟ್ ಹಂಗೆ ಬಂದಾದ ಮೇಲೆ ಇಲ್ಲೊಂಚೂರು ಮುಂದುವರಿತಿದೆ ಅಂದರೆ ಅದು ಬೇಡ ತಾಯಿ. ನಿನ್ನ ತಂದೆಗೆ ಹೇಳಿ ಅಥವಾ ಇಲ್ಲ ಸರ್, ತಂದೆಗೆ ನೀವ್ ಹೇಳಿದ ತಂದೆನೆ ಫಸ್ಟ್ ಹೇಳಿದ ಆ ಥರನೇ. ಬೇಡ ಅಂದ್ರೆ ಅದು ಆ ಕಡೆಯಿಂದ ಏನೂ ಬೇಡ ನಮಗೆ. ನೋಡು, ಹಂಗಾದ್ರೂ ಮಾಡು, ತೊಂದರೆ ಇಲ್ಲ. ಕಡೆಯಿಂದ ಏನೂ ಬೇಡ. ಇವತ್ತಿಗೂ ಸರ್ ನಾವ್ ಆ ಕಡೆಯಿಂದ ಬಟ್ಟೆ ತಂದಿಲ್ಲ, ನಮ್ಮ ವಸ್ತುಗಳು ಏನು ತಂದಿಲ್ಲ ಸರ್, ಎಲ್ಲ ಅಲ್ಲೇ ಇದೆ. ನಾವ್ ಕೇಳೂ ಇಲ್ಲ ಸರ್. ಅದು ಬೇಡ ತಾಯಿ, ಈ ಮಾತನ್ನು ತಲೆಯಲ್ಲಿಟ್ಕೋ. ಈ ದಿನ ನಿನಗೆ ಸ್ವಲ್ಪ ಇದು ಕಹಿ ಅನ್ನಿಸಬಹುದು. ನಾಳೆ, ಯಾಕಂದ್ರೆ ನನಗೇನೆ ಈಗ 2 ಮಂತ್ ಆಗಿದೆ ಅಷ್ಟೇ ಡಿವೋರ್ಸ್ ಆಗಿ. ಅವಾಗಿಂದನೂ ತುಂಬಾ ಕೊರಿತಾ ಇತ್ತು ಸರ್. ನಾನು ಕಳಿಸ್ಲಾ ಬೇಡ್ವಾ, ಅಪ್ಪ ಬೇಡ ಅಂತಂದ್ರು. ಬಟ್ ನಾನು ಅಯ್ಯೋ ತಂದೆ ಪ್ರೀತಿನ ಕಿತ್ಕೊಂಡಾಗುತ್ತೆ ಮಗಳಿಂದ ಅಂತ ಆತರ ಯೋಚನೆ ಮಾಡ್ದೆ. ಮತ್ತೆ ಕಳಿಸಿ ಮತ್ತೆ ಅವ್ರೇನಾದ್ರು ತಲೆಗ್ ತುಂಬು ಇವಳ ಜೀವನನೂ ಹಾಳಾಗ್ಬಿಡುತ್ತೋ ಏನೋ ಅಂಥದ್ದೊಂದು ಸಾಧ್ಯತೆ ಖಂಡಿತ ಇರುತ್ತೆ ತಾಯಿ. ಎರಡು ತರನು ಯೋಚನೆ ಮಾಡಿದೀನಿ ಸರ್. ಇಲ್ಲಿ ತಂದೆಯ ಪ್ರೀತಿ ಅನ್ನೋದಿದೆಯಲ್ಲ, ಇದು ನಿನ್ನನ್ನು ಮತ್ತೆ ಈ ಎಮೋಷನಲ್ ವಿಚಾರಗಳೇ ಮತ್ತೆ ನಿನ್ನನ್ನ ಸಂಕಷ್ಟಕ್ಕೆ ಈಡು ಮಾಡ್ತವೆ. ಈಗ ಯಾವತ್ತಾದ್ರೂ ಒಂದಿನ ನನ್ ಮಗಳು ಅಪ್ಪನ್ ಪ್ರೀತಿ ಇಲ್ದಂಗ್ ಮಾಡ್ದೆ ನೀನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಾದ್ರೂ ಸುಮ್ಮನೆ ಹೋಗ ಅವ್ರ ಜೊತೆ ಬದುಕು ಅಷ್ಟೇ. ಇದೆಲ್ಲ ಬೇಡ. ಕೇಳಿಸ್ಕೋ, ಯಾವ್ದ್ರಲ್ಲಿ ಒಂದು ದಿಟ್ಟತನ ಬೇಕವಾ? ಅಯ್ಯೋ ಆ ಕಡೆ ಇರೋರಿಗೆ ಗುಂಡು ಹೊಡೆದ್ರೆ ಪಾಪ ಅವ್ರು ಸತ್ತೋದ್ರೆ ಅಂತ ಬಾರ್ಡ್ರಲ್ಲಿರೋ ಒಬ್ಬ ಅಥವಾ ಗಡಿಯಲ್ಲಿ ದೇಶ ಕಾಯೋನೊಬ್ಬ ಶತ್ರುಗಳನ್ನು ಕೊಲ್ಲಲಿಕ್ಕೆ ಪಾಪ ಅವ್ರನ್ನ ಪ್ರಾಣ ಹೋದ್ರೆ ಅಂತ ಯೋಚನೆ ಮಾಡಿದ್ರೆ, ಅಂದರೆ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಹಂತಕ್ಕೆ ಬಂದು ನಿಂತಾಗ ಕೆಲವೊಂದನ್ನು ನಾವು ತ್ಯಾಗ ಮಾಡಬೇಕು. ನಾಳೆ ಮಗಳಂಗೆ ಕೇಳ್ತಾಳೆ ಅನ್ನೋದಕ್ಕಿಂತ ಅಯ್ಯೋ ನಾಳೆ ಮಗಳು ಅವ್ರ ಮಾತು ಕೇಳಿಕೊಂಡು ನಮ್ಮನೆಗೆ ಅಥವಾ ನನ್ನ ಹತ್ರಕ್ಕೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡೋ ಕಾಲ ಬರ್ಬೋದಲ್ವ ಅಂತ ಯಾಕೆ ಯೋಚನೆ ಮಾಡಲ್ಲ ನೀನು? ಎರಡು ತರ ಯೋಚನೆ ಎರಡರಲ್ಲಿ ಒಂದಕ್ಕೆ ನಿಲ್ಬೇಕು ಅಂದ್ರೆ ಯೋಚನೆ ಮಾಡಿ ತುಂಬಾ ನಿಲ್ಸು ಮತ್ತೆ ಹೇಳಬೇಡ. ಆಗ ಆತನಿಗೆ ಅಕ್ಕ ತಂಗಿದಿರಿದ್ದಾರೆ, ಮನೆ ಇದೆ, ಆಸ್ತಿ ಇದೆ, ಆತ ಇನ್ನೊಂದು ಮದುವೆ ಆದ್ರೂ ಇನ್ನೂ 10 ವರ್ಷ ಬಿಟ್ಟು ಆತನ ಮದುವೆ ಆದ್ರೂ ಆತನ ಕೇಳೋರು ಯಾರು ಇಲ್ಲ. ನಿನ್ನ ಬದುಕಿಗೆ ಇರೋದು ಅದೊಂದೇ ಕೂಸು, ಆಯ್ತಲ್ಲ? ನೀನು ಅದನ್ನ ಸೇಫ್ ಮಾಡ್ಕೋ. ಇದನ್ನ ಮೀರಿಯೂ ನೀನು ಹೆಣ್ಗರಳು ತೋರ್ತೀನಿ ಅಂದ್ರೆ ಇಲ್ಲ ತಾಯಿ. ಕೆಲವೊಮ್ಮೆ ಧರ್ಮ ಅತ್ಯಂತ ಕಠಿಣವಾಗಬೇಕು. ಆ ಕಠಿಣವಾಗಿ ನಾಳೆ ಮಗಳು ಅಯ್ಯೋ ನಂಗೆ ತಂದೆ ಪ್ರೀತಿ ಸಿಗಲಿಲ್ಲ ಅಂತ ಕಣ್ಣೀರು ಹಾಕ್ತಾಳೋ ಗೊತ್ತಿಲ್ಲ, ಅಥವಾ ಹಾಕಲ್ಲ ನನ್ನ ಪ್ರಕಾರ. ಆದರೆ ನೀವು ತಾಯಿ ಪ್ರೀತಿಯನ್ನು ಕೊಟ್ಟು, ಯಾಕಂದರೆ ನಾಳೆ ದಿನ ತಂದೆ ಯಾಕೆ ಹಿಂಗಾದ, ತಾಯಿ ತಂದೆ ಯಾಕೆ ದೂರ ಆದರು ಅಂತ ಗೊತ್ತಾದಾಗ ಖಂಡಿತ ಹಾಗೆ ತಂದೆಯ ಬಗ್ಗೆ ಮರುಗುವ ಬುದ್ಧಿ ಅಂತೂ ಆಕೆಗೆ ಬರಲ್ಲ, ಧರ್ಮ ಆಕೆಯಲ್ಲಿ ಇದ್ರೆ. ಹೌದಲ್ಲವಾ? ಈ ರೀತಿ ನನ್ನ ತಾಯಿಗೆ ಅನ್ಯಾಯ ಮಾಡಿದ್ರು, ಈ ರೀತಿ ನನ್ನ ತಾಯಿ ಕಣ್ಣೀರು ಹಾಕೊಂಡು ಒಬ್ಳೆ ಆಚೆ ಬಂದು ನನ್ನ ಸಾಕಿದ್ಲು ಅಂತ ಗೊತ್ತಾದಾಗ ತಂದೆ ಪ್ರೀತಿ ಸಿಗಲಿಲ್ಲ ಅಂತ ಯಾರಾದರೂ ಒಂದು ಕೂಸು, ಸಂಸ್ಕಾರವಂತನಾಗಿ ಬೆಳೆದ ಕೂಸು ಅಳ್ಳಿಕ್ಕೆ ಸಾಧ್ಯನಾ? ಅದು ಹಂಗಲ್ಲ. ನೀನು ಅದನ್ನು ತುಂಬ ದೂರಾಲೋಚನೆ ಮಾಡಲಿಕ್ಕೆ ಹೋಗಬೇಡವ. ಅವ್ರವ್ರು ಮಾಡಿದ ಪಾಪ ಅವ್ರವ್ರು ಅನುಭವಿಸಬೇಕು. ಈಗಲೂ ಆತನಿಗೆ ಇಲ್ಲಿ ಬರೋ ಅವಕಾಶ ಅಥವಾ ಮಗಳ ಕುರಿತಾಗಿ ಬೇಡ. ನೀನೀಗ ಸಂಪೂರ್ಣವಾಗಿ ಅದರಿಂದ ದೂರವಾಗೋದೇ ನೀವು ಅವರಿಗೆ ಕೊಡೋ ಶಿಕ್ಷೆ. ಅದರ ಫಲವನ್ನು ಅವರು ಊಟ ಮಾಡಲಿ. ಯಾವುದೇ ಕಾರಣಕ್ಕೂ ಇದು ನನ್ನ ಸಲಹೆ ತಾಯಿ, ಅದು ನಿನಗೆ ಬಿಟ್ಟಿದ್ದು. ಆ ಮಗುವನ್ನು ಅವರ ಸಂಪರ್ಕಕ್ಕೆ ಹೋಗದಂಗೆ ಅಥವಾ ಅವರಿಂದ ನಾನು ದುಡ್ಡು ಕೊಟ್ಟು ನಾನು ಫೀಸ್ ಕಟ್ಟಿ ನಾನು ಇದೆಲ್ಲ ಬರಬಾರ್ದು. ಅದು ಕರ್ತವ್ಯ ಒಂದು ಕಡೆ ಇರಬಹುದು, ಆದರೆ ನೀವು ಡೈವರ್ಸ್ ಅಂದರೆ ಕೆಲವೊಂದಂಗೆ ಆಗ್ಬೋದು. ಬಟ್ ಬಹುತೇಕ ಸಾರಿ ಏನಾಗ್ಬಿಡುತ್ತೆ ಅಂದರೆ ಒಂದೇ ದಿವಸ ಇಷ್ಟು ಕೊಡಬೇಕು, ಇಷ್ಟು ಬರಬೇಕು, ಅಥವಾ ಏನು ಅವರ ಬದುಕಿಗೆ ಅಂತ ಸ್ವಲ್ಪ ಇಷ್ಟು ಕೊಡಬೇಕು ಅಂತ ಹೇಳಿದ್ರೆ ಅದು ಏನಿದ್ರೂ ಹಿರಿಯರಾಗಿ ನಿನ್ನ ತಂದೆ ಅಥವಾ ನಿನ್ನ ತಾಯಿ ಅಥವಾ ಹಿರಿಯರಾಗಿ ಯಾವುದೋ ಆ ಮೂಲಕ ಬೇಕಾದರೆ ತಲುಪಿಸ್ಲಿ 18 ವರ್ಷದವರೆಗೂ. ಅದು ಬಿಟ್ಟು
ಮಗಳನ್ನು ಕಳಿಸಿ ಕೊಡುವ ಅಥವಾ ಇದು ಮಾಡುವ ಕಾನೂನಾತ್ಮಕವಾಗಿರ್ಬೋದು, ಬಟ್ ನಿನ್ನ ವೈಯಕ್ತಿಕ ದೃಷ್ಟಿ ನೀನಿರೋ ಸ್ಥಿತಿ ನೋಡ್ಕೊಂಡಾಗ ಅದು ಒಳ್ಳೇದಲ್ಲ. ಓಕೆ ಸರ್. ಅಷ್ಟು ಮಾಡು. ನಿನ್ನ ತಂದೆ ಹೇಳೋದು ಕೇಳು, ನಾನು ಹೇಳೋದು ಬಿಟ್ಬಿಡು. ನನಗಿಂತ ನನ್ನ ಬಾಯಲ್ಲಿ ನುಡಿಸೋಕ್ಕಿಂತ ಮುಂಚೆ ನಿನ್ನ ತಂದೆ ಬಾಯಲ್ಲೇ ನುಡಿಸಿದ್ದಾನೆ. ಹೌದು ಸರ್. ಸ್ವಲ್ಪ ಆ ಕಡೆ ಗಮನ ಕೊಡು. ನಿನಗೆ ಆ ಕಂದನ್ ಬಿಟ್ರೆ ಬೇರೆ ಇಲ್ಲದೆ ಇರುವುದರಿಂದ ಮತ್ತೆ ಅವ್ರ ಪರ ಮಾಡಿಕೊಂಡು ಅಥವಾ ಅವ್ರ ಇಚ್ಛೆಯಂತೆ ನಡ್ಕೊಳ್ಳೋ ಹಾಗೆ ಆ ಮಗಳನ್ನ ತಲೆ ಕೆಡಿಸಿ ನೀನ ಮೇಲೆ ಒಂಟಿಯಾಗಿ ನಿನ್ನ ಇವತ್ತಿನ ಈ ಹೋರಾಟಗಳಿಗೆ ಅರ್ಥವೇ ಇರೋದಿಲ್ಲ ಆಮೇಲೆ. ಹಾಗೆ ಮಾಡು. ಯಾವುದೇ ಕಾರಣಕ್ಕೂ ಆತ ಮಗಳ ವಿಚಾರದಲ್ಲಿ ತುಂಬಾ ಇನ್ವಾಲ್ವ್ ಆಗೋದು ಅದೆಲ್ಲ ಮಾಡ್ಲಿಕ್ಕೆ ಬಿಡಬೇಡ. ಒಂದು ಕಳ್ಸಂಗಿದ್ರೆ ಪೂರ್ತಿ ಕಳಿಸು, ಇಲ್ಲ ನೀನು ಮಾಡಿಕೊ. ಈ ಡೈವರ್ಸ್ ಆದ್ಮೇಲೂ ಟಚ್ಚಲ್ಲಿರೋದು ಅಥವಾ ಆ ವಿಚಾರವಾಗಿ ಫೋನ್ ಮಾಡಿ ಆತ ಮಾತಾಡೋದು ಅದಿಲ್ಲ, ಅದು ಹಂಗಾಗಬಾರ್ದು. ನಾಳೆ ದಿನ ಪಂಚಾಯಿತಿ ಕೂತಾಗ ಅಥವಾ ನಾಳೆ ಹೊಸ ನ್ಯಾಯ ತೆಗಿಯಕ್ಕೆ ಶುರು ಮಾಡ್ತಾನ ಆತ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನಗೂ ಹಕ್ಕಿದೆ, ಅದು ಇದು ಅಂತ ಕೂತ್ಕೊಂಡಾಗ ಆಮೇಲೆ ನೀನು ಮಾತಾಡ್ಲಿಕ್ಕಲ್ಲ. ಆಯ್ತಲ್ವಾ? ಅಷ್ಟು ಮಾಡ್ಕೋ, ನಿನ್ಗೆ ಒಳ್ಳೇದಾಗ್ಲಿ. ಈ ವಿಚಾರದಲ್ಲಿ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ, ಇಲ್ಲ ನಾನು ಅಷ್ಟೆಲ್ಲ ಜನರ ಮುಂದೆ ಈ ನಿರ್ಧಾರ ಮಾಡಿಬಿಟ್ಟು ಇಷ್ಟೆಲ್ಲ ಅನುಭವಿಸಿ ಬಂದಿರೋದ್ರಿಂದ ಏನು 4 ಮಕ್ಳಿಲ್ಲ 5 ಮಕ್ಳಿಲ್ಲ, ಒಂದು ಮಗು, ಅದನ್ನ ಯಾರಿಲ್ದೆ ಹೋದ್ರು ನಂಗೆ ಸಾಕೋದು ಗೊತ್ತು ಅನ್ನೋ ಧೈರ್ಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಬಿಟ್ಟು ನೀನೊಂದು ಕೆಲಸ ಹುಡ್ಕೊಂಡು ಮನೆಯಿಂದಲೇ ಮಾಡ್ತೀಯೋ ಏನು ಮಾಡ್ತೀಯೋ, ಇಲ್ಲ ನಿಮ್ಮ ಅಪ್ಪನ ಕೇಳಿ ಒಂದು ಬಿಸ್ನೆಸ್ ಹಾಕಿಸ್ಕೊಳ್ತೀಯೋ ಏನೋ ಗೊತ್ತಿಲ್ಲ ತಾಯಿ, ಆದರೆ ನಿನ್ನ ಬದುಕಿಗೆ ಒಂದು ದಾರಿ ಮಾಡ್ಕೊ. ನಿನ್ನ ತವರೂರಲ್ಲಾದ್ರೂ ಸರಿ ಅಥವಾ ನಿನ್ನ ತವರೂರಲ್ಲಿ ಇರೋದಕ್ಕಿಂತ ನಾಳೆ ತಮ್ಮಂದಿರ್ಗೋ ಅವ್ರಿಗೂ ನಾಳೆ ಒಂದು ಮಾತು ಬರಬಾರ್ದು. ಇಲ್ಲ ಸರ್, ಅಪ್ಪನೇ ಹೇಳಿದಾರೆ ಸರ್, ಊರಲ್ಲೇ ಮನೆ ಕಟ್ಕೊಡ್ತೀವಿ, ಜಮೀನು ನಿನ್ನ ಹೆಸರಿಗೆ ತೋಟ ಬರ್ಕೊಡ್ತೀವಿ, ಅವಳ ಮಗಳು ಜವಾಬ್ದಾರಿ ಏನಿದೆ ಎಲ್ಲ ನಾವೇ ಮಾಡ್ತೀವಿ ಅಂತಾನೆ ಹೇಳಿದಾರೆ ಸರ್. ಆಗ್ಲಿ, ಅದೇನೇ ಸಂಪತ್ತು ತಂದು ನಿನ್ನ ಮಡ್ಲಿಗಿಟ್ರು ನಿನ್ನ ಬೆವರು ಈ ಸಮಯದಲ್ಲಿ ಸುರಿಲೇಬೇಕು. ಇಲ್ಲ ಅಂದ್ರೆ ನಿನ್ನ ಬದುಕಿಗೆ ನಾಳೆ ದಿನ ನೀನು ಉತ್ತರಿಸಲಾರದ ಪ್ರಶ್ನೆಗಳಿಗೆ ಅಡ್ಡ ನಿಂತ್ಕೊಳ್ತೀಯ. ಮಾತು ಬಂದ್ಬಿಡ್ತವೆ, ಬೇಡ. ಅವ್ರು ಕೊಡೋದು ಕೊಡ್ಲಿ, ಅದು ನಾಳೆ ಬರುತ್ತೋ ಮುಂದಿನ ವರ್ಷ ಬರುತ್ತೋ ಮುಂದಿನ 20 ವರ್ಷಕ್ಕೆ ಬರುತ್ತೋ ಅದು ನಿನಗೆ ಬೇಡ. ನೀನು ಓಕೆ, ನಾನು ಈಗೇನು ಸುಮ್ಮನೆ ಕೂತಿಲ್ಲ ಅನ್ನೋ ಭಾವನೆಯಲ್ಲಿ ಇರಬೇಕು. ನಿನ್ನ ಮಗಳ ಆಗು ಹೋಗುಗಳಿಗೆ ನಿನ್ನ ದುಡಿಮೆಯೇ ಬಂಡವಾಳ ಅಥವಾ ನಿನ್ನ ದುಡಿಮೆಯೇ ಆಗಬೇಕು. ಅಷ್ಟು ಮಾಡ್ತಾಯಿ. ಆ ವ್ಯಕ್ತಿಗೂ ಒಳ್ಳೇದಾಗ್ಲಿ, ಬಟ್ ಅವ್ರ ಸವಾಸ ನಿನಗೆ ಬೇಡ. ಶುಭವಾಗ್ಲಿ ತಾಯಿ, ನಿನ್ಗೆ ಒಳ್ಳೇದಾಗ್ಲವಾ? ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ನೋಡಿ, ಕೆಲವು ತುಂಬ ಧರ್ಮ ಸೂಕ್ಷ್ಮಗಳು. ಈಗ ಕೆಲವೊಬ್ಬರಿಗೆ ಅನ್ನಿಸ್ಬೋದು, ಅಯ್ಯೋ ಆ ಮಗುವಿಗೆ ತಂದೆ ಪ್ರೀತಿ ಬೇಕಲ್ವಾ? ಇದು ಈ ಕ್ಷಣಕ್ಕೆ ನೋಡಿದಾಗ ಅಯ್ಯೋ ತಂದೆ ಪ್ರೀತಿ ಬೇಕು, ಸರಿ ಆಯಿತು. ಬಟ್ ಇಲ್ಲಿ ಈ ತಾಯಿ ಅನುಭವಿಸಿರೋ ದುಃಖ, ಈ ತಾಯಿ ತನ್ನ ಗಂಡ ಇಷ್ಟೊಂದು ತಪ್ಪುದಾರಿ ಹೋದಾಗಲೂ ಕೂಡ ಸಹನೆ ಮಾಡಿ ಅದನ್ನು ಕ್ಷಮಿಸಿ, ಅದೆಲ್ಲ ಆದಮೇಲೂ ಕೂಡ ಅವರವ್ರ ಕಾಲ ಮೇಲೆ ಅವರವರೇ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದಾರೆ. ಅದು ಈಕೆ ತಪ್ಪಲ್ಲ. ಆಯಿತು, ಡೈವರ್ಸ್ ಆದಮೇಲೆ, ಡೈವರ್ಸ್ ಅಂದರೆ ಅದಕ್ಕೊಂದು ನಿಯಮ ಇದೆ, ಅಲ್ಲಿಗೆ ಮುಗಿದು ಹೋಗಬೇಕದು. ಏನೇ ತಗೊಳ್ಳೋದು ಕೊಡೋದಿದ್ರು ಅಲ್ಲಿ ಕೊಟ್ಟು ಅದು ಮುಕ್ತಾಯ ಆಗಬೇಕು. ಮಗು ಅವ್ರ ಕಡೆಗೆ ಹೋಗುತ್ತಾ ಇವ್ರ ಕಡೆಗೆ ಹೋಗುತ್ತಾ ಅಷ್ಟೇ. ಅದು ಆದಮೇಲೂ ಬಂದು ನೋಡ್ಕೊಂಡು ಹೋಗ್ತೀವಿ, ಅದು ಮಾನವೀಯ ದೃಷ್ಟಿಯಿಂದ ಇರ್ಬೋದು. ಬಟ್ ಇವರ ವೈಯಕ್ತಿಕ ವಿಚಾರದಲ್ಲಿ ನಾಳೆ ತಲೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಈಗ ನಾಳೆ ಈಕೆಗೊಂದು ಬದುಕು ಬೇಕಲ್ವಾ? ಸುಮ್ಮನೆ ನಾಳೆ ಬೇರೆ ಯಾರಿಗೂ ಆಹಾರ ಆಗುವುದು ಬೇಡ ಅಂತ ತಾಯಿ ಅಷ್ಟೇ. ಮತ್ತು ಇನ್ನೊಂದು ನೋಡಿ, ಹೀಗೆ ಮದುವೆಗೆ ಮುಂಚೆ ಯಾವುದೋ ಹೆಣ್ಣಿನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಒಂದು ಮಗುವನ್ನು ಕೊಟ್ಟು ಅದನ್ನೆಲ್ಲ ಮುಚ್ಚಿಟ್ಟು ಹೀಗೆ ಕಂಡೋರ್ ಮನೆ ಹೆಣ್ಮಕ್ಳನ್ನ ತಂದು ಕಟ್ಟಿಬಿಟ್ಟು ಯಾಕೆ ಅವ್ರ ಬದುಕು ಹಾಳು ಮಾಡ್ತಿರೋ? ನನ್ನ ಶಕ್ತಿಯಲ್ಲಿ ಹೇಳ್ತೀನಿ, ಅಂಥ ಮನೆಗಳು ಬೇಗ ಬೇಗ ಸರ್ವನಾಶವಾಗ್ಬಿಡ್ತವೆ. ಅಂದರೆ ಮಗನ ಒಂದಷ್ಟು ದುರಂತಗಳನ್ನೆಲ್ಲ ಮುಚ್ಚಿಟ್ಟು ಯಾರು ಒಂದೊಳ್ಳೆ ಮನೆಯಿಂದ ಹೆಣ್ಣು ತಂದುಬಿಟ್ಟು, ಅಂದರೆ ಇವ್ರ ಮಗ ಕೆಟ್ಟ ಕೆರ ಹಿಡ್ದು ಹಾಳಾಗಿ ಹೋಗಿದ್ರು ಅವನಿಗೆ ಒಳ್ಳೆ ಮನೆತನದ ಹೆಣ್ಣು ಬೇಕು. ನೋಡಿ, ಹಿಂಗಿದೆ ಕತೆ. ಒಂದು ವೇಳೆ ಇಲ್ಲ ನಮ್ಮ ಮಗ ಈ ತಪ್ಪೆಲ್ಲ ಮಾಡಿದ್ದ,
ಈಗ ಏನೋ ತಿದ್ದುಕೊಂಡಿದ್ದಾನೆ, ದಯವಿಟ್ಟು ನನ್ನ ಮಗನನ್ನು ಮದುವೆ ಆಗುವ ಅಂತ ಕೇಳಿಕೊಂಡು ಸತ್ಯ ಹೇಳಿ, ಆದರೆ ಸರ್ ಸತ್ಯ ಹೇಳಿದ್ರೆ ಮದುವೆ ಎಲ್ಲ ಆಗುತ್ತೆ ಸರ್ ಅನ್ನೋದಾದರೆ ಆಯಿತು, ಜೀವನ ಪೂರ್ತಿ ಇರಲಿ ಮಾಡಿದ ತಪ್ಪಿಗೆ. ಅದಕ್ಕೆ ಯಾಕೆ ಇನ್ನೊಬ್ಬರು ಮನೆ ಹೆಣ್ಮಕ್ಳನ್ನ ತಂದು ಅವ್ರ ಬದುಕನ್ನು ಹಾಳು ಮಾಡಿ? ನಮ್ಮನೆ ಹೆಣ್ಮಕ್ಳುಗಳಿಗಾದರೆ ಎಲ್ಲಪ್ಪ ಒಳ್ಳೆ ಗಂಡ ಇರಬೇಕು, ಒಳ್ಳೆ ಅಳಿಯ ಸಿಗಬೇಕು, ಅವನು ಒಳ್ಳೆಯವನಾಗಿರಬೇಕು, ಪರವಾಗಿಲ್ಲ ದುಡಿಮೆ ಕಡಿಮೆ ಇದ್ರೂ ಪರವಾಗಿಲ್ಲ, ನಡತೆ ಶುದ್ಧವಾಗಿರಬೇಕು ಅಂತ ಏನೇನೋ ಮಾತಾಡ್ತೀವಲ್ವಾ. ಹಾಗೆ ಬೇರೆಯವ್ರ ಮನೆ ಹೆಣ್ಣು ಮಕ್ಕಳನ್ನು ಕೂಡ ನಮ್ಮನೆ ಹಾದಿ ತಪ್ಪಿರೋ ಮಗನಿಗೆ ತರಬೇಕಾದಾಗ 100 ಸಾರಿ ಯೋಚನೆ ಮಾಡಬೇಕು. ಇವತ್ತು ಈಕೆಗಾದ ಅನ್ಯಾಯ ಇದೆಯಲ್ಲ, ಇಡೀ ಜೀವನ ಪೂರ್ತಿ ಅಂದಂಗೆ ಅನ್ನಿಸ್ಕೊಂಡು ಜನ ಒಂದು ಮಂಗಳಕರವಾದ ಕಾರ್ಯ ಕರೀಲಿಕ್ಕೆ ಬರಲ್ಲ ಈ ಹೆಣ್ಮಕ್ಳನ್ನ. ಇವತ್ತು ಏನೋ ಇದೇವಲ್ಲ ಒಂದಷ್ಟು ಗೊಡ್ಡು ಸಂಪ್ರದಾಯಗಳು. ನೋಡಿ, ಇಡೀ ಜೀವನ ಪೂರ್ತಿ ಈಕೆ ಕಂಡು ಕಾಣದಂಗೆ ತಲೆ ಮರೆಸ್ಕೊಂಡು ಒಂದು ರೀತಿ ಬದುಕಬೇಕಲ್ಲ. ಯಾರು ಹೊಣೆ ಇದಕ್ಕೆ? ಏನೋ ಮದುವೆ ಆಗಿ 1 ತಿಂಗಳಿಗೋ 10 ತಿಂಗಳಿಗೋ 2 ವರ್ಷಕ್ಕೋ ಗಂಡ ಏನೋ ಆಕ್ಸಿಡೆಂಟಲ್ಲಿ ಸತ್ತು ಹೋದ ಅಂದರೆ ಅದು ಒಂದು ರೀತಿ, ಬಿಡವ ಹೇಗೋ ಬದುಕವ. ಬಟ್ ಹಿಂಗಾದಾಗ ಹಾಗಾಗಿ ಬೇಡ, ಒಂದು ನಿರ್ಧಾರ ತಗೊಂಡ್ರ ಆಯಿತು, ಆತನ ಬದುಕು, ಆತ ಸುಖದ ಹಿಂದೆ ಹೋಗೋಣ ಬಿಟ್ಬಿಡ್ಬೇಕು. ಅವರಿಂದ ಎಂದೂ ನೀವು ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ, ಆಯ್ತಲ್ಲ. ಸೊ ಈ ವಿಚಾರದಲ್ಲಿ ಇದೊಂದು ಗಟ್ಟಿ ನಿರ್ಧಾರ ಮಾಡ್ಕೊಳ್ಳವ ನೀನು. ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ ತಾಯಿ. ಕರೆಗಳು ದಯವಿಟ್ಟು ಯಾರಾದರೂ ತಿಳಿಸಿ. ಸ್ವಲ್ಪ ಫೋನ್ ಹ್ಯಾಂಗ್ ಆದಂತೆ ಇದೆ, ಅದು ಗಂಟೆಗಟ್ಟಲೆ ತಡ್ಕೊಂಡಿದ್ದೀನಿ ಸ್ವಾಮಿ, ಅದು ಹೆಂಗೆ ತಡ್ಕೊಳ್ಬೇಕು ನಾನು ಅಂತ ನಮ್ಮ ಫೋನು. ಎನಿವೆ, 1-2 ನಿಮಿಷ ನಾನು ಅದನ್ನು ರೀಸ್ಟಾರ್ಟ್ ಮಾಡ್ತೀನಿ. ನೋಡಿ, ಬರೋಬ್ಬರಿ ಇದೆ 1.5 ಗಂಟೆ ಆಯಿತು. ತುಂಬ ಹೆಣ್ಣುಮಕ್ಳಿಗೆ ಇದು ಕಥೆ ಅಥವಾ ಇದೊಂದು ಉದಾಹರಣೆ ಆಗಿರುತ್ತೆ. ಹೊಸ್ದಾಗಿ ಮದುವೆ ಆಗಬೇಕು ಅಂದ್ಕೊಂಡಿರೋರಾದರೂ ಅಷ್ಟೇ, ತುಂಬ ಎಚ್ಚರವಾಗಿ ಇಂಥ ಪರಿಸ್ಥಿತಿಯಲ್ಲಿ ನಿರ್ಧಾರ ತಗೊಳ್ಬೇಕು. ನೋಡಿ, ಎಂತೆಂಥ ಜನ ಇರ್ತಾರೆ. ಕ್ಷಮಿಸವ, ನೀನು ಕತೆ ಹೇಳ್ಬೇಕಾದ್ರೆ ನಾನು ಅಲ್ಲಲ್ಲಿ ನಗ್ತಿದ್ದೆ. ಅದು ನಿನ್ನನ್ನು ಅಥವಾ ನಿನ್ನ ಕಷ್ಟ ನನಗೆ ನಗು ತಂತು ಅಂತ ಅರ್ಥ ಅಂದ್ಕೊಳ್ಬೇಡ. ಅಲ್ಲಿ ಸ್ವಲ್ಪ ನೀನು ಹೇಳಬೇಕಾದ್ರೆ ಕೆಲವೊಂದು ಜೋಕ್ ಥರ ಇದ್ದೋ, ಅದಕ್ಕೆ ನಕ್ಕೆ ಹೊರತು ನಿನ್ನ ಬದುಕಿನ ಕುರಿತು ಅಪಹಾಸ್ಯ ಅಲ್ಲ. ಅಷ್ಟಿದ್ದಿದ್ರೆ 1.5 ಗಂಟೆ ನಿನ್ನ ಕತೆ ಕೇಳ್ತಿದ್ನವ. ಹಾಗೇನಾದರೂ ಅನಿಸಿದರೆ ಅಥವಾ ನೋಡೋರಿಗೆ ನೋಡಿ ಆ ಹೆಣ್ಮಕ್ಳು ದುಃಖ ಹೇಳ್ತಾರೆ, ಇವ್ರು ನಗ್ತಾರೆ ಅಂತ ಅನಿಸೋದು ಬೇಡ. ನನಗೆ ಆ ಸಂವೇದನೆ ಅಥವಾ ಆ ಸೂಕ್ಷ್ಮತೆ ಅಂತೂ ಖಂಡಿತ ನನ್ನ ಅರಿವಿಗಿದೆ. ಬಟ್ ಅದಕ್ಕೆ ಸಂಬಂಧಿಸಿದ್ದಲ್ಲ ಅದು. ಆಗಲಿ, ಒಳ್ಳೆಯದಾಗಲಿ.